ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಪೂರ್ಣಯೋಗ ದರ್ಶನ ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ 2ನೇ ಅಧ್ಯಾಯ ಸಾಂಖ್ಯ ಯೋಗದ 12, 13, 14ನೇ ಶ್ಲೋಕವನ್ನ ಮನನ ಮಾಡೋಣ. ನಾವು ಹಿಂದಿನ ತರಗತಿಯಲ್ಲಿ 11ನೇ ಶ್ಲೋಕ ಮನನ ಮಾಡಿದ್ವಿ. ಪೂರ್ತಿ ಕ್ಲಾಸ್ ಇದಾಯಿತು. ಇದು ಒಂದು ತಿರುವು. 11ನೇ ಶ್ಲೋಕ 11ನೇ ಶ್ಲೋಕದವರೆಗೂ ಅರ್ಜುನ ತಾನು ದೇಹ ಮನಸ್ಸು ಬುದ್ಧಿಯ ಭಾವದಲ್ಲೇ ಇದ್ದ. ಇಲ್ಲಿ ಅವನಿಗೆ ಆತ್ಮಜ್ಞಾನವನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಶ್ರೀಕೃಷ್ಣ 11ನೇ ಶ್ಲೋಕದಿಂದ ಆತ್ಮಜ್ಞಾನದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಇದುವರೆಗೂ ಅವನು ನಾನು ದೇಹ, ನನಗೆ ಒಂದು ಆತ್ಮ ಅನ್ನೋದು ಇದೆ ಅನ್ನುವ ಭಾವದಲ್ಲಿ ಇದ್ದ. ಆದರೆ ಶ್ರೀಕೃಷ್ಣ ಇವಾಗ ನೀನು ಆತ್ಮ ಅಪ್ಪ, ನಿನಗೆ ದೇಹ ಮನಸ್ಸು ಬುದ್ಧಿಗಳು ಇರೋದು ಅನ್ನೋದನ್ನ ಆ ಸ್ಪಷ್ಟತೆಯನ್ನು ಕೊಡ್ತಾ ಹೋಗ್ತಾರೆ. ಅಲ್ಲಿ ಅನೇಕ ಸಂಶಯಗಳು ಅರ್ಜುನನಿಗೆ ಬರ್ತಾ ಹೋಗುತ್ತವೆ. ಆ ಸಂಶಯಗಳನ್ನ ಶ್ರೀಕೃಷ್ಣನಲ್ಲಿ ಕೇಳ್ತಾ ಹೋಗ್ತಾನೆ ಅರ್ಜುನ. ಕೇಳಿ 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 ತನ್ನ ಸಂಶಯಗಳನ್ನೆಲ್ಲ ನಿವಾರಣೆ ಮಾಡ್ಕೊಳ್ತಾನೆ. ಹಾಗಾಗಿ ಅವನು 700 ಶ್ಲೋಕಗಳನ್ನು ಕೇಳಿ ಸಂಪೂರ್ಣವಾಗಿ ಅವನು ಆತ್ಮಜ್ಞಾನವನ್ನು ಪಡೆದುಕೊಳ್ತಾನೆ. ಸುಲಭಕ್ಕೆ ಸಿಗದೇ ಇರುವಂತಹದ್ದು ಸಾಮಾನ್ಯ ಮನುಷ್ಯರಿಗೆ. ಆದ್ದರಿಂದ ನಾವು ಶ್ರದ್ಧೆಯಿಂದ ಎಲ್ಲವನ್ನು ತಿಳಿದುಕೊಳ್ತಾ ಬರೋಣ. ಈ 12ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ? ನಾನು ಯಾವ ಕಾಲದಲ್ಲಿಯೂ ಇರಲಿಲ್ಲವೆಂಬುದೇ ಇಲ್ಲ, ನೀನು ಮತ್ತು ಈ ರಾಜರೂ ಇರಲಿಲ್ಲವೆಂಬುದೇ ಇಲ್ಲ, ಇನ್ನು ಮುಂದೆಯೂ ನಾವೆಲ್ಲರೂ ಇಲ್ಲವೆಂಬುದೇ ಇಲ್ಲ. ಅಂದರೆ ನಾವು ಯಾವಾಗಲೂ ಇರ್ತೀವಿ. ಅದು ಹೇಗೆ? ಯಾಕೆಂದರೆ ನೀನು ಯೋಚನೆ ಮಾಡ್ತಾ ಇದ್ದ ಅಲ್ವಾ, ನೀನು ಯೋಚನೆ ಮಾಡಬೇಡಪ್ಪ ಅಂತಂದ್ಬಿಟ್ಟು ಸಮಾಧಾನ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಆದರೆ ಇದನ್ನು ಹೇಗೆ ನಾವು ಜೀರ್ಣಿಸ್ಕೊಳ್ಳೋಕ್ಕಾಗತ್ತೆ? ನಾವು ಯಾವಾಗಲೂ ಇರ್ತೀವಿ ಅಂತಂದ್ಬಿಟ್ಟು ನಮ್ಮ ಕಣ್ಣು ಮುಂದೆನೇ ಎಲ್ಲರೂ ಸಾಯ್ತಾ ಇದ್ದಾರೆ ಅಲ್ವಾ, ನಾವು ನೋಡ್ತಾ ಇದ್ವಿ. ಅದು ಹೇಗೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಈ 12ನೇ ಶ್ಲೋಕಕ್ಕೆ ಸಂಬಂಧಪಟ್ಟಂತಹ ಹಲವು ಪ್ರಶ್ನೆಗಳು. ಒಂದ್ ನಿಮಿಷ ಹೇಳಿ. ಮ್ಯಾಮ್, ಕ್ಲಾಸ್ ಲೀವ್ ಮಾಡ್ಬೋದಾ? ಆಯ್ತು, ನಿಮಗೆ ಏನಾದರೂ ಬೇರೆ ಕೆಲಸ ಇದ್ರೆ ಹೋಗ್ಬೋದು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಲಕ್ಷ್ಮೀಜಿ, ನಿಮಗೆ ಇದು ಪ್ರಶ್ನೆ. ಶ್ರೀಕೃಷ್ಣ, ಅರ್ಜುನ ಮತ್ತು ಯುದ್ಧದಲ್ಲಿ ನೆರೆದಿದ್ದ ಸಮಸ್ತ ಅರಸರು ಪೂರ್ವದಲ್ಲಿ ಮತ್ತು ಮುಂದೆಯೂ ಇರುವರು. ಇದನ್ನ ವಿಶ್ಲೇಷಿಸಿ. ಹೇಗೆ ಮೊದಲು ಇದ್ರು ಅಂತ ಹೇಳ್ತಾರೆ, ಮುಂದೆನೂ ಇರ್ತಾರೆ, ಯಾವಾಗ್ಲೂ ಶಾಶ್ವತ ಅಂತಂದ್ಬಿಟ್ಟು ಹೇಗೆ ಹೇಳ್ತಾರೆ? ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ? ಅದು ಈಗ ಹೆಂಗೆ ಶ್ರೀಕೃಷ್ಣ ನಮಗ ಆತ್ಮಜ್ಞಾನ ಕೊಡ್ತಾ ಇದಾರ್ರಿ. ಅಂದ್ರ ಈ ದೇಹ ಮನಸ್ಸು ಬುದ್ಧಿ ಎಲ್ಲಾ ನಾನಲ್ಲ, ಇದು ಇವತ್ತಲ್ಲ ನಾಳೆ ಬಂದ್ ಹೋಗುವಂತವು, ಆತ್ಮ ಶಾಶ್ವತ ಅಂತಂದ್ ಹೇಳಿ ಹೇಳ್ತಾ ಇದಾರ್ರಿ ಇಲ್ಲಿ. ಆಮೇಲೆ ಈಗ ದೇಹ ಇವತ್ತಲ್ಲ ನಾಳೆ ಭೂಮಿಯೊಳಗ್ ಹೋಗ್ಬೋದು, ಮಣ್ಣಿಗೆ ಹೋಗ್ಬೋದು. ಆ ಮಣ್ಣಿನೊಳಗು ಮತ್ತೊಂದು ಬೆಳವಣಿಗೆ ಇರ್ತೈತಿ. ಅದ್ರಿಂದ ನಾವು ಯಾವಾಗ್ಲೂ ಶಾಶ್ವತವಾಗೇ ಇರ್ತೇವಿ ಆತ್ಮ ಸ್ವರೂಪಿಯಾಗಿ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತವಮ್ಮ. ಹಿಂದೆಯೂ ನಾವು ಯಾವಾಗ್ಲೂ ಅದ ದೇವ್ರಿ ಅಂತಂದ್ ಹೇಳಿ, ಈಗ ಫಾರ್ ಎಕ್ಸಾಂಪಲ್ ಈ ಎಷ್ಟೋ ಎಲ್ಲಾರ್ ಮನ್ಯಾಗೂ ಸಾವ್ ಅನ್ನೋದ್ ಇದ್ದ ಇರ್ತತ್ರಿ. ಈಗ ಸತ್ತವ್ರ ನಮ್ ಕಡೆಗ್ ಇಲ್ಲ ಅಂತಂದಿಲ್ಲ, ಒಂದಲ್ಲ ಒಂದ್
ಈಗ ನಮ್ಮಮ್ಮನ್ನ ನಾನ್ ಕಳ್ಕೊಂಡಿರ್ಬೋದು, ಆದ್ರೆ ನಮ್ಮಮ್ಮ ನನ್ನೊಳಗ್ ಅದಾರ್ರಿ. ಆ ಯಾವಾಗ್ಲೂನು ಈಗ ನನ್ ಮಗಳ ರೂಪದೊಳಗಾಗಿ ಬಂದಿರ್ಬೋದು, ಅಥವಾ ಯಾವ್ದೋ ಒಂದ್ ರೂಪದಲ್ಲಿ ಆತ್ಮಕ್ಕ ಸಾವಿಲ್ಲ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತೈತಿ ಅಮ್ಮ. ಹ್ಮ್ ಈ ಸದಾ ಹಂಗ ಕಾಲ ಇದ್ದ ಇರ್ತಾರೆ. ಈಗ ನಾನ್ ಹೋದ್ರುನು ಮುಂದೊಂದಿ ಯಾವ್ದೋ ಒಂದ್ ರೂಪದಿಂದ ಮತ್ತ ಅಮ್ ಬಂದ ಬರ್ತಾನಿ ಅನ್ನೋದು ಹಂಗ ನನಗ್ ಹಂಗ ಅನಸ್ತೈತಿ ಅಮ್ಮ. ಅಥವಾ ನಾವು ಬಹಳ ಆಧ್ಯಾತ್ಮದ ಲೈನ್ ಒಳಗ, ಅಥವಾ ನಾವು ಏನು ಪಾಪ ಅನ್ನದ ಮಾಡಿಲ್ಲ ಅಂತಂದ್ ಹೇಳಿದ್ರ ನಮ್ ಇದ್ರೊಳಗ ಇತ್ತು ಅಂತಂದ್ ಹೇಳಿ ಮುಕ್ತಿನೂ ಸಿಗ್ಬೋದು ಅಂತಂದ್ ಹೇಳಿ ನನಗ್ ಹಂಗ ಅನಸ್ತಮ್ಮ. ಈ ದೇಹ ಅನ್ನೋದು ಹ್ಮ್ 7 ಜನ್ಮ ದಾಟಿದ್ರ ಮುಗೀತು ಅಂತಂದ್ ಹೇಳ್ತಾರಲ್ರಿ, ಆತರ ಹಾ ಮುಂದೊಂದ್ ಟೈಮ್ ಇದ್ರು ಇರ್ಬೋದು ಅಂತಂದ್ ಹೇಳಿ ಹಂಗ ಅನಸ್ತಮ್ಮ. ಸದಾಕಾಲ ನಾವ್ ಅದೇವ್ರಿ ಎಲ್ಲಾ ಟೈಮ್ನೊಳಗು. ಆಮೇಲೆ ನಾವ್ ಬಹಳ ಡೀಪ್ ಆಗಿ ಹೋದಾಗ ಏನೋ ಒಂದು, ಈಗ ನಾವು ಈ ದೇಹ ಮನಸ್ಸು ಬುದ್ಧಿ ನಾನಲ್ಲ ಅಂತಂದ್ ಹೇಳಿ ಬಹಳ ಬಹಳ ಹೊತ್ತು ಯೋಚನೆ ಮಾಡ್ಕೊಂಡ್ ಹೋದಾಗ, ಹೌದಲ್ಲ ಏನೋ ಒಂದ್ ಶಕ್ತಿ ಐತಿ ಅಂತಂದ್ ಹೇಳಿ ಎಷ್ಟು ಸರಳ ಗೋಚರ ಆಗ್ತೈತಿ ಅಂತಂದ್ ಹೇಳಿ ನನಗ್ ಬಹಳ ಸತಿ ಅನಸ್ತೈತಿ ಅಮ್ಮ. ಮಿರರ್ ಮುಂದೆ ನಿಂತ್ಕೊಂಡು ಹೌದಲ್ಲ ಈ ಕಣ್ಣು ಹಿಂಗ ಒಂಥರ ಯಾರಾರ ನೋಡಿ ಹುಚ್ಚರು ಅಂತಂದ್ ಹೇಳಿ ಅನ್ಕೋಬೋದು ಅಮ್ಮ. ಈ ಕಣ್ಣು ಹೌದಲ್ಲ, ಈ ಕಣ್ಣ್ ಯಾಕೆ ಹಿಂಗೈತಿ, ಮೂಗ್ ಯಾಕೆ ಹಿಂಗೈತಿ, ನಾವ್ ಯಾಕೆ ಹಿಂಗ್ ಉಸಿರಾಡ್ತಾ ಇದೇವಿ ಅಂತಂದ್ ಹೇಳಿ ಬಹಳ ಡೀಪ್ ಆಗಿ ಯೋಚನೆ ಮಾಡ್ಕೊಂಡು ಹೋದಾಗ ಏನೋ ಒಂದು ಶಕ್ತಿ ಅಂತಂದ್ ಹೇಳಿ ಬರ್ತೈತ್ರಿ ನಮ್ಮೊಳಗ. ಅದು ಶಕ್ತಿ ಆತ್ಮ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತಮ್ಮ. ಧನ್ಯವಾದ ರೀ. ಅದೇ ಇನ್ನೂ ಈ ಕಣ್ಣು ಮೂಗು ಮಾತಾಡ್ಕೊಂಡು ಎಲ್ಲಾನು ನಮ್ಗೆ ಹೀಗ್ ಕಾಣಿಸ್ತಾ ಇದೆ, ಅದು ಹಾಗೆ ಇಲ್ದೇನು ಇರಬಹುದೇನೋ. ಯಾಕೆ ನಮ್ಮ ಹೌದು, ಇಂದ್ರಿಯಗಳಿಗೆ ಹಾಗೆ ಕಾಣಿಸ್ತಾ ಇದೆ. ಹೌದ್ರಿ, ತುಂಬಾ ಹೌದು. ಅಧ್ಯಾತ್ಮಕ್ಕೆ ಬಂದ ಮೇಲೆ ನಮ್ಗೆ ಇದೆಲ್ಲ ಅರಿವಾಗ್ತಾ ಇದೆ. ಅದಕ್ ಮೊದ್ಲು ಏನಿಲ್ಲ, ಹೀಗೆ ನಂಗೆ ಕಾಣಿಸ್ತಾ ಇದೆಯಲ್ಲ ನಿಜ. ಅಂತ ಹೇಳ್ತೀವಿ. ಹಾ ಅಮ್ಮ. ಯಾಕಂದ್ರೆ ಯಾರೋ ಯಾಕಮ್ಮ ನಾನ ಒಂದ್ ಟೈಮ್ನೊಳಗ ಯಾರ್ದೋ ಡ್ರೆಸ್ ನೋಡ್ದಾಗ್ಲಿ, ಇಲ್ಲ ನನ್ ಡ್ರೆಸ್ ಸರಿ ಇಲ್ಲ, ಇವತ್ ನಾನ್ ಫಂಕ್ಷನಿಗ್ ಹೋಗ್ಬಾರ್ದು ಅನ್ನಷ್ಟು ಇದ್ದೆ ಅಮ್ಮ. ಇವಾಗ ಅದ್ರ ಕಡೆಗ್ ಲಕ್ಷ್ಯನ ಹೋಗಲ್ರಿ. ಏನೋ ಅಂತಾರಲ್ಲ, ನಾನ್ ಎಲ್ಲರ ಹೊರಟ್ರುನು ಬರೇ ಎಷ್ಟು ಬರತ್ಲೇನ ಎಷ್ಟ್ ಖುಷಿ ಅನಸ್ತೈತಿ ಅಂತೇಳಿ ಸರಳ ಅವ್ರ ಮಾತಾಡ್ಸಕ್ ಬರ್ತಾರ್ರಿ. ನಿನ್ ಜೊತೆಗ್ ಮಾತಾಡ್ತಿದ್ರ ಖುಷಿ ಅನಸ್ತೈತಿ, ನಿನ್ ಜೊತೆಗ್ ಮಾತಾಡ್ತಿದ್ರ ಏನೋ ಮನಸ್ ಹಗ್ಗರ್ ಅನಸ್ತೈತಿ ಅಂತಂದ್ ಹೇಳಿ ನಂದ್ ಅರಿವಿಲ್ದನ ಅವ್ರ ನಮ್ಮನ್ ಎಷ್ಟ್ ಚಂದ್ ಮಾತಾಡ್ಸ್ತಾರ, ಬಹಳ ಖುಷಿ ಅನಸ್ತೈತಿ ಅಮ್ಮ. ಅಂದ್ರ ನಾವು ಹಗ್ಗರ್ ಆಗ್ಬಿಟ್ಟಿರ್ತೇವ್ರಿ. ಒಂದೇದ್ದು ನಾವು ದೇಹ ರೂಪಿಯಾಗಿ ಇರಂಗಿಲ್ಲ ರೀ. ಎಲ್ಲಾ ಟೈಮ್ನೊಳಗುನು ಅವ್ರ ದುಃಖಕ್ಕಾಗ್ಲಿ ಅಥವಾ ಅವ್ರ ಸುಖಕ್ಕಾಗ್ಲಿ ನಾವು ಸ್ಪಂದಿಸ್ತೇವಲ್ರಿ, ಅದು ಮನಸ್ಸು ಅಟ್ರಾಕ್ಟ್ ಮಾಡ್ತೈತಿ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತಮ್ಮ. ಧನ್ಯವಾದ ರೀ. ಬಿಟ್ರೆ ಅದೇ ಕ್ಲಾಸ್ ಈ ಪ್ರಪಂಚ ಅನ್ನೋದು ಹೇಗೆ ಕಾಣಿಸುತ್ತೆ ಅಂತಂದ್ರೆ, ಈ ಹಗ್ಗದಲ್ಲಿ ಹಾವು ಕಾಣಿಸುತ್ತಲ್ಲ, ಆ ರೀತಿಯಲ್ಲಿ ಕಾಣಿಸುತ್ತೆ ನಮಗೆ. ಅದಕ್ಕೆ ಅಲ್ಲಿ ಮೊದಲು ಹಾವು ಇರಲಿಲ್ಲ, ಆಮೇಲೂ ಇಲ್ಲ, ನಾವು ಟಾರ್ಚ್ ಬಿಟ್ಟ ಮೇಲೂ ಇಲ್ಲ, ಆದರೆ ಅಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಅದು ಭ್ರಮೆ ಅಂತಂದ್ಬಿಟ್ಟು ಈ ಭ್ರಮಾಲೋಕದಲ್ಲಿ ನಾವು ಇದೇ ನಿಜ, ಇದೇ ಸತ್ಯ ಅಂತಂದ್ಬಿಟ್ಟು ಅನ್ಕೊಂಡಿದೀವಿ. ಆದರೆ ಹಗ್ಗ ಮಾತ್ರ ಸತ್ಯ, ಹೌದ್ರಿ. ಈಗ ನಿಮ್ ಹಿಂದ್ಗಡೆ ಹಾವು ಒಂದು ಮಿಥ್ಯ. ಹಿಮಾಲಯ ಬೆಟ್ಟ ಕಾಣಿಸ್ತಾ ಐತ್ರಿ. ಅದ್ ಖರೆ ಹೇಳ್ಬೇಕಂದ್ರ ಹಿಮಾಲಯದ ಬೆಟ್ಟ ಇಲ್ಲೇ ಇಲ್ಲ ಅಲ್ಲಿ. ನಿಮ್ ಸ್ಕ್ರೀನ್ ಹಿಂದ್ಗಡೆ ನಮ್ ಕಣ್ಣಿಗೆಲ್ಲ ನೀವು ಹಿಮಾಲಯದೊಳಗ್ ಕುಂತೀರಿ ಅನ್ನೋ ತರ ಗೋಚರ ಆಗ್ತೈತಿ, ಅದ್ರಲ್ಲಿ ಅದು ಇಲ್ಲ. ಎಷ್ಟು ಸರಳ ಐತಿ ಅಮ್ಮ ನೋಡ್ಕೊಂತ ಹೋದ್ರ. ಧನ್ಯವಾದ ರೀ. ಆಯ್ತು, ಇನ್ನು ಬೇರೆಯವರೆಲ್ಲ ಏನು ಹೇಳ್ತಾರೆ ಅದನ್ನು ನೋಡೋಣ. ವೀಣಾ ಅವರಿಗೆ ಮುಂದಿನ ಪ್ರಶ್ನೆ ವಿವರಿಸಕ್ಕೆ ಆಗತ್ತಾ? ಹ್ಮ್ ನೋಡಿ, ಆಯ್ತು. ಆತ್ಮಸ್ವರೂಪನ ವಿವರಿಸಿ. ಎಲ್ಲರೂ ಅದೇ ಆತ್ಮಸ್ವರೂಪರಾದ್ರೆ ಸದಾ ಇರಬಲ್ಲರೆ. ಅದೇ ಆತ್ಮ ಅಂದ್ರೆ ಆತ್ಮಸ್ವರೂಪ ಅಂತಂದ್ರೆ ಏನು? ಆತ್ಮ ಸ್ವರೂಪ ಅಂದ್ರೆ ನಮ್ಮಲ್ಲಿ ಒಂದು ಶಕ್ತಿ ಇದೆಯಲ್ಲ, ಅದೇ ಆತ್ಮ. ಅದಕ್ಕೆ ಸಾವು ನೋವು ಏನೂ ಇರಲ್ಲ. ಅದು ಒಂದು ಚೈತನ್ಯ. ಆ ಚೈತನ್ಯ ಆ ಚೈತನ್ಯ ಎಲ್ಲಾ ಟೈಮಲ್ಲೂ ಇರುತ್ತೆ. ಈಗ ನಮ್ದು ದೇಹ ಬುದ್ಧಿ ಮನಸ್ಸು ಎಲ್ಲ ನಮ್ಗೆ ಬಾಹ್ಯವಾಗಿ ಕಾಣಿಸಿದ್ರು ಅದು ಒಂದಲ್ಲ ಒಂದಿನ ಮಣ್ಣಿಂದನೇ ಹುಟ್ಟಿ ಮಣ್ಣೊಳಗಡೆನೆ ಹೋಗುತ್ತೆ. ಹಾಗೆ ಅದರಿಂದ ಅದಕ್ಕೆ ಏನು ಇದಿಲ್ಲ. ನಾವು ನೋಡ್ತೀವಲ್ಲ, ಅದು ಎಲ್ಲ ಭ್ರಮೆ. ಹಗ್ಗ ಹೇಳಿದ್ರಲ್ಲ ಈಗ,
ಹಗ್ಗನ ಹಾವು ಅನ್ಕೊಳ್ತೀವಿ ಅಂತ ಆ ತರ ಭ್ರಮೇಲಿ ಇರ್ತೀವಿ ಅಷ್ಟೇ ಹೊರ್ತು ನಮ್ಮ ಆತ್ಮ ಯಾವಾಗ್ಲೂನು ನಮ್ದಾದ್ಮೇಲೆ ಈಗ ಅರಸರು ಆದ್ಮೇಲೆ ಮುಂದೇನು ಈಗ ಅರ್ಜುನ ಅನ್ಕೊಳ್ತಾರೆ ನಾನು ಯುದ್ಧ ಮಾಡಿದ್ರೆ ನಮ್ಮವರೆಲ್ಲ ತೀರೋಗ್ಬಿಡ್ತಾರೆ ಆಮೇಲೆ ಅವ್ರು ಯಾರು ಇರಲ್ಲ ಅವ್ರನ್ನೆಲ್ಲ ನಾನು ಸಾಯಿಸಿ ನಾನು ರಾಜ್ಯ ಆಳಿದ್ರೆ ನನ್ಗೆ ಸುಖ ಇರಲ್ಲ, ನನ್ಗೆ ಅವ್ರದ್ದು ನಾನ್ ಕೊಂದೆ ಅವ್ರನ್ನ ಅನ್ನೋದು ಭಾವನೆನೇ ಇರುತ್ತೆ ಅವ್ರಿಗೆ. ಆದ್ರೆ ಅದೆಲ್ಲ ಸಾವಿಲ್ಲ, ಆತ್ಮಕ್ಕೆ ಸಾವಿಲ್ಲ. ಅವ್ರು ಮುಂದೆನೂ ಇರ್ತಾರೆ, ಹಿಂದೆನೂ ಇದ್ರು, ಈಗ್ಲೂ ಇದ್ದಾರೆ, ಮುಂದೆನೂ ಇರ್ತಾರೆ. ಆತ್ಮ ಸ್ವರೂಪವಾಗಿಯೇ ಯಾವಾಗ್ಲೂ ಇರ್ತಾರೆ ಅನ್ನೋದೇ ಇದ್ರ ಅರ್ಥ. ಅಂದ್ರೆ ಆವಾಗ ಆತ್ಮ ಅನ್ನೋದು ಶಾಶ್ವತ, ಅದಕ್ಕೆ ಆತ್ಮ ಹುಟ್ಟು ಸಾವು ಅನ್ನೋದು ಇಲ್ಲ. ಹಾಗಾಗಿ ಇಲ್ಲ. ಆ, ಎಲ್ಲರೂ ಸಹ ಇದ್ದೇ ಇರ್ತಾರೆ ಅನ್ನೋದು. ಇರ್ತಾರೆ. ಹೌದು. ಬೇರೆಯವರು ಎಲ್ಲ ಏನ್ ಹೇಳ್ತಾರೆ ಕೇಳೋಣ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಸಾವಿತ್ರಿಜಿ, ಈ ಎರಡು ಪ್ರಶ್ನೆಗಳು ಸೇರಿಸಿ ಇದಕ್ಕೆ ಉತ್ತರವನ್ನ ಕೊಡ್ತೀರಾ? ಅದೇ ಲಕ್ಷ್ಮೀಜಿಯವರೆಲ್ಲ ಸರಿಯಾಗಿ ಹೇಳಿದ್ದಾರೆ, ಚೆನ್ನಾಗಿ. ಆತ್ಮ ವಸ್ತು ಅಂತಂದ್ರೆ ಅದು ಸತ್ ವಸ್ತು. ಸತ್ ಅಂದ್ರೆ ಅದು ಯಾವಾಗ್ಲೂ ಇರ್ತಕ್ಕಂಥದ್ದು. ಯಾಕೆಂದ್ರೆ ಯಾವಾಗ್ಲೂ ಇಲ್ದೆ ಇರಲ್ಲ ಅಂತಂದ್ರೆ ಒಂದು ಕಾಲದಲ್ಲಿದ್ದು ಇನ್ನೊಂದು ಕಾಲದಲ್ಲಿ ಇರಲ್ಲ ಅಂತಂದ್ರೆ ಈ ದೇಹ ಹುಟ್ಟತ್ತೆ, ಬೆಳೆಯತ್ತೆ, ಹೋಗತ್ತೆ. ಅಂದ್ರೆ ಅಸ್ತಿತ್ವದ ಅವಾಗೆ ಅದು ಕಾಣತ್ತೆ. ಇಲ್ಲ, ಚೈತನ್ಯ ಸ್ವರೂಪ, ಅದು ಎಲ್ಲ ಕಡೆ ಇರ್ತಕ್ಕಂಥದ್ದೇ ಅರಿವು. ಅದಕ್ಕೆ ಯಾವುದು ಸಾವು ಏನು ಇಲ್ಲ, ಆತ್ಮನಿಗೆ ಸದಾ ಇರ್ತಕ್ಕಂಥದ್ದು. ಹಾಗಾಗಿ ಕೃಷ್ಣ ಹೇಳ್ತಾ ಇರೋದು ಈ ದೇಹ ಹೋದ್ರೆ ಅದು ಅಸ್ತಿತ್ವವಾಗಿ ಇರತ್ತೆ, ಅದು ನಾಶವಾಗುವಂತದ್ದಲ್ಲ. ಇವರೆಲ್ರೂ ಹೋಗ್ತಾರೆ ಅಂತ ನೀನು ದುಃಖ ಪಡ್ಬೇಡ, ಆತ್ಮನಿಗೆ ಯಾವುದೇ ಸಾವಿಲ್ಲ ಅಂತ ಈ ಹೇಳ್ತಾ ದೇಹ ಇದ್ದಾರೆ. ಹೋದ್ರೆ ಬೇರೆ ಏನಾದ್ರೂ ಇರುತ್ತಾ? ಈ ದೇಹ ಹೋದ್ಮೇಲೆ ಬೇರೆ ಏನಾದ್ರೂ ಇರುತ್ತಾ ನಾನು ಅನ್ನೋದು? ದೇಹ ಹೋದ್ಮೇಲೆ ಅರಿವಿನ ರೂಪದಲ್ಲಿ ಎಲ್ಲಾ ಕಡೆ ಇರತ್ತಲ್ವಾ, ಆತ್ಮ ಇರುತ್ತೆ. ದೇಹ ಆತ್ಮ ಅನ್ನೋದು. ಆತ್ಮ ಆತ್ಮನ್ಗೆ ಇರುತ್ತೆ. ಯಾವತ್ತೂ ಸಾವಿಲ್ಲ ಅಂತ. ದೇಹ ಇದ್ದಾಗ್ಲೂ ಇರತ್ತೆ, ಅದು ದೇಹ ಇಲ್ದೇ ಇದ್ದಾಗ್ಲೂನು ಅದು ಇರತ್ತೆ ಅಂತ ಹೇಳ್ತಾ ಇದ್ದಾರೆ. ಶಾಶ್ವತವಾಗೂ ಇರುತ್ತೆ. ಶಾಶ್ವತವಾಗಿರ್ತಕ್ಕಂಥ ಇಲ್ಲಿ ವಸ್ತು ಹೇಳ್ತಾ ಅಂತ. ಇದಾರೆ, ಏನ್ ಯಾಕೆ ಹೇಳ್ತಾ ಅಂತಂದ್ರೆ ಇದಾರೆ? ಅಶಾಶ್ವತ ಅಂತಂದ್ರೆ ಅದು ಇರಲ್ಲ. ಹಾಗಾಗಿ ಶಾಶ್ವತ ಅಂತ ಹೇಳಿದ್ಮೇಲೆ ಅದು ಇದ್ದೇ ಇರತ್ತೆ ಅಂತ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾನು, ನೀನು ಮತ್ತೆ ಎಲ್ಲ ರಾಜರು ಎಲ್ಲರೂ ಸಹ ಇವಾಗ್ಲೂ ಇದೀವಿ, ಹಿಂದೇನು ಇರ್ಲಿಲ್ಲ ಅಂತ ಅಲ್ಲ, ಮುಂದೇನು ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವಾಗ ಬೇರೆ ಬೇರೆಯಾಗಿ ಇರ್ತೀವಿ ಅಂತ ಬಿಟ್ಟು, ಅವಾಗ ಆತ್ಮ ಬೇರೆ ಅದು ಬೇರೆಯಾಗಿ ಹಿಂದೆನೆ ಇರುತ್ತೆ ಅಂತ. ಇದ್ರು ಅಂದ್ರೆ ಅದು ಇದ್ದಿದ್ದಕ್ಕೆ ಅದು ಬಂದಿರತ್ತೆ. ಇವಾಗ ಬೀಜದಲ್ಲಿ ಒಳಗಡೆ ಅದು ಅಂಕುರ ರೂಪದಲ್ಲಿ ಇರತ್ತಲ್ವಾ, ಅವು ಮಣ್ಣಿಗೆ ಸೇರಿದ್ಮೇಲೆ ಅದು ಮೊಳಕೆಯಾಗಿ ಬರತ್ತೆ. ಅದೇ ತರ ಹಿಂದೆನು ಇದ್ರು, ಈಗ್ಲೂ ಇದ್ದಾರೆ, ಮುಂದೇನು ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ ಓಕೆ. ಅರ್ಜುನನಿಗೆ. ಸುಮತಿ ಇದ್ದಾರೆ, ಸುಮತಿನ್ನು ಕೇಳೋಣ. ಹರಿ ಓಂ ಸುಮತಿ. 12ನೇ ಶ್ಲೋಕಕ್ಕೆ ಹರಿ ಓಂ ಆಂಟಿ. 12ನೇ ಶ್ಲೋಕನ ನಾವು ಮನನ ಮಾಡ್ತಾ ಇದೀವಿ. ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ, ಇಲ್ಲಿ ಇರುವಂತಹ ರಾಜರು ಮತ್ತೆ ನಾನು, ನೀನು ಎಲ್ಲರೂ ಮೊದ್ಲು ಇದ್ವಪ್ಪ, ಈಗ್ಲೂ ಇದೀವಿ ನೋಡು, ಮುಂದೆ ಅವರು ಹೋಗ್ಬಿಡ್ತಾರೆ, ನಿನ್ನ ಕೊಂದ ತಕ್ಷಣ ಹೋಗ್ಬಿಡ್ತಾರೆ ಅಂತ ಬಿಟ್ಟು ಅನ್ಕೊಳ್ಬೇಡ. ಎಲ್ಲರೂ ಇದ್ದಾರೆ, ಎಲ್ಲರೂ ಆತ್ಮಸ್ವರೂಪರು ಅವರು, ಮತ್ತೆ ಇರ್ತಾರೆ, ಸದಾ ಕಾಲವೂ ಇರ್ತಾರೆ ಅಂತ ಬಿಟ್ಟು ಹೇಳ್ತಾರೆ. ಅದು ಹೇಗೆ ಅನ್ನೋದನ್ನ ಸ್ವಲ್ಪ ನಿಮಗೆ ಹೇಗೆ ಅನ್ಸುತ್ತೆ ಅದನ್ನ ವಿವರಿಸಿ ಹೇಳಿ. ಈಗಾಗ್ಲೇ ಒಬ್ರು ಹೇಳಿದ್ರು ಅದೇ ತರ ವಿಚಾರ. ನಾನು ಮುಂದೆ ಈ ಆಂಟಿ ಒಬ್ರು ಹೇಳಿದ್ರಲ್ಲ, ಅವ್ರು ಹಿಂದೆ ಒಬ್ರು ಹೆಸರು ಗೊತ್ತಿಲ್ಲ, ಅದೇ ತರ ವಿಚಾರ.
ಇದು ಏನಂದ್ರೆ ಅರ್ಜುನ ಹೆದರೋದ್ ಏನಂದ್ರೆ ಇವ್ರು ಇಲ್ದೆ ಹೋಗ್ತಾರೆ ಯುದ್ಧ ಅಂತ ಇದನ್ನೆಲ್ಲ ಹಾಕ್ಬಿಡ್ತಾನೆ, ಬೇಡ ನನ್ಗೆ ಅಂತ ಶಸ್ತ್ರಗಳನ್ನ ಹಾಕ್ಬಿಟ್ಟು ನನ್ಗೆ ಬೇಡವೇ ಬೇಡ, ರಾಜ್ಯನೂ ಬೇಡ, ಇವರೆಲ್ಲ ಸತ್ತೋಗ್ತಾರೆ ಅನ್ನೋ ಭಯ ಅವನ್ಗೆ ಇರತ್ತೆ. ಅದಕ್ಕೆ ಸತ್ತೋಗ್ತಾರೆ ಒಂದೇ ರೀಸನ್, ಆ ರೀಸನ್ಗೋಸ್ಕರ ನೀನ್ ಬೇಡ ಅಂತ ಇದೀಯ, ಬೇರೆ ಎಲ್ಲ ಇದು ಅಂದ್ರೆ ಅವ್ರು ಎಲ್ಲೂ ಹೋಗ್ತಾರೆ, ಈ ದೇಹ ಮಾತ್ರ ಇರೋದಿಲ್ಲ, ಆತ್ಮ ಯಾವಾಗ್ಲೂ ಇರತ್ತೆ. ಅದು ಮುಂಚೆಯಿಂದನೂ ಇದೆ. ಅದಕ್ಕೆ ಅದೇ ಹೇಳ್ದಾಗೆ ಆತ್ಮ ಅದು ಕೃಷ್ಣ ವಿವರಿಸಿ ಹೇಳ್ತಾರೆ. ಇವಾಗ ನಾರ್ಮಲ್ ಆಗಿ ಇವಾಗ ನಮಗೂ ಈ ಭಗವದ್ಗೀತಾ ಕ್ಲಾಸ್ ಅಲ್ದೆ ಯಾರು ಹತ್ರ ಹೇಳಿದ್ರು ಎಲ್ಲೋದ್ರು, ಇಲ್ಲೇ ಇದ್ದಾರೆ, ಎಲ್ಲೂ ಹೋಗಲ್ಲ, ಅವ್ರು ಮುಂಚೆನೂ ಇದ್ರು ಇವಾಗ್ಲೂ ಇದ್ದಾರೆ ಅಂದ್ರೆ ನಾವು ಖಂಡಿತ ಯಾರೋ ನಾವು ಹುಚ್ಚರು ಅನ್ಕೊಂಡ್ಬಿಡ್ತಾರೆ ಹೇಳಿದ ತಕ್ಷಣ. ಬಟ್ ಫಿಲಾಸಫಿನಲ್ಲಿ ಈ ತರ ಒಂದು ಸ್ಪಿರಿಚುವಲ್ ಆಗಿ ನಾವು ತಿಳ್ಕೊಂಡಾಗ ಅದು ನಾವು ನಮ್ಗೆ ಇವಾಗ ಭಗವದ್ಗೀತಾ ಮುಂದೆ ಈ ತರ ಕೂತ್ಕೊಂಡಾಗ ಇದು ಒಪ್ಕೆ ಬರುತ್ತೆ. ಬಟ್ ಅದರ್ವೈಸ್ ಅದು ಪರ್ಸನಲ್ ಲಾಸ್ ತರ ತಗೊಂತೀವಿ, ಯಾರ್ದಾರು ಏನಾರು ನಮ್ಮ ಕಳ್ಕೊಂಡ್ರೆ ನಾವು ಅವ್ರನ್ನ. ಈ ಆತ್ಮ ಅಥವಾ ಕಾನ್ಶಿಯಸ್ನೆಸ್ ಅದೇ ಕೃಷ್ಣನು ಹೇಳೋದು. ಮತ್ತೆ ಈ ನೆಕ್ಸ್ಟ್ ಏನೋ ಬರುತ್ತೆ, ನಾನು ಯಾವಾಗ್ಲೂ ಇದ್ದೀನಿ, ನಾನು ಎಲ್ಲೂ ಹೋಗೇ ಇಲ್ಲ, ನಾನು ಎಲ್ಲೂ ಹೋಗೋದು ಇಲ್ಲ, ನಾನು ಮುಂಚೆನೇ ಇದ್ದೆ, ನನ್ಗೆ ನನ್ ಕ್ರಿಯೇಷನ್ನು ಇಲ್ಲ, ನಾನು ಎಂಡೂ ಇಲ್ಲ, ಯಾವಾಗ್ಲೂ ಇದ್ದೀನಿ ಅಂತ. ಅದೇ ತರ ನಾವು ನಮ್ಮ ಆತ್ಮನೂ ಅಷ್ಟೇ, ಯಾವಾಗ ತನಕ ಅಂದ್ರೆ ಆ ರಿಯಲೈಸೇಷನ್ ಆಗೋ ತನಕ ಬರೀ ದೇಹ ಮಾತ್ರ. ಅದು ಹೇಳ್ತಾರೆ ನಾವ್ ಒಂದು ಬಾಡಿನಲ್ಲಿ ಯಾವಾಗ ಆತ್ಮ ಬಂದು ಸೇರ್ಕೊಳ್ಳುತ್ತೆ ಅಂದ್ರೆ ನಮ್ಮ ಇಚ್ಛೆಗಳು ನಮ್ಮ ಡಿಸೈರ್ಸ್ ಇರೋ ತನಕ ಅದು ದೇಹ ಬೇಕಾಗತ್ತೆ. ಆ ದೇಹ ಯೂಸ್ಲೆಸ್ ಆದಾಗ, ಇನ್ನ ನಮ್ಮ ಇಚ್ಛೆಗಳು ಇದರಲ್ಲಿ ಪೂರ್ತಿ ಆಗಲ್ಲ ಅನ್ನೋವಾಗ ಆ ದೇಹನ ಬಿಟ್ಟು ಆತ್ಮ ಆಚೆ ಬಂದ್ಬಿಡತ್ತೆ. ಮತ್ತೆ ಇನ್ನೊಂದು ದೇಹಕ್ಕೆ ಅದು ನಮ್ಮ ಕರ್ಮಾನುಸಾರ ಅದು ಮತ್ತೆ ಎಂಟ್ರಿ ಆಗತ್ತೆ ಅಂತ ಇದು ನಾನು ಓದಿರೋದು ಭಗವದ್ಗೀತಾದಲ್ಲೇ ಓದಿರೋದು. ಅಂದ್ರೆ ಆ ಆತ್ಮ ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮ್ಗೆ ಹೋಗತ್ತೆ ಆಗ್ಲಿ, ಅದು ಯಾವಾಗ್ಲೂ ಇರುತ್ತೆ. ಅದನ್ನೇ ಮುಂದೆ ಹೇಳೋದು, ಒಂದು ರಿಮೋಟ್ಗೆ ಒಂದು ಅಥವಾ ಒಂದು ನಮ್ಮ ಫೋನ್ಗೆ ಒಂದು ಕವರ್ ಹಾಕ್ದಾಗೆ, ಕವರು ಹಾಳಾಗ್ಬಿಡತ್ತೆ, ಫೋನು ಅದೇ ಫೋನು ಚೇಂಜ್ ಮಾಡ್ತಾ ಇರ್ತೀವಿ, ಫೋನ್ ಬೇರೆ ಬೇರೆ ಹೊಸ ತರ ಕಾಣಿಸತ್ತೆ, ಮತ್ತೆ ಆ ಕವರ್ ಹಳೇದಾಗ್ತಾ ಆಗ್ತಾ ಫೋನ್ ಹಳೇದು ಅನ್ಕೊಂತೀವಿ. ನಾವು ಕವರ್ ಬಿಚ್ಬಿಟ್ರೆ ಫೋನ್ ಹೊಸದೇ, ಅದು ಹಾಗೆ ಇರತ್ತೆ, ಕವರ್ ಅಪ್ ಆಗಿರತ್ತೆ ಅಷ್ಟೇ. ಕವರ್ ಬೇರೆ ಹಾಕ್ದಾಗ ಬೇರೆ ಫೋನ್ ತರ ಕಾಣಿಸುತ್ತೆ. ಅದೇ ತರಾನೇ ಆತ್ಮನು. ಇದು ನಾವು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಆತ್ಮ ಯಾವಾಗ್ಲೂ ಒಂದೇ, ಅದು ಬೇರೆ ಬೇರೆ ಕವರಿಂಗ್ ಕೊಟ್ಟಾಗ ಆತ್ಮ ಒಂದೇ ಅಂದ್ರೆ ಇವಾಗ ಆತ್ಮ ಒಂದೇ ಅಂತಂದ್ರೆ ನಿಮಗೊಂದು ಆತ್ಮ, ನಿಮಗೊಂದು ಆತ್ಮ, ಇವಾಗ ನನಗೊಂದು ಆತ್ಮ, ಇನ್ನೊಬ್ಬರಿಗೆ ಇನ್ನೊಂದು ಆತ್ಮ, ಅದು ಒಂದೇನಾ? ಹೀಗೆ ನನ್ನ ಆತ್ಮ ನಿಮ್ಮ ಆತ್ಮ. ಕೃಷ್ಣ ಆಮೇಲೆ ಹೋಗ್ತಾ ಹೋಗ್ತಾ 16, 17 ಏನೋ ಒಂದು ಚಾಪ್ಟರ್ ಅಲ್ಲಿ ವಿಶ್ವರೂಪ ದರ್ಶನ ತೋರಿಸ್ತಾನೆ. 8ನೇ ಚಾಪ್ಟರ್ ಯಾವ್ದೋ ಒಂದು ಎಲ್ಲೋ ಒಂದು ವಿಶ್ವರೂಪ ದರ್ಶನ ಇವಾಗ ಬಿಡ್ಸಿ ನಾವು ವರ್ಡ್ಸ್ ಅಲ್ಲಿ ಇವಾಗ ಹೇಳೋವಾಗ್ಲೂನು ನಮ್ಗೆಲ್ಲ ಅರ್ಥ ಆಗದೆ ಇರ್ಬೋದು. ಅದೇ ತರ ಅರ್ಜುನಕ್ಕೆ ಎಷ್ಟೋ ವಿಧಾನದಲ್ಲಿ 700 ಶ್ಲೋಕದಲ್ಲಿ ಹೇಳ್ತಾನೆ ಬರ್ತಾನೆ. ಇದನ್ನೇ ಬೇರೆ ಬೇರೆ ರೀತಿ ಅವ್ನಿಗೆ ಅರ್ಥ ಆಗೋ ತರ ಹೇಳ್ತಾನೆ ಬರ್ತಾನೆ. ಆವಾಗ ವಿಶ್ವರೂಪ ದರ್ಶನ ತೋರಿಸಿದಾಗ ಅಲ್ಲಿ ಒಂದ್ ಕಡೆ ಜನನ ಆಗ್ತಾ ಇರತ್ತೆ, ಒಂದ್ ಕಡೆ ಮರಣ ಆಗ್ತಾ ಇರತ್ತೆ. ಎಲ್ಲ ಒಬ್ನಲ್ಲೇ ಇದೆ, ಅದೇ ಕೃಷ್ಣನಲ್ಲೇ, ಅದೇ ಅವನೇ ಪರಮಾತ್ಮ. ನಾವು ಅವನ ಒಳಗೆ ಸೇರ್ಕೊಳ್ಳೋ ತನಕ ನಾವು ಬೇರೆ ಬೇರೆ ಬಾಡಿನಲ್ಲಿ ಇರ್ತೀವಿ. ನಾವು ಒಂದ್ಸತಿ ರಿಯಲೈಸೇಷನ್ ಅಂತ ಆಗತ್ತೆ ಅಲ್ವಾ, ನಾವು ಪರಮಾತ್ಮದಲ್ಲಿ ಒಬ್ಬ, ನಾವು ಅವನಲ್ಲಿ ಒಬ್ರು ಅಂತ ಹೇಳೋ ತನಕ ನಾವು ಬೇರೆ ಅಂತ ನಾವು ಅನ್ಕೊಳ್ಳೋದು. ಅದು ನನ್ಗೆ ವರ್ಡ್ಸ್ ಅಲ್ಲಿ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಬಟ್ ನನಗೆ ನೀವು ಕೇಳಿದ ಪ್ರಶ್ನೆಯಿಂದ ನನ್ಗೆ ತುಂಬಾ ಚೆನ್ನಾಗಿ ಇದಾಯ್ತು. ಇವಾಗ ಮುಂಚೆನೂ ಕೇಳ್ತಾ ಇದ್ರಿ ಅವ್ರನ್ನೂ, ಅವಾಗ್ಲೂ ಇತ್ತು, ನನ್ಗೆ ಕ್ಲಾರಿಟಿ ಬಂತು ಇವಾಗ. ನಾನು ಯಾವಾಗ್ಲೂ ವಿಶ್ವರೂಪ ದರ್ಶನ ಸುಮಾರು ಸತಿ ನೋಡಿದ್ದೀನಿ. ಆ ಪಿಕ್ಚರ್ ಆಗ್ಲಿ, ಅಲ್ಲಿ ವಿಜಯ್ ವಿಠಲ್ ಇದೆ ನೆಲಮಂಗ್ಲದ ಹತ್ರ, ಅದೆಲ್ಲ ಸುಮಾರು ಸತಿ ನೋಡಿದ್ದೀನಿ. ನೋಡಿ ಏನಿದು ಯಾವ ತರ ಅರ್ಥ ಮಾಡ್ಕೋಬೇಕು, ಈ ಕಡೆ ಒಂದ್ ಕಡೆ ಜನನ, ಒಂದ್ ಕಡೆ ಮರಣ ಆಗ್ತಾ ಇದೆ ಎಲ್ಲ ಅಂತ. ಇವಾಗ ಇನ್ನ ನನ್ಗೆ ಅದು ಕ್ಲಾರಿಟಿ ಬಂತದು. ಅದು ಯಾವ ತರ ಹೇಳ್ತಾರೆ ಅಲ್ವಾ, ನಾವು ಎಲ್ಲಾ
ಇದ್ರಲ್ಲಿ ನಾವಿದ್ದೀವಿ, ಎಲ್ಲರೂ ನಮ್ಮಲ್ಲಿ ಇದ್ದಾರೆ ಅಂತ ತಿಳ್ಕೋಬೇಕು. ಅವಾಗ್ಲೇ ಅದು ನಮ್ಗೆ ಅದೇ ಅದು ಆತ್ಮ ಏನದು ರಿಯಲೈಸೇಷನ್ ಆಗೋದು ಅಂತ ಹೇಳ್ತಾರಲ್ವ. ಅದ್ ಹೆಂಗ್ ತಿಳ್ಕೊಳ್ಳೋದು? ಒಬ್ರೊಬ್ರ ಬುದ್ಧಿ ಒಂದೊಂದ್ ತರ ಇದೆ, ಅದಂಗ್ ನಾವ್ ಅವ್ರ ತರ ಆಗ್ಬಿಡ್ತೀವಿ ಅಂತ ನನ್ಗೆ ಯಾವಾಗ್ಲೂ ಅದೊಂದು ಡೌಟ್ ಇರೋದು. ಇವಾಗ ಆ ವಿಶ್ವರೂಪ ದರ್ಶನದ್ದು ನನ್ಗೆ ಕ್ಲಾರಿಟಿ ಬಂತು. ಅಂದ್ರೆ ನಾವ್ ಯಾವಾಗ ಅವರು ನಾವು ಎಲ್ಲ ಒಂದೇ, ನಾನು ಎಲ್ಲಾರಲ್ಲಿ ಇದ್ದೀನಿ, ಎಲ್ಲಾರು ನನ್ನಲ್ಲಿ ಇದ್ದಾರೆ ಅಂತ ಯಾವಾಗ ಕ್ಲಿಯರ್ ಕಟ್ ಆಗಿ ಅದು ಇದು ಅರ್ಥ ಆಗತ್ತೆ, ಅದೇ ಆತ್ಮ. ಆತ್ಮ ಒಂದೇ, ಆತ್ಮ ಒಂದೇ. ನಾವು ಅದು ಬೇರೆ ಬೇರೆ ಕಡೆ ಸ್ಕ್ಯಾಟರ್ ಮಾಡ್ಕೊಂಡಿದ್ದೀವಿ. ನಮ್ಮ ಇವಾಗ ಒಬ್ರು ಹೇಳ್ತಾ ಇದ್ರಲ್ಲ, ಟ್ರೂತ್, ಸತ್ಯ, ಅದೇ ಸತ್ಯ. ಆ ಸತ್ಯ ಬಿಟ್ಟು ನಾವು ಬೇರೆ ತರ ಅನ್ಕೊಂತ ಇದ್ದೀವಿ. ಗೊತ್ತಿಲ್ಲ ಆಂಟಿ, ನಾನು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ನೋ ಇಲ್ವಾ ಗೊತ್ತಿಲ್ಲ, ಬಟ್ ನನ್ಗೆ ಒಂದ್ ಸ್ವಲ್ಪ ನನ್ಗೆ ಕ್ಲಾರಿಟಿ ಬಂತು. ಏನು ಗೊತ್ತಿರುತ್ತೋ ಅಷ್ಟಂತಾನೆ ನಾವ್ ಹೇಳಕ್ಕಾಗೋದು. ಅಷ್ಟೇ. ಹಾಗೆ ಸ್ವಲ್ಪ ವಿಚಾರ ಮಾಡೋಣ ಇವಾಗ. ಸರಿ ಆಂಟಿ, ಸರಿ ಆಯ್ತು. ಆತ್ಮ ಅಂತಂದ್ರೆ ಇವಾಗ ಏನು ಅಂತ ಅಂದ್ರೆ ಅದು ಎಲ್ಲ ಕಡೆಯೂ ವ್ಯಾಪಕವಾಗಿರುವಂತಹದ್ದು ಮತ್ತೆ ನಿತ್ಯವಾಗಿರುವಂತಹದ್ದು. ಇದನ್ನೆಲ್ಲ ನೀವು ಕೇಳಿರುವಂತಹದ್ದೇ ಅಲ್ವಾ? ನಮ್ಮ ವೇದಾಂತದಲ್ಲಿ ವೇದಾಂತ ವಿಚಾರದಲ್ಲಿ ಮತ್ತೆ ಗುರುಗಳು ಹೇಳಿರೋದು ಎಲ್ಲದರಲ್ಲೂ ಆತ್ಮ ಅನ್ನೋದು ಶಾಶ್ವತವಾಗಿರುವಂತಹದ್ದು. ಎಲ್ಲ ಇಲ್ಲಿರೋದು ಆತ್ಮನ್ ಬಿಟ್ರೆ ಇನ್ನೇನು ಇಲ್ಲ ಅಂತ. ಆದ್ರೆ ನಾವು ಇವಾಗ ಜೀವಿಗಳು ಮತ್ತೆ ಎಲ್ಲ ಬೇರೆ ಬೇರೆಯಾಗಿ ನಾವು ಕಾಣಿಸ್ಕೊಳ್ತಾ ಇದ್ವಿ. ಇವಾಗ ಇದುವರೆಗೂ ಅರ್ಜುನ ಅನ್ಕೊಂಡಿದ್ದೇನು ಅಂತಂದ್ರೆ ನಾನು ದೇಹ, ಇವಾಗ ನಾವೆಲ್ಲನೂ ವಿಚಾರ ಮಾಡಿದ ಹಾಗೆ ನನಗೆ ಒಂದು ಆತ್ಮ ಇದೆ ಅಂತಂದ್ಬಿಟ್ಟು ಯಾರಾದ್ರೂ ಹೇಳಿದ್ರೆ ಆ ಆತ್ಮ ಇರುತ್ತೆ ಮತ್ತೆ ಅದು ಹುಟ್ಟುತ್ತೆ ಅಂತಂದ್ಬಿಟ್ಟು. ಆತ್ಮಂಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಆತ್ಮ ಹುಟ್ಟೋದು ಇಲ್ಲ, ಸಾಯೋದು ಇಲ್ಲ, ಚಲಿಸೋದು ಇಲ್ಲ. ಅದು ಎಲ್ಲ ಕಡೆನೂ ವ್ಯಾಪಕವಾಗಿ ಇರುವಂತಹದ್ದು, ಅತಿ ಸೂಕ್ಷ್ಮವಾದಂಥದ್ದು ಆತ್ಮ. ಆದರೆ ಜೀವಿ ಅಂದ್ರೆ ಏನು? ಅದು ಜೀವಿ ಬರೀ ಜೀವಿ ಅಲ್ಲ, ಅದು ಜೀವಾತ್ಮ. ಇವಾಗ ನಾನು ನೀವು ಅಂತ ಬೇರೆ ಬೇರೆಯಾಗಿ ಇದ್ದೀವಿ ಅಲ್ವಾ? ಅದು ಹೇಗೆ? ಈ ಜೀವಿಗೆ ಏನೇನು ಇದೆ ಅಂದ್ರೆ, ಈ ಜೀವಿಗೆ ಹೀಗೆ ಪಂಚಭೂತಗಳಿಂದಾದ ಸ್ಥೂಲ ಶರೀರ. ಇದು ಏನು? ಆಕಾಶ, ವಾಯು, ಅಗ್ನಿ, ನೀರು, ಭೂಮಿ. ಇದು ಪಂಚೀಕರಣವಾದಂತಹ ಪಂಚಭೂತಗಳಿಂದ ಇರುವಂತಹದ್ದು. ಅದು ನಮಗೆ ನಮ್ಮ ಇಂದ್ರಿಯಗಳಿಗೆ ಕಾಣಿಸುವಂತಹದ್ದು. ಪ್ರತಿಯೊಂದು ಸಮಸ್ತ ಈ ಒಂದು ಪ್ರಪಂಚದಲ್ಲಿ ಏನೆಲ್ಲ ಕಾಣಿಸ್ತಾ ಇದೆ ಅದೆಲ್ಲವೂ ಸಹ ಈ ಪಂಚಭೂತಗಳಿಂದಲೇ ಆಗಿರುವಂತಹದ್ದು, ನಮ್ಮ ಅರಿವಿಗೆ ಬರುವಂತಹದ್ದು. ಆಯ್ತಾ? ಇದು ದೇಹ, ಸ್ಥೂಲ ಶರೀರ ನಮ್ಗೆ ಏನು ಕಾಣಿಸ್ತಾ ಇದೆ ಅದು. ಇದು ಸಾವು ಆಗುತ್ತೆ, ಹುಟ್ಟುತ್ತೆ, ಬೆಳೆಯುತ್ತೆ. ಹೀಗೆ ಇದಕ್ಕೆ 6 ವಿಕಾರಗಳು ಇರುತ್ತೆ. 6 ವಿಕಾರಗಳಿಂದ ಅದು ಕೊನೆಗೆ ಇಲ್ಲವಾಗಿ ಹೋಗುತ್ತೆ, ಇಲ್ಲವಾಗಿ ಕಾಣಿಸುತ್ತೆ. ಯಾವುದೂ ಇಲ್ಲ ಅಂತ ಆಗಲ್ಲ, ಅದು ಮತ್ತೆ ಶಕ್ತಿಯಾಗಿಯೇ ಇರುತ್ತೆ. ಪ್ರತಿಯೊಂದು ಸಹ ಎನರ್ಜಿನೇ, ಆದ್ರೆ ನಮಗೆ ಕಾಣಿಸಲ್ಲ. ಅದಕ್ಕೆ ನಾವು ಸಾವು ಅಂತಂದ್ಬಿಟ್ಟು ಅನ್ಕೊಳ್ತೀವಿ. ಆದ್ರೆ ಇದಷ್ಟೇ ಅಲ್ಲ, ಇನ್ನು ಸೂಕ್ಷ್ಮ ಶರೀರವೂ ಇರುತ್ತೆ. ಆ ಸೂಕ್ಷ್ಮ ಶರೀರ ಅನ್ನೋದ್ರಲ್ಲಿ ಏನೇನಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಆವಾಗ ನಿಮಗೆ ಪೂರ್ತಿ ಕ್ಲಾರಿಟಿ ಬರುತ್ತೆ. ಇದನ್ನ ಮನದಟ್ಟು ಮಾಡಿಕೊಂಡು ಇಟ್ಕೊಳ್ಬೇಕು. ಈ ಸೂಕ್ಷ್ಮ ಶರೀರದಲ್ಲಿ ಪಂಚ ಪ್ರಾಣಗಳು ಇರುತ್ತೆ. ಪ್ರಾಣ, ಸಮಾನ, ಅಪಾನ, ವ್ಯಾನ, ಉದಾನ ಅಂತ ಪಂಚ ಪ್ರಾಣಗಳು. ಈ ಪಂಚೇಂದ್ರಿಯಗಳು ಇರುತ್ತೆ. ಪಂಚೇಂದ್ರಿಯಗಳು ನಮ್ಗೆ ಏನು ಸ್ಥೂಲವಾಗಿ ಇಲ್ಲಿ ಏನು ಕಾಣಿಸ್ತಾ ಇದೆ ಅಷ್ಟಲ್ಲದೆ ಅದು ಕೆಲಸ ಮಾಡುವಂತಹದ್ದು ಇರುತ್ತಲ್ಲ, ಆ ಶಕ್ತಿ ಇರುತ್ತಲ್ಲ, ಅದು ಪಂಚೇಂದ್ರಿಯಗಳು. ಸೂಕ್ಷ್ಮವಾಗಿ ಇರುತ್ತೆ. ಕಿವಿ ನಾವು ಈಗ ಹೊರಗಡೆಯಿಂದ ಬಾಹ್ಯವಾಗಿ ಕಾಣಿಸುವಂತಹದ್ದೇ ಅಲ್ಲ. ಅದಕ್ಕೆ ಕಿವಿ ಕೇಳಿಸ್ಬೇಕು ಅಂತಂದ್ರೆ ಒಂದು ಇಂದ್ರಿಯ ಅನ್ನೋದು ಕೆಲಸ ಮಾಡಬೇಕು. ಅದು ಕಿವಿ, ಚರ್ಮ, ಕಣ್ಣು, ನಾಲಿಗೆ, ಮೂಗು ಅಂತಂದ್ಬಿಟ್ಟು ಅವು ಒಂದೊಂದು ವಿಷಯವನ್ನಷ್ಟೇ ಅದು ಗ್ರಹಿಸಕ್ಕೆ ಸಾಧ್ಯ ಆಗುವಂತಹದ್ದು. ಕಿವಿ ಅಂತಂದ್ರೆ ಶಬ್ದ ಮಾತ್ರ ಗ್ರಹಿಸಕ್ಕಾಗತ್ತೆ, ಅದು ಬೇರೆ ಇನ್ನೇನು ಬಣ್ಣನ ಕಂಡು ಹಿಡಿಯಕ್ಕಾಗಲ್ಲ.
ಹಾಗೆ ಪ್ರತಿಯೊಂದು ಇಂದ್ರಿಯನೂ ಸಹ ಅದರದ್ದೇ ಆದಂತಹ ಕೆಲಸವನ್ನ ಮಾಡಕ್ಕೆ ಸಾಧ್ಯವೇ ಇರುವಂಥದ್ದು. ಹಾಗೆ ಪಂಚೇಂದ್ರಿಯಗಳಿಂದ ಪಂಚ ವಿಷಯಗಳನ್ನ ಮಾತ್ರ ಗ್ರಹಿಸೋದು. ಅಲ್ಲಿರೋದು ಅಷ್ಟೇನೆ, ಪ್ರಪಂಚದಲ್ಲಿ ಇರೋದು 5 ಅಷ್ಟೇನೆ. ಇವಾಗ ನಾವು ನಮ್ಮ ಜೀವಿ ಅನ್ನೋದು ತಿಳ್ಕೊಳ್ತಾ ಇದ್ವಿ. ಈ ಪಂಚೇಂದ್ರಿಯಗಳು ಮತ್ತೆ ಇವೆಲ್ಲ ಸೂಕ್ಷ್ಮ ರೂಪದಲ್ಲಿ ಇರುವಂತಹದ್ದು. ಮತ್ತೆ ಪಂಚ ಕರ್ಮೇಂದ್ರಿಯಗಳು, ನಾಲಿಗೆ, ಕೈಗಳು, ಕಾಲುಗಳು, ವಿಸರ್ಜನಾಂಗಗಳು ಮತ್ತೆ ಜನನೇಂದ್ರಿಯಗಳು. ಇವಿಷ್ಟು ನಾವು ಕರ್ಮ ಮಾಡೋದು, ಕೆಲಸ ಮಾಡೋದು ಇವಿಷ್ಟರಲ್ಲೇ 5ರಲ್ಲೇ ಮಾಡೋದು. ಅದು ಬಿಟ್ಟು ಬೇರೆ ಯಾವುದ್ರಲ್ಲೂ ಮಾಡಲ್ಲ. ಈ ವಿಷಯಗಳನ್ನ ಒಳಗಡೆಗೆ ತಗೊಂಬರುತ್ತವೆ ಪಂಚೇಂದ್ರಿಯಗಳು. ಇವು ಹೊರಗಡೆಗೆ ಕೆಲಸವನ್ನ ಮಾಡುತ್ತವೆ. ಆಯ್ತಾ? ಇದ್ರ ಜೊತೆಗೆ ಇವಿಷ್ಟು ಕೆಲಸ ಮಾಡಬೇಕಾದ್ರೆ ಅದ್ರ ಜೊತೆಗೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅನ್ನೋದು ಇರಬೇಕು. ಈ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅನ್ನೋದು ಅಂತಃಕರಣ ಅಂತಂದ್ಬಿಟ್ಟು 4ಕ್ಕೂ ಸೇರಿಸಿ ಅದು ಒಂದೇ ಇರೋದು. ಆದರೆ ಮಾಡುವ ಕೆಲಸದ ಮೇರೆಗೆ 4 ವಿಭಾಗಗಳಾಗಿ ನಾವು ವಿಂಗಡಿಸ್ಕೊಂಡಿದ್ದೀವಿ ಅಷ್ಟೆ. ಈ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅನ್ನೋದು ಎಲ್ಲ ಬರೀ ಯೋಚನೆಗಳೇನೆ. ಆ ಯೋಚನೆಗಳ ಮೇಲೆ ಅದು ಬಹಳ ಸೂಕ್ಷ್ಮವಾಗಿರುತ್ತೆ. ಅದರ ಮೇಲೆ ಆತ್ಮನ ಪ್ರತಿಫಲನ ಆಗತ್ತೆ. ಆತ್ಮನ ಪ್ರತಿಫಲನವಾದಾಗ ಚಿದಾಭಾಸ ಅನ್ನೋದು ಆಗತ್ತೆ. ಆ ಚಿದಾಭಾಸ ಅದು ಆತ್ಮನ ಪ್ರತಿಫಲನ. ಆ ಪ್ರತಿಫಲನದಿಂದ ಇವು ಎಲ್ಲಕ್ಕೂ ಚೈತನ್ಯ ಬರುವಂಥದ್ದು. ಇವು ಎಲ್ಲವೂ ಜಡವೇನೆ. ಆದರೆ ಇವೆಲ್ಲವೂ ತಮ್ಮ ಕೆಲಸವನ್ನು ಮಾಡಬೇಕಾದ್ರೆ ಈ ಚಿದಾಭಾಸದ ಒಂದು ಪ್ರತಿಫಲನ ಅನ್ನೋದು ಏನು ಆತ್ಮನ ಪ್ರತಿಫಲನ ಅನ್ನೋದು ಇದೆಯೋ ಅದರ ಚೈತನ್ಯ ಶಕ್ತಿಯಿಂದ ಇವೆಲ್ಲವೂ ಕೆಲಸ ಮಾಡುತ್ತವೆ. ಹೇಗೆ ಒಂದು ಕರೆಂಟ್ ಇರುತ್ತೆ, ಅದು ಹರಿತಾ ಇರುತ್ತೆ. ಈ ಉಪಕರಣಗಳು ನಾನಾ ರೀತಿಯಲ್ಲಿ ಇರುತ್ತವೆ, ಅವುಗಳೆಲ್ಲ ಕೆಲಸಗಳು ಮಾಡುತ್ತವೆ. ಕರೆಂಟ್ ಇಲ್ಲದೆ ಇದ್ರೆ ಇಲ್ಲ, ಕರೆಂಟ್ ಯಾವಾಗಲೂ ಇರುತ್ತೆ. ಇವು ಆಫ್ ಆಗ್ಬೋದು, ಇವು ಕೆಟ್ಟೋಗ್ಬೋದು, ಆದರೆ ಕರೆಂಟ್ ಯಾವಾಗಲೂ ಇದ್ದೇ ಇರುತ್ತೆ. ಹೀಗೆ ಇವಾಗ ಯಾವುದು ನಾವು ಅನ್ಕೊಳ್ಳೋದು ನಾವು ಸತ್ತೋಗ್ತೀವಿ ಅಂತಂದ್ರೆ ಈ ಸ್ಥೂಲ ಶರೀರ ಬಿದ್ದೋಗೋದ್ರಿಂದ ನಾವು ಸತ್ತೋಗ್ತೀವಿ ಅಂತ ಅನ್ಕೊಳ್ತೀವಿ. ಆದರೆ ಇವಿಷ್ಟು ಇದೆಯಲ್ಲ, ಈ ಚಿದಾಭಾಸ ಸಮೇತವಾದಂತಹ ಪಂಚಪ್ರಾಣಗಳು, ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು ಮತ್ತೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರದ ಸೇರಿರುವಂತಹ ಚಿದಾಭಾಸ, ಇದು ಇಷ್ಟು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುತ್ತೆ. ಯಾತಕ್ಕೆ ಇದು ಹೀಗೆ ಒಂದರಿಂದ ಒಂದಕ್ಕೆ ಹೋಗುತ್ತೆ ಅಂತಂದ್ರೆ ಅದು ಅನುಭವಗಳನ್ನು ಪಡೆಯೋದಕ್ಕೆ. ಅದಕ್ಕೆ ನಾನು ಯಾರು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಅದು ತನ್ನ ಅವಿದ್ಯೆಯಿಂದ ಒಂದು ದೇಹದಿಂದ ಒಂದು ದೇಹಕ್ಕೆ ಹೋಗಿ ಹೋಗಿ ಅನುಭವಗಳನ್ನು ಪಡೆಯುತ್ತೆ. ಮತ್ತೆ ಕರ್ಮಗಳನ್ನ ಮಾಡಿ ಮಾಡಿ ಮತ್ತೆ 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 ಜನ್ಮಗಳನ್ನು ತಾಳ್ತಾ ಇರುತ್ತೆ. ಯಾಕಂದ್ರೆ ಇದಕ್ಕೆ ಎಕ್ಸ್ಪೈರಿ ಡೇಟ್ ಅನ್ನೋದಿದೆ. ಆದರೆ ಇದು ಸತತವಾಗಿ ಮುಂದುವರಿತಾನೆ ಇರುತ್ತೆ. ಈ ದೇಹ ಬಿಟ್ರೆ ಇನ್ನೊಂದು ದೇಹ, ಅದಾದ್ಮೇಲೆ ಅದಕ್ಕೆ ಎಕ್ಸ್ಪೈರಿ ಆಯ್ತು. ಆ ದೇಹ ಒಂದಷ್ಟೇ ನಿರ್ದಿಷ್ಟವಾದ ಅವಧಿಯವರೆಗೆ ತಾನೇ ಇರೋದು, ಅದು ವಿಕಾರಕ್ಕೆ ಒಳಗಾಗುವಂತಹದ್ದು. ಆದ್ದರಿಂದ ಅದಾದ್ಮೇಲೆ ಇನ್ನೊಂದು ಹೀಗೆ ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ. ಇದು ಮಾತ್ರ ಮೂವ್ ಆಗ್ತಾ ಇರುತ್ತೆ. ಅಂದ್ರೆ ನಾವು ಯಾವುದೋ ಕಾಲದಿಂದ ಇದೀವಿ, ನಾವು ಈಗಿನವರಲ್ಲ. ನಾವು ಈಗ ಹುಟ್ಟಿದ್ವಿ ಅಂತ ಅಂದ್ಬಿಟ್ಟು ಹೀಗೆ ಅನ್ಕೊಂಡಿದ್ವಿ. ಮತ್ತೆ ನಮಗೆ ಗೊತ್ತಿಲ್ಲ, ಮರುವು. ಹಾಗಾಗಿ ನಮಗೆ ಹಿಂದಿನ ಜನ್ಮಗಳ ನೆನಪು ಇಲ್ಲ, ಮುಂದೇನು ನಾವು ಏನಾಗ್ತೀವಿ ಅನ್ನೋದು ಗೊತ್ತಿಲ್ಲ. ಆದರೆ ನಮ್ಮ ಋಷಿ ಮುನಿಗಳು ಮತ್ತೆ ಈ ವೇದಾಂತ ಇದೆಲ್ಲ ಹೇಳೋದ್ರಿಂದ ಅದರಿಂದ ನಾವು ತಿಳ್ಕೊಂಡಿರೋದು ಹೀಗೆ ಹೋಗುತ್ತೆ. ಈ ಜೀವ ಅನ್ನೋದು ಜೀವಾತ್ಮನೇ. ಅದರಲ್ಲಿ ಆತ್ಮನ ಪ್ರತಿಫಲನ ಇರುತ್ತೆ. ಅದಿಲ್ಲ ಅಂತಂದ್ರೆ ಇವು ಯಾವ ಕೆಲಸ ಮಾಡೋದಕ್ಕೆ ಆಗಲ್ಲ. ಆದ್ರೆ ಆತ್ಮ ಅನ್ನೋದು ಎಲ್ಲಿಗೂ ಹೋಗಲ್ಲ. ಆತ್ಮ ಎಲ್ಲ ಕಡೆನೂ ವ್ಯಾಪಕವಾಗಿರುವಂತಹದ್ದೇ. ಆತ್ಮ ಸದಾ ಕಾಲವು ಎಲ್ಲ ಕಡೆಯೂ ಇರುವಂತಹದ್ದೇ.
ಅದರ ಪ್ರತಿಫಲನ ಮಾತ್ರ ಇದರಲ್ಲಿ ಉಂಟಾಗಿರುತ್ತೆ. ಇವಾಗ ಸೂರ್ಯ ಅಂತಂದ್ರೆ ಸೂರ್ಯನ ಬೆಳಕು ಎಲ್ಲ ಕಡೆನೂ ಇರುತ್ತೆ ಅಲ್ವಾ? ಇವಾಗ ನೀರಿನಲ್ಲಿ ಒಂದು ಕುಂಡದಲ್ಲಿ ಅದರ ಪ್ರತಿಫಲನ ಆಗುತ್ತೆ, ಇನ್ನೊಂದು ಕುಂಡದಲ್ಲಿ ನೀರು ಇರುತ್ತೆ, ಅದರಲ್ಲೂ ಪ್ರತಿಫಲನ ಆಗುತ್ತೆ. ಅವಾಗ ಏನ್ ಅನ್ಕೊಳ್ತೀವಿ, ಈ ಕುಂಡ ಬೇರೆ, ಆ ಕುಂಡ ಬೇರೆ, ಇನ್ನೊಂದು ಪಾತ್ರೆ ಬೇರೆ, ಬೇರೆ 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 ಅಂತ ನಾವು ಬರೀ ಈ ದೇಹಗಳಿಗೆ ಮಾತ್ರ ಸೀಮಿತವಾಗ್ಬಿಟ್ಟು ನಾನ್ ಬೇರೆ ನೀನ್ ಬೇರೆ ಅಂತಂದ್ಬಿಟ್ಟು ಅನ್ಕೊಳ್ತೀವಿ. ಈ ರೀತಿಯಲ್ಲಿ ನಾವು ಸಪರೇಷನ್ ಮತ್ತೆ ಅಷ್ಟಕ್ಕೆ ಸೀಮಿತತೆ ಅನ್ನೋದು ಸಹ ಬಂದ್ಬಿಡ್ತು. ಹೀಗಾಗಿ ಈ ಕುಂಡ ಅನ್ನೋದು ಒಡೆದು ಹೋಗಬಹುದು, ಆದ್ರೆ ಸೂರ್ಯನಿಗೆ ಏನಾದ್ರೂ ಆಗುತ್ತಾ? ಏನಿಲ್ಲ. ಆದ್ರೆ ಇಷ್ಟು ಮಾತ್ರ ಇನ್ನೊಂದು ದೇಹವನ್ನ ತೆಗೆದುಕೊಳ್ಳುತ್ತೆ. ಹೀಗೆ ಇರ್ತಾರಪ್ಪ, ಅದಕ್ಕೆ ನೀನೇನು ಯೋಚನೆ ಮಾಡ್ಬೇಕಾಗಿಲ್ಲ, ಅವರು ಸತ್ತು ಹೋಗ್ತಾರೆ ಅಂತಂದ್ಬಿಟ್ಟು ಅನ್ಕೊಳ್ಬೇಡ. ಯಾವತ್ತೂ ಈ ದೇಹ ಇವತ್ತಲ್ಲ ನಾಳೆ ಸಾಯುವಂತಹದ್ದೇ, ಹಾಗಂದ್ಬಿಟ್ಟು ಅವರು ಹೋಗ್ಬಿಟ್ರು ಅಂತಂದ್ಬಿಟ್ಟು ಅನ್ಕೊಳಕ್ಕಾಗತ್ತಾ? ಆ ರೀತಿಯಲ್ಲೂ ಈ ಜೀವಾತ್ಮ ಅನ್ನೋದು ಶಾಶ್ವತವಾಗಿ ಹೋಗ್ಬಿಡುತ್ತೆ ಅಂತಂದ್ಬಿಟ್ಟು ನೀನು ಅನ್ಕೊಳ್ಳೋದು, ದುಃಖ ಪಡೋ ಅಂತ ಅಗತ್ಯ ಇಲ್ಲ. ಯಾವಾಗ ಅದು ನಾಶವಾಗುವಂತಹದ್ದೇ ಅದರ ಸ್ವಭಾವ ಆಗಿದ್ರೆ ಅಂಥದಕ್ಕೋಸ್ಕರ ದುಃಖ ಯಾಕೆ ಪಡ್ಬೇಕು? ಆಮೇಲೆ ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡು, ಆತ್ಮ ಅನ್ನೋದು ಶಾಶ್ವತವಾದಂಥದ್ದು, ಅದಕ್ಕೆ ಅದು ಶಾಶ್ವತವಾಗಿ ಇರುತ್ತೆ. ನೀನು ಈ ಆತ್ಮ ಸ್ವರೂಪಿ, ನೀನು ಇಲ್ಲ ನೀನು ಜೀವಿ ಅಂತ ತೆಗೆದುಕೊಂಡ್ರೆ ಅದಕ್ಕೆ ಜೀವಿನೂ ಸಹ ಈ ಒಂದು ಜನ್ಮ ಆದ್ಮೇಲೆ ಇನ್ನೊಂದು ಜನ್ಮವನ್ನ ತೆಗೆದುಕೊಳ್ಳುತ್ತೆ ಅಂತಂದ್ಬಿಟ್ಟು ಎಲ್ಲ ಧರ್ಮಗಳಲ್ಲೂ ಸಹ ಈ ಪುನರ್ಜನ್ಮದ ಪ್ರತಿಪಾದನೆ ಅನ್ನೋದು ಇದೆ. ನಮ್ಮ ಸನಾತನ ಧರ್ಮದಲ್ಲೂ ಅದನ್ನ ಎತ್ತಿ ಹಿಡಿತಾರೆ, ಬೌದ್ಧರು ಸಹ ಅದನ್ನ ಎತ್ತಿ ಹಿಡಿತಾರೆ. ಅನೇಕ ಧರ್ಮಗಳಲ್ಲಿ ಇಲ್ಲ ಅಂತ ಹೇಳಿದ್ರು ಅವರು ಒಂದಲ್ಲ ಒಂದು ರೀತಿಯಲ್ಲಿ ಪುನರ್ಜನ್ಮ ಇದೆ ಅಂತಾನೆ ಹೇಳ್ತಾರೆ. ಮತ್ತೆ ಸೈಂಟಿಫಿಕ್ ಆಗಿ ಸಹ ಕಂಡು ಹಿಡಿದಿದ್ದಾರೆ, ಹೌದು ಇದು ಪುನರ್ಜನ್ಮ ಅನ್ನೋದು ಇದೆ ಅಂತಂದ್ಬಿಟ್ಟು. ಹಾಗಾಗಿ ನೀನು ದುಃಖ ಪಡೋದಕ್ಕೆ ಯಾವ ಒಂದು ಕಾರಣವೂ ಇಲ್ಲ ಅಂತಂದ್ಬಿಟ್ಟು ಸಮಾಧಾನ ಮಾಡಿ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಲ್ವಾ? ಇವಾಗ ಯಾವ್ದು ಹೋಗುತ್ತೆ ಒಂದು ದೇಹದಿಂದ ಒಂದು ದೇಹಕ್ಕೆ, ಮತ್ತೆ ಯಾವುದು ಆತ್ಮ ಅನ್ನೋದು ಶಾಶ್ವತ ಹೇಗೆ ಅನ್ನೋದು ಎಲ್ರಿಗೂ ಅರ್ಥ ಆಯ್ತಲ್ವಾ? ಇದ್ರಲ್ಲಿ ಏನಾದ್ರು ಪ್ರಶ್ನೆ ಇದ್ರೆ ಇಲ್ಲೇ ಕೇಳ್ಬಿಡಿ, ಹೇಳ್ಬಿಡ್ತೀನಿ. ಸುಮತಿ, ಕ್ಲಾರಿಟಿ ಬಂತಾ? ಆಂಟಿ, ಒಂದು ಇವಾಗ ನೀವು ಹೇಳಿದ್ರಲ್ಲ, ಮನಸ್ಸು, ಬುದ್ಧಿ ಮತ್ತೆ ಅಹಂಕಾರ. ಸ್ಲೈಡ್ ಹಾಕ್ತೀನಿ. ಸ್ಲೈಡ್ ಮನಸ್ಸು, ಬುದ್ಧಿ, ಚಿತ್ತ ಅಂದ್ರೆ ಏನಂಟಿ? ಚಿತ್ತ ಅಂತಂದ್ರೆ ಮೆಮರಿ. ಅಹಂಕಾರ ಮಾತ್ರ ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಟ್ರಾವೆಲ್ ಮಾಡುತ್ತಾ ಆಂಟಿ? ಹೋಗುತ್ತೆ. ಈ ಅಹಂ ಅಂದ್ರೆ ಗರ್ವ ಅಲ್ಲ, ಅದು ನಾನು ಅಂತಂದ್ಬಿಟ್ಟು ರೆಪ್ರೆಸೆಂಟ್ ಮಾಡೋದಕ್ಕೆ ಒಂದೇನಾದ್ರೂ ಬೇಕಲ್ವಾ? ನಾನು ಅನ್ನೋದು ಇರ್ಬೇಕು. ಇಲ್ಲ ಅಂದ್ರೆ ಹಳೆ ಕ್ವಾಲಿಟೀಸ್ ಅಂತಂದ್ರೆ ಏನಾರು ಇದ್ರೆ ನಮ್ಮಲ್ಲಿ ಹಳೇದು ಏನಾರು ಕ್ವಾಲಿಟೀಸ್ ಇರೋದು, ಅದು ವಾಸನೆಗಳು, ಅವುಗಳು ಅದೆಲ್ಲ ಸಂಗ್ರಹವಾಗಿರುತ್ತೆ ಇಲ್ಲಿ ಮನಸ್ಸು, ಬುದ್ಧಿ, ಚಿತ್ತದಲ್ಲಿ ಇರುತ್ತೆ. ಅದಕ್ಕೆ ಒಡೆಯ ನಾನ್ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಒಬ್ಬರು ಯಾರಾದ್ರೂ ಬೇಕಲ್ವಾ? ಈ ಕೆಲ್ಸಗಳು ನಡೆಯೋದಕ್ಕೆ ಒಬ್ಬ ಬೇಕಲ್ವಾ? ಯಾಕೆಂದ್ರೆ ಆತ್ಮನ ಇವೆಲ್ಲ ಮಾಯೆ ಅನ್ನೋದು ಮರೆಮಾರ್ಚಿಸ್ಬಿಟ್ಟಿದೆ. ನಾನ್ ಆತ್ಮ ಅನ್ನೋದು ಗೊತ್ತಿಲ್ಲ ನನ್ಗೆ, ಅದಕ್ಕೆ ಅಹಂಕಾರ ಕೆಲಸ ಮಾಡ್ತಾ ಇದೆ. ಈ ಅಹಂಕಾರವನ್ನು ಹೋಗಿಸ್ಕೊಳ್ಳೋದೇ ಇವಾಗ ನಮ್ ಕೆಲ್ಸ, ಅದೇ ಆತ್ಮಜ್ಞಾನ. ಈ ಅಹಂ ಅನ್ನೋದು ಸತ್ಯ ಅಲ್ಲ, ಅದು ನಾನು ಅನ್ನೋದು ಇರಬಾರದು. ನಾನು ಅಂದ್ರೆ ನಿಜವಾದ ನಾನು ಅನ್ನೋದು ಆತ್ಮ. ಇದು ನಿಜವಾದ ನಾನು ಅಲ್ಲ, ಇದು ನಿಜವಾದ ಯಜಮಾನ ಅಲ್ಲ. ನಿಜವಾದ ಯಜಮಾನ ಆತ್ಮನೇ. ಆದ್ರೆ ಆತ್ಮ ಸುಮ್ನೆ ಆಗೋಗ್ಬಿಟ್ಟಿದೆ, ಅದಕ್ಕೆ ಗೊತ್ತಿಲ್ಲ. ಅದೇ ಈ ಅಹಂಕಾರ ಅದು ಸುಮ್ನೆ ಇರುತ್ತೆ, ಅದೇನು ಮಾಡಲ್ಲ. ಈ ಅಹಂಕಾರ ಮೇಲೆ ಎದ್ದುಕೊಂಡ್ಬಿಟ್ಟು ಅಂತಂದ್ಬಿಟ್ಟು ತಾನೇ ಅದು ಆಡಳಿತವನ್ನ ಮಾಡ್ತಾ ಇರುತ್ತೆ. ಅದೇನ್ ಮಾಡುತ್ತೆ ಅಂದ್ರೆ ಈ ದೇಹ, ಮನಸ್ಸು, ಬುದ್ಧಿಗಳನ್ನ ತೋರ್ಸುತ್ತೆ. ಆತ್ಮ ಇದೆ ಅನ್ನೋದನ್ನ ತೋರ್ಸಲ್ಲ, ಅದು ಯಾವಾಗ್ಲೂ ಹೊರ ಪ್ರಪಂಚವನ್ನ ನೋಡುತ್ತೆ. ಇಂದ್ರಿಯಗಳ ಮುಖಾಂತರ ಅದು ಹೊರ ಪ್ರಪಂಚವನ್ನ ತೋರಿಸಿ ಅವಾಗ ನಮ್ಗೆ ಸೀಮಿತತೆ ಅನ್ನೋದು ಬರುತ್ತೆ, ರಾಗ, ದ್ವೇಷ ಅನ್ನೋದು ಬರುತ್ತೆ. ಅದಕ್ಕೆ ಅರ್ಥ ಆಗ್ಬೇಕು, ಈ ಬುದ್ಧಿಗೆ ಅರ್ಥ ಆಗ್ಬೇಕು, ಈ ಅಹಂಕಾರಕ್ಕೆ ಅರ್ಥ ಆಗ್ಬೇಕು. ಬುದ್ಧಿನೇ ಎಲ್ಲಕ್ಕಿಂತ
ಒಡೆಯ. ಅದರಲ್ಲೇ ನಮ್ಗೆ ಆತ್ಮಜ್ಞಾನ ಅನ್ನೋದು ಬರ್ಬೇಕಾದ್ರೆ ಈ ಬುದ್ಧಿಯಲ್ಲಿ ಚುರುಕಾಗಿ ಅದು ವಿವೇಕ ಅನ್ನೋದು ಜಾಗೃತವಾಗ್ಬೇಕು. ಅದೇ ಶ್ರೀಕೃಷ್ಣ. ಶ್ರೀಕೃಷ್ಣನ ಜ್ಞಾನ ಅನ್ನೋದು ಬುದ್ಧಿಯಲ್ಲೇ ಬರ್ಬೇಕು. ಆವಾಗ ನಾನು ಆತ್ಮಸ್ವರೂಪಿ ಅಂತ ತಿಳ್ಕೊಂಡಾಗ ಈ ಅಹಂಕಾರಕ್ಕೆ ಏನ್ ಕೆಲ್ಸ ಇರಲ್ಲ. ಆದ್ರೂ ಜೀವ ಇರೋವರೆಗೂ, ಪ್ರಾಣ ಇರುವವರೆಗೂ ಈ ಅಹಂಕಾರದ ಮೇಲೆಯೇ ಕೆಲಸ ಮಾಡ್ಬೇಕಾಗುತ್ತೆ. ಆದ್ರೆ ಇದು ಪರಿಶುದ್ಧವಾಗ್ಬಿಟ್ಟಿರುತ್ತೆ, ಅದು ಪೂರ್ತಿ ಸಾತ್ವಿಕ ಅಹಂಕಾರ ಆಗೋಗ್ಬಿಟ್ಟಿರುತ್ತೆ. ನಾನಲ್ಲ ಒಡೆಯ ಅನ್ನೋದು ಅದು ಪೂರ್ತಿ ತಿಳ್ಕೊಂಬಿಟ್ಟಿರುತ್ತೆ. ಎಲ್ಲ ಪರಿಶುದ್ಧವಾಗ್ಬಿಟ್ಟು ಈಗ ಯಾರು ಎನ್ಲೈಟನ್ಡ್ ಪರ್ಸನ್ಸ್ ಹೇಗೆ ಕೆಲಸಗಳನ್ನ ಲೋಕೋದ್ಧಾರ ಕ್ರಿಯೆಗಳನ್ನ ಆಚರಣೆ ಮಾಡ್ತಾರೋ ಆ ರೀತಿಯಲ್ಲಿ ಕೆಲಸಗಳನ್ನ ಮಾಡುತ್ತೆ. ಇವಾಗ ನಮಗೆ ಇನ್ನೂ ಆ ಒಂದು ಅಜ್ಞಾನ ಅನ್ನೋದಿದೆ. ಆ ಅಜ್ಞಾನನ ಹೋಗಿಸ್ಕೊಳ್ಬೇಕು. ಒಂದು ಸರ್ತಿಗೆ ಹೋಗುವಂತಹದ್ದಲ್ಲ, ಇದು ಜನ್ಮ ಜನ್ಮಾಂತರಗಳಿಂದ ಇರುವಂತಹ ಅವಿದ್ಯೆ. ಅದು ಯಾವಾಗಿಂದ ಬಂತು ಅನ್ನೋದು ಇಲ್ಲ. ಅದನ್ನು ಹೋಗಿಸ್ಕೊಳ್ಬೇಕಾದ್ರೆ ಸಾಕಷ್ಟು ನಾವು ತಿಳ್ಕೊಂಡು ನಾವು ಹೋಗಿಸ್ಕೊಳ್ಬೇಕು. ಸಾಮಾನ್ಯ ಮನುಷ್ಯನಿಗೆ ಸಮಯ ಹಿಡಿಸುತ್ತೆ. ಅಸಾಧಾರಣರಿಗೆ ಸುಮ್ಮನೆ ಹೇಳಿದ ತಕ್ಷಣ ನೀನು ಬ್ರಹ್ಮ ಸ್ವರೂಪಿಯಪ್ಪ ಅಂತ ಹೇಳಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ. ನಮ್ಮಂತವ್ರು ಅಂದ್ರೆ ಇವಾಗ ಅರ್ಜುನನ ಮೂಲಕ ನಮ್ಗೆ ಹೇಳ್ತಾ ಇರೋದು. ಅರ್ಜುನ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಅದಕ್ಕೆ ಈ 700 ಶ್ಲೋಕಗಳು ಬೇಕು ನಮ್ಗೆ. ಇಲ್ಲ ಅಂದ್ರೆ ಒಂದೇ ಒಂದು ಮಾತು ಸಾಕು, ತತ್ವಮಸಿ ಅಂದ್ಬಿಟ್ರೆ ಸಾಕು. ಅರ್ಜುನನ್ಗಿರೋ ಎಲ್ಲಾ ಪ್ರಶ್ನೆ ನಮಗೂ ಇದೆ. ಆಕ್ಚುಲ್ ಆಗಿ ಅವನ್ ನಮಗಿದೆ ಅಂತಾನೆ ವೇದವ್ಯಾಸರು ಅಷ್ಟು ಕ್ವಶನ್ಗಳನ್ನು ಹಾಕಿ ನಮ್ಗೆ ಎಷ್ಟು ಚೆನ್ನಾಗಿ ಎಂತ ಕೆಲಸ ಮಾಡಿದ್ದಾರೆ ಅಂತಂದ್ರೆ ನಾವೆಷ್ಟು ಕೃತಜ್ಞರಾಗಿರ್ಬೇಕು. ಹೌದು. ಎಷ್ಟು ವಿಧಾನದಲ್ಲಿ ಕೃಷ್ಣ ಒಂದೊಂದು ಶ್ಲೋಕ ಒಂದು ಕನೆಕ್ಟ್, ಬಟ್ ಎಲ್ಲಾ ಅರ್ಥ ಆಗೋ ಅಷ್ಟೊತ್ತಿಗೆ ಎಲ್ಲ ಒಂದೇನೆ ಮೀನಿಂಗು. ಅದನ್ನ ಎಷ್ಟು ವಿಧಾನದಲ್ಲಿ ಆಗತ್ತೋ 700 ಶ್ಲೋಕ 700 ತರ ಹೇಳ್ಬಿಟ್ಟಿದ್ದಾನೆ. ಅರ್ಥ ಅದೇ ನೀವ್ ಹೇಳಿದ್ರಲ್ಲ, ಹೇಳಿ. ನೀವ್ ಹೇಳಿದ್ರಲ್ಲ ಆತ್ಮ ಒಂದು ಕಡೆಯಿಂದ ಒಂದು ಕಡೆಗೆ ಚಲಿಸುತ್ತೆ ಅಂತ, ಬದಲಾವಣೆ ಹೊಂದುತ್ತೆ ಅಂತ. ಆತ್ಮ ಅಂತಂದ್ರೆ ಜೀವಾತ್ಮ, ಕರೆಕ್ಷನ್ ಮಾಡ್ಕೊಳ್ಳಿ. ಜೀವಾತ್ಮ ಮಾತ್ರ ಚಲಿಸೋದು, ಆತ್ಮ ಎಲ್ಲೂ ಚಲಿಸಲ್ಲ, ಇರೋ ಕಡೆನೆ ಇರುತ್ತೆ. ಯಾಕೆಂದ್ರೆ ನಾ ಹೇಳ್ಕೊಟ್ಟಿದ್ದೆ ತಪ್ಪಾಗೋಗ್ಬಿಡುತ್ತೆ, ನೀವು ಯಾರು ಹೇಳೋ ಹಾಗಿಲ್ಲ ಇನ್ಮೇಲೆ. ಆತ್ಮ ಚಲಿಸುತ್ತೆ, ಒಂದ್ ಕಡೆಯಿಂದ ಒಂದ್ ಕಡೆ ಹೋಗುತ್ತೆ ಅನ್ನೋ ಹಾಗಿಲ್ಲ, ಜೀವಾತ್ಮ ಮಾತ್ರ ಹೋಗುತ್ತೆ ಅಂತ ಹೇಳ್ಬೇಕು. ಆತ್ಮಕ್ಕೂ ಜೀವಾತ್ಮಕ್ಕೂ ವ್ಯತ್ಯಾಸ ಏನ್ ಮೇಡಮ್ ಹಾಗಾದ್ರೆ? ಆತ್ಮ ಅನ್ನೋದು ಸಂಪೂರ್ಣವಾಗಿ ಇರುತ್ತೆ, ಎಲ್ಲ ಕಡೆನೂ ಇರುತ್ತೆ. ಇವಾಗ ಸೂರ್ಯನ ಬೆಳಕು ಹೇಗಿದೆಯೋ ಎಲ್ಲ ಕಡೆನೂ ಇದೆ ಅಲ್ವಾ, ಆ ರೀತಿಯಲ್ಲಿ ಜೀವಾತ್ಮ ಅನ್ನೋದು, ಇವಾಗ ನಾನು ಮಡಕೆ ಕುಡಿಕೆಗಳಲ್ಲಿ ನೀರು ಇರುತ್ತೆ, ಅದರಲ್ಲಿ ಪ್ರತಿಫಲನ ಇರುತ್ತೆ ಅಂತ ಹೇಳದ್ನಲ್ಲ, ಅದರ ಪ್ರತಿಫಲನ ಇರುತ್ತೆ. ಎಲ್ಲಿ ಈ ಒಂದು ನೀರಿರುತ್ತೋ ಅಲ್ಲಿ ಪ್ರತಿಫಲನ ಆಗತ್ತೆ. ಅಂದ್ರೆ ಈ ಬುದ್ಧಿ ಅನ್ನೋದು ಎಲ್ಲಿರುತ್ತೋ ಅಲ್ಲಿ ಪ್ರತಿಫಲನ ಆಗುತ್ತೆ. ಯಾಕೆಂದ್ರೆ ಎಲ್ಲ ಕಡೆನೂ ಆತ್ಮ ಅನ್ನೋದಿದೆ. ಈ ಬುದ್ಧಿ ಅನ್ನೋದು ಪ್ರತಿಫಲನ ಆಗೋದಕ್ಕೋಸ್ಕರ ಬೇಕಾಗಿರುವಂತಹ ವಸ್ತು ಅದು ಬುದ್ಧಿ ಅನ್ನೋದು. ಅಲ್ಲಿ ಆತ್ಮನ ಪ್ರತಿಫಲನ ಆಗೋದು. ಆ ಪ್ರತಿಫಲನವಾದಾಗ ಇಡೀ ದೇಹವೇ ತನ್ನ ಪ್ರಾಣ ಇದೆ ಅನ್ನೋ ರೀತಿಯಲ್ಲಿ ಆಗತ್ತೆ. ಅದಕ್ಕೆ ಚೈತನ್ಯ ಅನ್ನೋದು ಬರುತ್ತೆ. ಅಂದ್ರೆ ಸೂರ್ಯ ಆತ್ಮ, ಪಾಟ್ ಒಳಗಿರೋ ಸೂರ್ಯ ಪ್ರತಿಫಲನ, ಮತ್ತೆ ಆ ಪಾಟ್ ಎಲ್ಲ ಸೇರಿ ದೇಹ. ಪಾಟ್ ಅದರ ಒಳಗಡೆ ನೀರು ಇರುತ್ತಲ್ಲ, ಅಂತಃಕರಣ ಅಂತ ಅಂದ್ಬಿಟ್ಟು ಅದಕ್ಕೆ. ಪಕ್ಷಿ ಪ್ರಾಣಿಗಳಿಗೂ ಹೋಗ್ಬಹುದು ಒಂದು ಕಡೆ, ಎಲ್ಲ ಹೋಗಬಹುದು ಅಲ್ಲ, ಎಲ್ಲದ್ರಲ್ಲೂ ಇರುತ್ತೆ. ಅದು ಬೇರೆ ತರ ಕಾಣಿಸ್ತಾ ಇದೆ, ನಾನ್ ಬೇರೆ ತರ ಕಾಣಿಸ್ತಾ ಇದ್ದೀನಿ, ನೀವು ಬೇರೆ ತರ ಕಾಣಿಸ್ತಾ ಇದ್ದೀರಿ. ಇದು ಒಬ್ಬೊಬ್ಬರಿಗೂ ಒಂದೊಂದು ಬುದ್ಧಿಮತ್ತೆ ಮತ್ತೆ ಸ್ವಭಾವ ಎಲ್ಲ ಭಿನ್ನವಾಗಿರೋದು. ಅದು ಗುಣಗಳಿಗೆ ಬಂದಾಗ ಹೇಳೋಣ. ಆ ಗುಣಗಳಿಂದ ಪ್ರತಿಯೊಬ್ಬರು ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ತೀವಿ. ಒಂದು ಎಲೆ ಇದ್ದ ಹಾಗೆ ಇನ್ನೊಂದು ಎಲೆ ಇರಲ್ಲ ಮರದಲ್ಲಿ. ಅದೆಲ್ಲ ಗುಣಗಳ ಪ್ರಭಾವ, ಅದು ಗುಣಗಳಿಗೆ ಬಂದಾಗ ಹೇಳೋಣ. ಈಗ ಇದನ್ನ ಆತ್ಮ ಚಲಿಸುತ್ತೆ ಬಿಟ್ಟು ಹೇಳ್ಬೇಡಿ,
ಶಾಶ್ವತವಾಗಿ ಇರುತ್ತೆ. ನನಗೊಂದು ಆತ್ಮ ನಿಮಗೊಂದು ಆತ್ಮ ಅಲ್ಲ. ಇಲ್ಲಿ ಕ್ಲಾರಿಟಿ ಮಾಡ್ಕೊಂಬಿಡಿ, ಫುಲ್ ಕ್ಲಿಯರ್ ಆಗಿ. ನನಗೊಂದು ಆತ್ಮ ನಿಮಗೊಂದು ಆತ್ಮ ಇರುತ್ತೆ ಅನ್ನೋದು ಅದು ಆಗೋಯ್ತು 11ನೇ ಶ್ಲೋಕಕ್ಕೆ ಮೊದಲಿದ್ದಿದ್ದು. 11ನೇ ಶ್ಲೋಕದಿಂದ ಈಚೆಗೆ ನನಗ್ ಬೇರೆ ಆತ್ಮ ನಿಮಗೆ ಬೇರೆ ಆತ್ಮ ಅನ್ನೋದು ಇಲ್ಲ. ಈ ದೇಹ ಬೇರೆ ಇದೆ, ಮತ್ತೆ ಈ ಜೀವಾತ್ಮ ಅನ್ನೋದು ಇಷ್ಟನ್ನು ಒಳಗೊಂಡಂತಹದ್ದು ಬೇರೆ ಬೇರೆಯಾಗಿ ಇದೆ ಅಷ್ಟೇ. ಅದು ನಾನು ಅಜ್ಞಾನದಿಂದ ನಾನು ಇಷ್ಟಕ್ಕೇನೆ ಸೀಮಿತತೆಯನ್ನು ಬೆಳೆಸ್ಕೊಂಡ್ಬಿಟ್ಟಿರ್ತೀನಿ. ಮಣ್ಣಿಂದನೇ ಈ ದೇಹ ಮಣ್ಣಿಂದನೇ ಬಂದು ಮಣ್ಣಿಂದನೇ ಹೋದ್ರುನು ಈ ಹೋಗುತ್ತೆ. ಅದಕ್ಕೂ ಜೀವಾತ್ಮ ಮಣ್ಣಿಗೆ ಹೋದ್ರುನು ಅದು ಸಹ ಮತ್ತೆ ಪುನರಾವರ್ತನೆಯಾಗಿ ಮತ್ತೆ 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 ಅದು ಇದ್ದೇ ಇರುತ್ತೆ. ನಾಶ ಅನ್ನೋದು ಯಾವುದು ಇಲ್ವೇ ಇಲ್ಲ. ಯಾವುದಕ್ಕೂ ನಾಶ ಅನ್ನೋದು ಇಲ್ಲ. ಅದು ಪರಿವರ್ತನೆ ಆಗತ್ತೆ ಅಷ್ಟೇ. ಆದ್ರೆ ಈ ಆತ್ಮ ಅನ್ನೋದಕ್ಕೆ ಪರಿವರ್ತನೆ ಇಲ್ಲ. ಸರಿ ಸರಿ, ಆಯ್ತು ಮೇಡಮ್. ವಾಸನೆಗಳು ಅಂದ್ರೆ ಕೆಟ್ಟ ವಾಸನೆ, ಇದು ಒಳ್ಳೆಯ ಕೆಟ್ಟ ಅದು ವಾಸನೆಗಳು ಅಂತಂದ್ರೆ ದುರ್ಬುದ್ಧಿ ಮುಂದೆ ಏನಾದ್ರು ಬಂದಾಗ ಹೇಳೋಣ ವಾಸನೆಗಳು ಅಂತ. ಆಯ್ತು ಮೇಡಮ್. ಓಕೆ ಮೇಡಮ್. ಬೇರೆ ಏನಾದ್ರು ಕ್ವಶನ್ ಇದೆ? ಮೇಡಮ್ ನೀವೇನೋ ಒಂದು ಕೇಳ್ತಾ ಇದ್ರಲ್ಲ, ಆ ಡೌಟ್ ನನ್ಗೂ ಇದೆ, ಕೇಳಿ. ಅದೇನೋ ನೀವು ಕೇಳ್ತಾ ಇದ್ರಲ್ಲ ಮಣ್ಣಿಂದ ಬಂದು, ಅದ್ ಕೇಳಿ ಮೇಡಮ್. ಅದು ಅದೇ ನಾವು ಮಣ್ಣಿನ ಹೇಳ್ತೀವಿ. ಅದೇ ನಾವು ಮಣ್ಣಿಂದನೇ ಹುಟ್ಟಿರ್ತೀವಿ, ಮಣ್ಣೊಳಗಡೆನೆ ಹೋಗಿರ್ತೀವಿ. ಅದಾದ್ಮೇಲೆ ನಮ್ಗೆ ಜೀವಾತ್ಮ ಇರುತ್ತಲ್ಲ, ಅದು ಪ್ರಾಣಿ ಪಕ್ಷಿಗಳಿಗೂ ಹೋಗುತ್ತಾ ಆ ಆತ್ಮ, ಜೀವಾತ್ಮ ಅಂತ ಕೇಳಿದ್ದು. ಅದು ಹೇಳ್ತಾರೆ. ನಾವು ಏನು ಜನ್ಮ ಪಡ್ಕೊಳ್ತೀವಿ ಅಂತ ಗೊತ್ತಿಲ್ಲ ಅಲ್ವಾ. ಪ್ರಾಣಿ ಪಕ್ಷಿಗಳು ಹಾಗೇನೆ, ಅವಕ್ಕೂ ಸಪರೇಟ್ ಆದಂತಹ ಜೀವಾತ್ಮ ಅನ್ನೋದು ಇರುತ್ತೆ. ಅವುಗಳಿಗೂ ಅವು ಕರ್ಮಾನುಸಾರ ಅವು ಬೇರೆ ಬೇರೆ ಇದನ್ನ ದೇಹಗಳನ್ನ ಇನ್ನೊಂದು ಜನ್ಮವನ್ನ ತೆಗೆದುಕೊಳ್ಳುತ್ತವೆ. ಅರ್ಥ ಆಯ್ತಾ? ನಮ್ಗ್ ಗೊತ್ತಿಲ್ಲ. ಪ್ರಾಣಿ ಹತ್ರನೂ ಹೋಗ್ಬೋದು, ಇದ್ರ ಹತ್ರನೂ ಹೋಗ್ಬೋದು. ಮುಂದಿಂದ ನಮ್ಗ್ ಗೊತ್ತಿಲ್ಲ ಯಾವ ರೂಪ ತಾಳುತ್ತೆ. ಗೊತ್ತಿಲ್ಲ. ಒಂದು ಕತೆ ಹೇಳ. ಭರತ ಚಕ್ರವರ್ತಿ ಎಲ್ಲ ಕೇಳಿದಿರ ಅಲ್ವಾ? ಭರತ ಚಕ್ರವರ್ತಿ ಇದ್ದ. ಅವನು ಮಹಾಜ್ಞಾನಿ, ಅವನು ಸಾಮ್ರಾಟ, ಚಕ್ರಾಧಿಪತಿ ಆಗಿರ್ತಾನೆ. ಆಮೇಲೆ ಕೊನೆಯಲ್ಲಿ ಆತ್ಮಜ್ಞಾನ ಪಡೆದುಕೊಳ್ಳೋದಕ್ಕೋಸ್ಕರ ವಾನಪ್ರಸ್ಥಾಶ್ರಮಕ್ಕೆ, ಅರಣ್ಯಕ್ಕೆ ಬರ್ತಾನೆ. ಅಲ್ಲಿ ಸಾಧನೆಯನ್ನು ಮಾಡ್ತಾ ಇರ್ತಾನೆ. ಅವನು ಮಹಾಜ್ಞಾನಿಯಾಗೂ ಇರ್ತಾನೆ, ಸಾಧಕ ಇನ್ನು. ಆದರೆ ಒಂದು ಜಿಂಕೆ, ಪಾಪ ಅಮ್ಮ ಸತ್ತೋಗುತ್ತೆ. ಆ ಜಿಂಕೆ ಮರಿನ ತೆಗೆದುಕೊಂಡು ಸಾಕ್ತಾ ಇರ್ತಾನೆ. ಆ ಜಿಂಕೆ ನೋಡ್ಕೊಂಡು ಅವನು ಈ ಒಂದು ಸಾಧನೆಯನ್ನ ಕಡಿಮೆ ಮಾಡೋಕ್ಕೆ ಶುರು ಮಾಡ್ಬಿಡ್ತಾನೆ. ಅಯ್ಯೋ ಪಾಪ, ಅದಕ್ಕೆ ಯಾರೂ ಇಲ್ಲ ಅಂತಂದ್ಬಿಟ್ಟು ಅದನ್ನೇ ಯಾವಾಗಲೂ ಅದರದ್ದೇ ಧ್ಯಾನ ಆಗೋಗ್ಬಿಡುತ್ತೆ. ಈ ಆತ್ಮಜ್ಞಾನಕ್ಕಿಂತ ಅದೇ ಹೆಚ್ಚಾಗ್ಬಿಟ್ಟು ಕೊನೆಯಲ್ಲಿ ಸಾಯುವಾಗ್ಲೂ ಅಯ್ಯೋ ಜಿಂಕೆ ಕತೆ ಏನೋ, ಜಿಂಕೆ ಇದೆಯಲ್ಲ ಅದನ್ನ ಯಾರು ನೋಡ್ಕೊಳ್ತಾರೆ ಅಂತಂದ್ಬಿಟ್ಟು ಪ್ರಾಣ ಬಿಡ್ತಾನೆ. ಆಮೇಲೆ ಏನಾಗುತ್ತೆ, ಅವನಿಗೆ ನೆಕ್ಸ್ಟ್ ಜನ್ಮದಲ್ಲಿ ಅವನು ಜಿಂಕೆನೇ ಆಗೋಗ್ತಾನೆ. ಆದರೆ ಅವನಿಗೆ ಹಿಂದಿನ ಸಾಧನೆ ಅನ್ನೋದು ಇತ್ತಲ್ಲ, ಅದಕ್ಕೋಸ್ಕರ ಅವನು ಯಾವಾಗ್ಲೂ ಈ ಸತ್ಸಂಗಗಳು ಮತ್ತೆ ಋಷಿಗಳ ಒಂದು ಪ್ಲೇಸ್ ಇರುತ್ತಲ್ಲ, ಅಂಥ ಕಡೆಯಲ್ಲೇ ಇದ್ದು ಎಲ್ಲ ಕೇಳಿಸ್ಕೊಂಡು ಮತ್ತೆ ಮನುಷ್ಯ ಜನ್ಮವನ್ನು ಪಡೆದುಕೊಳ್ತಾನೆ. ಮನುಷ್ಯ ಜನ್ಮವನ್ನು ಪಡೆದುಕೊಂಡು ಜಡಭರತ ಅಂತ ಆಗ್ತಾನೆ. ಮತ್ತೆ ಅವನು ಆಮೇಲೆ ಅವನು ಯಾರ ಹತ್ರನೂ ಮಾತಾಡ್ತಾನೆ ಇರಲ್ಲ. ಅವನು ಮಹಾಜ್ಞಾನಿಯಾಗೇ ಇರ್ತಾನೆ. ಹಾಗೆ ಇದು ಜನ್ಮಾಂತರದ ಕತೆ. ಆಮೇಲೆ ಅವನು ಮತ್ತೆ ಸಾಧನೆಯನ್ನ ಮಾಡಿ ಆತ್ಮಜ್ಞಾನವನ್ನು ಪಡ್ಕೊಂಡು ಮುಕ್ತನಾಗ್ತಾನೆ ಅಂತ. ಹೀಗೆ ಜಡಭರತನ ಕತೆ. ಇನ್ನು ಡೀಟೇಲ್ ಆಗಿ ಹೇಳೋಣ, ಇನ್ನು ಬೇಕಾದಷ್ಟು ಸತಿ ಬರುತ್ತೆ ಈ ಕತೆಗಳು. ಇವಾಗ ಚುಟ್ಕ ಹೇಳಿದೆ. ಆಂಟಿ ಒಂದ್ ಮಾತ್ ಹೇಳ ಮೇಡಮ್. ನೀವ್ ಕೇಳಿದ್ರಲ್ಲ ಇವಾಗ ನಾವು ಮಣ್ಣಿಂದ ಹುಟ್ಟಿ ಹೋಗ್ತೀವಿ ಅಂತ. ಮತ್ತೆ ಪ್ರಾಣಿ ಪಶು ಪಕ್ಷಿ ಯಾವ ತರ ಅಂದ್ರೆ ನಮ್ಮ ಕರ್ಮಾನುಸಾರ ನಾವು ಅದೇ ಇದು ಗರುಡ ಪುರಾಣದಲ್ಲಿ ಎಲ್ಲಾ ನಾವು ಮಾಡಿದ್ದು ಪ್ರತಿಯೊಂದು ಆಕ್ಷನ್ಗೂ ಒಂದು ಕರ್ಮ ಇರತ್ತೆ. ಅದ್ರ ಪ್ರಕಾರ ನಾವು ಮತ್ತೆ ಯಾವ ಜನ್ಮ ಅಂತ
ಮತ್ತೆ ಒಂದು ಮನುಷ್ಯನ್ ಜನ್ಮ ಬರ್ಬೇಕಂದ್ರೆ 84 ಕೋಟಿ ಜೀವಗಳಿದೆ ಅಂತೆ, 84 crores. ಇದ್ರಲ್ಲಿ ನಮ್ ಕರ್ಮಾನುಸಾರ ಯಾವ್ದು ಸ್ಕಿಪ್ ಮಾಡ್ತೀವಿ, ಯಾವ ಜನ್ಮ ತಗೊಂತೀವಿ ಅಂತ ಗೊತ್ತಿಲ್ಲ. ನಮ್ ಕರ್ಮಾನುಸಾರ ಅದು ನಾವು ಮತ್ತೆ ಯಾವ ಪ್ರಾಣಿಯ ಯಾವ ಇದಾಗಿ ಮತ್ತೆ ಮನುಷ್ಯ ಜನ್ಮ ಬರೋದು. ತುಂಬಾ ಪುಣ್ಯ ಮಾಡಿದಾಗ ಈ ಮನುಷ್ಯ ಜನ್ಮ, ಈ ಮನುಷ್ಯ ಜನ್ಮದಲ್ಲಿ ನೀವೆಲ್ಲ ಕಡೆ ಕೇಳಿರ್ತೀರ ಅಲ್ವಾ, ಅದು ಇಲ್ಲಿ ಮಾತ್ರ ಈ ಆತ್ಮಜ್ಞಾನ ಪಡೆಯಕ್ಕೆ ಮನುಷ್ಯ ಜನ್ಮದಲ್ಲಿ ಸಾಧ್ಯ ಅಂತ ಹೇಳ್ತಾರೆ. ಬಿಕಾಸ್ ನಮ್ಗೆ ಈ ಇಂಟೆಲೆಕ್ಟ್ ದೇವ್ರ ಬಗ್ಗೆ ಈ ತರ ಇವಾಗ ನಾವೇನ್ ಮಾಡ್ತಾ ಇದೀವಲ್ವಾ, ದೇವ್ರದ್ದು ಸಾಧನೆ ಮಾಡಕ್ಕೆ ಈ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯ ಅಂತೆ. ಅದಕ್ಕೆ ಇದು ತುಂಬಾ ವಿಶೇಷವಾದ ಜನ್ಮ ಅಂತಾರೆ ಮನುಷ್ಯಂದು. ಆತ್ಮ ಎಲ್ಲ 84 ಕೋಟಿ ಜೀವ ಜಂತುಗಳು ದೇವ್ರು ಇದು ಸೃಷ್ಟಿ ಮಾಡಿರೋದು. ನಮ್ ಕರ್ಮಾನುಸಾರ ನಮ್ ನೆಕ್ಸ್ಟ್ ಜನ್ಮದಲ್ಲಿ ನಮ್ ಕರ್ಮ ಅನ್ನೋ ಪ್ರಕಾರ ಅದು ಬರೀ 7 ಜನ್ಮ ಅಂತಾರೆ ಅಲ್ವಾ, ಇಲ್ವೇ ಇಲ್ಲ 7 ಅಲ್ವೇ ಅಲ್ಲ, ಎಷ್ಟು ನೂರಾರು ಜನ್ಮನೂ ಆಗ್ಬೋದು. 100 ಜನ್ಮದಲ್ಲಿ ಆತ್ಮಜ್ಞಾನ ಪಡೆದ್ರು ಅದು ತುಂಬಾ ಪುಣ್ಯ ಅಂತಾರೆ. ನಾವು 100 ಜನ್ಮ ಮನುಷ್ಯ ಜನ್ಮ ತಗೊಂಡು ಆವಾಗ ಆತ್ಮಜ್ಞಾನ ಸಿಕ್ಕತ್ತೆ ಅಂದ್ರೂ ಅದು ತುಂಬಾ ಪುಣ್ಯನೇ. ಅದು ತುಂಬಾ ಇದೆ. ಅದು ಇನ್ನ ದೊಡ್ಡವರು ಶಿರಡಿ ಸಾಯಿಬಾಬಾ ಆಗ್ಲಿ ಅಥವಾ ರಾಘವೇಂದ್ರ ಸ್ವಾಮಿಗಳೇ ಆಗ್ಲಿ, ಇನ್ನ ಎಂತೆಂತವ್ರಿಗೂ ಇನ್ನ ಅವ್ರಿಗೆ ಇದು ಬಂದಿಲ್ಲ, ಮೋಕ್ಷ ಅದು ಇನ್ನ ಬಂದಿಲ್ಲ. ಏನ್ ಹೇಳ್ತಾರೆ ಅಂತಂದ್ರೆ, ಹೀಗೆ 100 ಜನ್ಮ ಅಥವಾ 1000 ಜನ್ಮ ಅಲ್ಲ, ಕೋಟ್ಯಾಂತರ ವರ್ಷಗಳಿಂದ ಇರುವಂತಹವ್ರು ನಾವು. ಯಾವಾಗ ಆತ್ಮಜ್ಞಾನ ಬರುತ್ತೋ ಅವಾಗ ಮಾತ್ರ ನಮ್ಗೆ ಈ ಹುಟ್ಟು ಸಾವಿನಿಂದ ಮುಕ್ತಿ. ಅದುವರೆಗೂ ಎಷ್ಟು ಬ್ರಹ್ಮಾಜಿಗಳ ಒಂದು ಅವಧಿಗಳು ಮುಗಿತಾ ಹೋದ್ರೂ ಸಹ ನಮ್ಮ ಈ ಜನ್ಮಗಳು ಮುಗಿಯಲ್ಲ. ಆತ್ಮಜ್ಞಾನದಿಂದ ಮಾತ್ರವೇ ನಾವು ಮುಕ್ತರಾಗೋದು ಅನ್ನೋದು ಹೇಳ್ತಾರೆ. ನಾವು ಈಗಿನವರಲ್ಲ ಅಂತ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ವೇದಾಂತ ಗ್ರಂಥಗಳಲ್ಲಿ ಇರುವಂತಹದ್ದು, ಇದನ್ನ ನಮ್ಮ ಗುರುಜಿಗಳು ಸಹ ಹೇಳೋದು. ನಾವು ಇಂದಿನವರಲ್ಲ, ಈ ಅಜ್ಞಾನದಿಂದ ನಾವು ಹೀಗೆ ಜನ್ಮಗಳನ್ನ ಪಡಿತಾ ಇರ್ತೀವಿ. ಅದು ಹೋಗ್ಬೇಕಾದ್ರೆ, ಕೊನೆ ಆಗ್ಬೇಕಾದ್ರೆ ಆತ್ಮಜ್ಞಾನ ಒಂದೇ. ಮುಂದಿನ ಒಂದು ಪ್ರಶ್ನೆ, ಇದು 13ನೇದು ಒಂದ್ಸತಿ ನೋಡ್ಕೊಂಡ್ ಬಂದ್ಬಿಡೋಣ ಏನ್ ಹೇಳ್ತಾರೆ ಅಂತ. ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತರ್ ಧೀರಸ್ತತ್ರನ ಮುಹ್ಯತಿ. ಅದಕ್ಕೇನು, ದೇಹವುಳ್ಳ ಆತ್ಮನಿಗೆ ಅಂದ್ರೆ ಜೀವಿಗೆ, ಇಲ್ಲಿ ಅರ್ಥ ಆಗ್ತಾ ಇದೆ ಅಲ್ವಾ? ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ್ದು ಈಗ ಅರ್ಥ ಆಗ್ತಾ ಇದೆ ತಾನೆ. ಈ ಜೀವಾತ್ಮನಿಗೆ ದೇಹ ಇರೋದು, ನನಗೆ ಆತ್ಮ ಅಲ್ಲ ಇರೋದು. ಈ ದೇಹದಲ್ಲಿ ಬಾಲ್ಯ, ಯೌವನ, ಜರಾವಸ್ಥೆಗಳು ಹೇಗೆಯೋ ಉಂಟಾಗುವೋ ಹಾಗೆಯೇ ಬೇರೆ ದೇಹದ ಪ್ರಾಪ್ತಿಯೂ ಸಹ ಉಂಟಾಗುತ್ತದೆ. ಈ ವಿಷಯದಲ್ಲಿ ಜ್ಞಾನಿಯು ಮರುಳಾಗುವುದಿಲ್ಲ ಅಂತ. ಇದರ ಪ್ರಶ್ನೆ, ದೇಹದಲ್ಲಿರುವ ಜೀವಾತ್ಮನು ಬಾಲ್ಯದಿಂದ ಯೌವನ ಮತ್ತು ಮುಪ್ಪಿಗೆ ಸಾಗುವಂತೆ ಅವನು ಮತ್ತೊಂದು ದೇಹಕ್ಕೆ ಹೋಗುತ್ತಾನೆ. ಧೀರನು ಅದಕ್ಕಾಗಿ ಮೋಹಗೊಂಡು ಕೊರಗುವುದಿಲ್ಲ. ಇದನ್ನ ವಿವರಿಸಿ ಅಂತಂದ್ಬಿಟ್ಟು ಸಾವಿತ್ರಿ ಅವರು ಹೇಳ್ತೀರಾ? ಜೀವ ಒಂದೊಂದು ದೇಹದಿಂದ ಒಂದು ದೇಹಕ್ಕೆ ಹೋಗ್ತಾನೆ ಅನ್ನೋದಲ್ವಾ ಪ್ರಶ್ನೆ? ಅದೇ, ಹುಟ್ಟುತ್ತಾನೆ ಮತ್ತೆ ಸಾಯ್ತಾನೆ. ಅದೇ ಜನ್ಮ ಪಡ್ಕೋತಾನೆ, ಹುಟ್ಟುತ್ತಾನೆ, ಬೆಳಿತಾನೆ, ಮತ್ತೆ ದೇಹ ತ್ಯಾಗ ಮಾಡ್ತಾನೆ. ಯಾಕೆಂದ್ರೆ ನಾವು ಬಟ್ಟೆ ಹಾಕೊಂಡಿರ್ತೀವಿ, ಹಳೇದಾದ್ಮೇಲೆ ಅದು ಹರಿದೋದ್ಮೇಲೆ ಮತ್ತೆ ಹೊಸದನ್ನ ನಾವು ಹಾಕೋತೀವಿ. ಅದೇ ತರ ಅವನು ಆ ದೇಹವನ್ನು ಬೇರೆ ಇದನ್ನ ಪಡ್ಕೊಂತ ಇರ್ತಾನೆ ಅಂತ. ಆ ಸೂಕ್ಷ್ಮ ಶರೀರ, ಮನಸ್ಸು ಅದು ಏನಿರುತ್ತೆ ಅದು ಮುಂದುವರಿತಾ ಇರುತ್ತೆ. ಯಾವಾಗ ಅವನಿಗೆ ಜ್ಞಾನ ಪಡ್ಕೋತಾನೋ ಆವಾಗ ಅವನು
ದೇಹದಿಂದ ಮುಕ್ತನಾಗ್ತಾನೆ. ಅದುವರೆಗೂ ಅವನು ಮತ್ತೆ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಮತ್ತೆ ಮತ್ತೆ ದೇಹನ ತಗೊಂತಾ ಇರ್ತಾನೆ. ತಗೊಳ್ತಾ ಇರ್ತಾನೆ. ಅದಕ್ಕೆ ಹಾ. ನಾವು ಏನ್ ಮಾಡ್ತೀವಿ, ನಾನು ನಾವೇನು ಅದಕ್ಕೆ ನಮ್ಮಂತವರೆಲ್ಲ ಹೌದು, ನಾವು ಸತ್ತು ಹೋಗ್ತೀವಿ ಅಂದ್ಬಿಟ್ಟು ನಾವು ಮತ್ತೆ ಬೇರೆಯವರು ನಮ್ಮ ಜೊತೆಲಿರೋರೆಲ್ಲ ಸತ್ತೋಗ್ತೀವಿ ಅಂತ ಅಂದ್ಬಿಟ್ಟು ದುಃಖ ಪಡ್ತೀವಿ. ಆದ್ರೆ ಅದನ್ನ ನಿಲ್ಸಕ್ ಸಾಧ್ಯನಾ? ನಿಲ್ಸಕ್ಕೆ ಸಾಧ್ಯ ಇಲ್ಲ. ಬದಲಾಯಿಸೋದಕ್ಕೆ ಯಾವುದು ಸಾಧ್ಯ ಇಲ್ಲದೆ ಇರೋಂಥದ್ದಕ್ಕೋಸ್ಕರ ವ್ಯತ್ಯೆ ಪಡೋದ್ರಲ್ಲಿ ಅರ್ಥ ಇಲ್ಲ. ಈ ಪ್ರಪಂಚದಲ್ಲಿ ಪ್ರತಿಯೊಂದು ಬದಲಾವಣೆಗೆ ಒಳಗಾಗುವಂತಹದ್ದೇ. ಯಾವ್ದಾದ್ರು ಬದಲಾವಣೆ ಶತಸಿದ್ಧ. ಇದು ಈ ಜ್ಞಾನದಿಂದಾನೇ ಅವನು ಮುಕ್ತನಾಗ್ಬೇಕೆ ಹೊರತು ಈ ಬದಲಾವಣೆ ಸಹಜವಾಗಿ ಆಗ್ತಾನೆ ಇರುತ್ತೆ. ಹಾಗಾಗಿ ಅವನು ಜನ್ಮ ತಗೊಳ್ತಾ ಇರ್ತಾನೆ. ಬದಲಾವಣೆ ಯಾವ್ದಕ್ಕಾಗತ್ತೆ, ಮತ್ತೆ ಬದಲಾವಣೆ ಆಗದೆ ಇರೋ ಯಾವುದು? ದೇಹಕ್ಕೆ ಬದಲಾವಣೆ, ಆತ್ಮನಿಗೆ ಬದಲಾವಣೆ ಇರಲ್ಲ. ಸುಮತಿ ಇದನ್ನ ಹೇಳಕ್ಕಾಗತ್ತಾ ಸ್ವಲ್ಪ? ಸಾವಿತ್ರಿ ಹೇಳಿದ್ದನ್ನೇ ನಿಮ್ಮ ಒಂದು ಅರ್ಥ ಹೇಗಾಗಿದೆಯೋ ಆ ರೀತಿಯಲ್ಲಿ ಹೇಳಿ. ಆಂಟಿ, ನಾವ್ ಇಷ್ಟೊತ್ತು ಈ ಕಂಬೈನ್ಡ್ ಆಗೇ ಮಾತಾಡಿದೀವಿ. ಹಾಸ್ಟೆಲ್ ಅದನ್ನು ಇದನ್ನು ಇದು ಹೌದು. ಆಲ್ಮೋಸ್ಟ್ ಅದ್ರಲ್ಲೇ ಎಲ್ಲ ಉತ್ತರನು ಅದನ್ನ ಡಿಸ್ಕಸ್ ಮಾಡೇ ಬಿಟ್ಟಿದೀವಿ ಆಕ್ಚುಲ್ ಆಗಿ. ಅದನ್ನ ಮತ್ತೆ ಇನ್ನೊಂದ್ ಚೂರ್ ಡಿಫ್ರೆನ್ಸ್ ಅಲ್ಲಿ ಹೇಳ್ಬೇಕಷ್ಟೇ. ಅದೇ ಯಾವ ತರ ಒಂದು ನಾವು ಮನುಷ್ಯರು ಒಂದೊಂದ್ ಸ್ಟೇಜ್, ಚೈಲ್ಡ್ಹುಡ್, ಯೂತ್, ಓಲ್ಡ್ ಏಜ್ ಬರ್ತೀವೋ ಅದೇ ತರ ಆತ್ಮ ಒಂದು ಫಾರ್ಮ್ ಆಫ್ ಬಾಡಿಯಿಂದ ಇನ್ನೊಂದು ಫಾರ್ಮ್ ಆಫ್ ಬಾಡಿ, ಅದೇ ವಸನಾಸ್ ಅಂದ್ರೆ ನಮ್ಮಲ್ಲಿ ಕೋರಿಕೆ ಇರೋ ತನಕ ಈ ಪುನರಪಿ ಜನನಂ ಪುನರಪಿ ಮರಣಂ ತಪ್ಪಿದ್ದಲ್ಲ. ಯಾವತ್ತು ನಮ್ ಡಿಸೈರ್ಸ್ ಎಲ್ಲ ಕಂಪ್ಲೀಟ್ ಆಗಿ ಇನ್ನೇನು ಇಲ್ಲ ನಮ್ಗೆ ಅಂತ ಅದು ಎಂಡ್ ಆಗುತ್ತೋ ಆವಾಗ ನಾವು ನಮ್ಮ ಅಟೆನ್ಷನ್ ದೇವ್ರ ಕಡೆ ಹೋಗುತ್ತೆ. ಅದು ಇರೋ ತನಕ ಖಂಡಿತ ಹೋಗಲ್ಲ. ಅದು ಸುಮ್ನೆ ಹೇಳ್ಬೋದು ಅಷ್ಟೇ. ಏನೋ ಒಂದ್ ಕೋರಿಕೆ ಇರೋ ತನಕ ದೇವ್ರ ಕಡೆ ಅದು ಹೋಗೋದಿಲ್ಲ. ಅದು ಅದೇ ತರನೇ ನಾನು ಆವಾಗ್ಲೇ ನಾನೆಲ್ಲೋ ಓದಿರೋದು ಈ ಭಗವದ್ಗೀತಾ ಕಾಂಟೆಂಪ್ಲೇಷನ್ ಓದಿರೋದು. ಯಾವಾಗ ಒಂದು ಬಾಡಿಗೆ ಆ ಡಿಸೈರ್ಸು ಆ ಬಾಡಿ ಅಷ್ಟೇ ಆದ್ಮೇಲೆ ನೆಕ್ಸ್ಟ್ ನಮ್ಮ ಜೀವಾತ್ಮ ಅಂದ್ರಲ್ಲ, ಅದು ಇವತ್ತೇ ನನಗೆ ಕ್ಲಾರಿಟಿ ಸಿಕ್ಕಿದ್ದು. ಆ ಜೀವಾತ್ಮ ಇನ್ನೊಂದು ಬಾಡಿಗೆ ಹೋಗತ್ತೆ. ನೀವು ಅವಾಗ್ಲೇ ನಾನು ಕೇಳ್ತಾ ಇದ್ದೆ, ನೀವು ಹೇಳಿದ್ರಿ ಬುದ್ಧಿ, ಮನಸ್ಸು, ಚಿತ್ತ ಮತ್ತೆ ಅಹಂಕಾರ ಟ್ರಾವೆಲ್ ಮಾಡತ್ತೆ ಅಂತ. ಮತ್ತೆ ಆ ಬಾಡಿಗೆ ಅದು ಟ್ರಾವೆಲ್ ಮಾಡತ್ತೆ ಅಷ್ಟೇ ಆಂಟಿ. ನಾವು ಆಲ್ರೆಡಿ ಪ್ರಾಣ, ಪಂಚೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು ಎಲ್ಲನೂ ಸೂಕ್ಷ್ಮವಾದದ್ದು. ಅದೇ ಅದೆಲ್ಲ ಮತ್ತೆ ಅದಕ್ಕೆ ಇನ್ನೊಂದು ಬಾಡಿ ಫಾರ್ಮ್ಗೆ ಹೋಗತ್ತೆ. ಇದು ತಿಳಿದವರು ಇವಾಗ ಅರ್ಜುನ ದುಃಖ ಪಡ್ತಾ ಇದ್ದಾನಲ್ವಾ, ಅವರು ಇದು ಚೆನ್ನಾಗ್ ಗೊತ್ತಿರೋರು ಅದ್ರಲ್ಲಿ ಏನಿದೆ, ನಾವು ಕರ್ತವ್ಯವನ್ನು ಮಾಡ್ತಾ ಹೋಗ್ಬೇಕು. ಈ ಸಾಯೋದಂದ್ರೆ ಏನ್ ಸಾಯೋದು ಎಲ್ಲೇ ಇದೆ, ಇವರು ಒಂದು ಆತ್ಮ ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಹೋಗ್ತಾರೆ ಅಷ್ಟೇ ಅಂತ ಅದನ್ನ ಇವರು ಯಾರು ದುಃಖಿಸಲ್ಲ. ಅದಕ್ಕೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಪೂರ್ತಿ ಹೇಳೋದು ಒಂದೇ, ನಿನ್ ಕೆಲ್ಸವನ್ನು ನೀನು ಮಾಡ್ತಾ ಹೋಗು, ಅದ್ರಿಂದ ಏನು ಫಲಿತಾಂಶ ಬರುತ್ತೆ, ಏನ್ ಆಗ್ಬೋದು ಅಂತ ಚಿಂತೆ ಬಿಟ್ಬಿಡು. ನಿನ್ ಡ್ಯೂಟಿ ಏನಿದೋ ಅದನ್ನ ಮಾತ್ರ ಮಾಡ್ತಾ ಹೋಗು. ಏನಾರು ಆಗ್ಲಿ ಅದು ನಿನ್ಗ್ ಬೇಡ ಚಿಂತೆ. ನಿನ್ಗೆ ಏನ್ ಮಾಡ್ಬೇಕು ಅದ್ ಮಾಡಿ. ಇವಾಗ ಅರ್ಜುನಕ್ ಮಾಡ್ಬೇಕಾಗಿರೋದು ಯುದ್ಧ ಮಾಡ್ಬೇಕಾಗಿರೋದು. ಅವ್ನ್ಗೆ ಎಷ್ಟಿದೆಯೋ ಪೊಟೆನ್ಶಿಯಲ್ ಅಷ್ಟ್ ಮಾಡ್ಬೇಕು. ಗೆಲ್ತಾನ, ಅವನೇ ಸೋಲ್ತಾನ, ಅವನೇ ಸಾಯ್ತಾನ, ಅಥವಾ ಇನ್ನೊಬ್ಬರನ್ನ ಕೊಲ್ಲಕ್ ಆಗೋತ್ತ ಗೊತ್ತಿಲ್ಲ. ಇವನ್ಗೆ ಬರೋ ವಿದ್ಯೆಯನ್ನ ಇವನ್ ತೋರಿಸ್ಬೇಕು. ಅದು ಬಿಟ್ಬಿಟ್ಟು ನಾವೆಲ್ಲರೂ ಅದೇ ಮಾಡೋದು. ನಾನ್ ಬೇಯೋ ಬಾಣದಲ್ಲಿ ಅವ್ರು ಸತ್ತೋದ್ರೆ ಏನ್ ಮಾಡೋದು, ಅದೆಲ್ಲ ಯೋಚನೆ ಬೇಡ ಅಂತ ಅವ್ನು ಹೇಳೋದು. ಸತ್ತೋದ್ರೆ ಏನಾಗತ್ತೆ, ಆತ್ಮಕ್ಕಿಲ್ಲ ಅಂತ ಅವ್ನು ಹೇಳೋದು. ಒಂದ್ ದೇಹದಿಂದ ಇನ್ನೊಂದ್ ದೇಹಕ್ಕೆ ಹೋಗಿರತ್ತೆ ಅಷ್ಟೇ ಅಂತ ಅವ್ನು ಹೇಳೋದು. ತಿಳಿದದೆ ಜ್ಞಾನಿಗಳು ತಿಳಿದವರು ಇದ್ರ ಬಗ್ಗೆ ಕೊರಗೋದಿಲ್ಲ. ನೀವ್ ಲಾಸ್ಟ್ ಟೈಮ್ ಕೇಳಿದ್ರಲ್ಲ ಪ್ರಶ್ನೆ, ಈ ತರ ಪ್ರಶ್ನೆಗಳು ಭೀಷ್ಮ, ದ್ರೋಣ, ಮಿಕ್ಕಿದವ್ರ ಕೃಪಾಚಾರ್ಯ ಯಾರು ಇನ್ನ ಅಲ್ಲಿ ತುಂಬಾ ಬುದ್ಧಿವಂತರೆಲ್ಲ ಇದ್ರಲ್ಲ, ತುಂಬಾ ಜ್ಞಾನಿಗಳೆಲ್ಲ, ಅವ್ರಿಗೆಲ್ಲ ಬಂದಿಲ್ಲ. ಅವ್ರು ಬಂದ್ರು, ಅವ್ರ ಡ್ಯೂಟಿ ಮಾಡ್ಬೇಕು, ಆ ಕಡೆ ಇದ್ರು, ಯುದ್ಧ ಮಾಡ್ಬೇಕು, ರೆಡಿಯಾಗಿ ನಿಂತ್ಕೊಂಡ್ರು. ಅರ್ಜುನ ಒಬ್ಬನ್ಗೆ ಇನ್ನ ತಿಳುವಳಿಕೆ ಸಾಲದು, ಇವನು ಈ ತರ ಪ್ರಶ್ನೆ ಹಾಕೊಂಡ್ ನಿಂತ್ಕೊಂಡ
ಅಷ್ಟೇ ಡಿಫ್ರೆನ್ಸ್. ಹಾಗಾಗಿ ಇದು ಸತತವಾಗಿ ನಡೀತಾ ಇರುತ್ತೆ. ಹಾಗಾಗಿ ಭೀಷ್ಮ ದ್ರೋಣರು ಹಿಂದೆನೂ ಇದ್ರು, ಈಗ್ಲೂ ಇದ್ರು, ಮುಂದೆನೂ ಇರ್ತಾರಪ್ಪ, ನೀನ್ ಚಿಂತೆ ಮಾಡ್ಬೇಕಾಗಿಲ್ಲ. ಹೀಗೆ ನೀನು ದೇಹಕ್ಕೆ ಹೀಗೆ ಅವಸ್ಥೆಗಳು ಅನ್ನೋದು ಇದೆ. ಇದನ್ನೆಲ್ಲ ವಿವರವಾಗಿ ಹೇಳ್ತಾ ಇದ್ದಾರೆ. ಕೊರಗ್ಬೇಡ. ವೀಣಾಜಿ, ನೀವೇನಾದ್ರೂ ಹೇಳ್ತೀರಾ? ಅದೇ ಅವ್ರು ಹೇಳಿದ್ದೆ ಸರಿ. ಆ ದೇಹಕ್ಕೆ ಬರುತ್ತೆ ಹೋಗುತ್ತೆ ಮುಂದೆನೂ ಇರುತ್ತೆ. ಆದ್ರೆ ನೀನು ಧೀರ ಅಂದ್ರೆ ನೀನು ಎಷ್ಟು ಪರಾಕ್ರಮಿ ಅರ್ಜುನ, ನೀನು ಋಷಿಕೇಶ, ಇದು ಗೂಢಾಚಾರ್ಯ, ಆ ತರದ್ರಲ್ಲಿ ಅಷ್ಟು ಒಳ್ಳೆ ವಿದ್ಯೆ ಎಲ್ಲ ಕಲ್ತು ನೀನು ಧೀರ, ಎಲ್ಲಾರ್ಗಿನ್ನ ನೀನು ಅಷ್ಟು ಪಾಶುಪತಾಸ್ತ್ರ ಎಲ್ಲ ಹೊಂದಿರೋನು. ಈ ಧೀರ ಇರೋನು ಈ ಮೋಹಕ್ಕೊಳಗಾಗಿ ನಮ್ಮವರು ನಮ್ಮ ಸಂಬಂಧಿಕರು ಹಾಗಾಗ್ತಾರೆ ಹೀಗಾಗ್ತಾರೆ ಅಂತ ಅವ್ರು ಸಾಯ್ತಾರೆ, ನಾನು ಕೊಂದ್ರೆ ಅಂತ ಎಲ್ಲ ನೀನು ಮೋಹಕ್ಕೊಳಗಾಗಿ ಕೊರಗಬೇಡ. ಅವರು ನೆಕ್ಸ್ಟ್ ಜೀವಾತ್ಮ ಅವ್ರದ್ದು ಇದ್ದೇ ಇರುತ್ತೆ. ನೀ ಏನ್ ಕೊರಗುವಂತ ಅವಶ್ಯಕತೆ ಇಲ್ಲ ಅಂತ ಅವ್ರ ಬುದ್ಧಿನ ಸ್ವಲ್ಪ ಶಾರ್ಪ್ ಮಾಡ್ತಾ ಇದ್ದಾರೆ ಕೃಷ್ಣ ಅಷ್ಟೇ. ಇಲ್ಲಿ ಧೀರ ಅನ್ನೋದು ಆ ಅರ್ಥದಕ್ಕಿಂತನೂ ಒಬ್ಬ ಜ್ಞಾನಿ ಆದವನು ಅಂತಂದ್ಬಿಟ್ಟು ತೆಗೆದುಕೊಳ್ಬೇಕಾಗತ್ತೆ. ಅಂದ್ರೆ ಇಲ್ಲಿ ದೇಹ ಅನ್ನೋದು ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಗೆ ಹೋಗುವಂತಹದ್ದೇ. ಅದು ಗೊತ್ತಿದ್ರೆ, ಆ ಸತ್ಯ ಅನ್ನೋದು ಗೊತ್ತಿದ್ರೆ ಹೀಗೆ ಬದಲಾವಣೆ ಆಗುವಂತಹದ್ದೇ. ಅದು ಸಹಜ ಸ್ವಭಾವ ಅದಕ್ಕೆ, ದೇಹಕ್ಕೆ. ಅದು ಗೊತ್ತಿರೋದಕ್ಕೆ ಅದು ಒಂದಿನ ಹಾಳಾಗೋಗುತ್ತೆ. ಅದಕ್ಕೆ ಒಬ್ಬ ಜ್ಞಾನಿ ಮರಗೋಲ್ಲ. ನಾವಾದ್ರೆ ನಾನೇ ದೇಹ ಅನ್ಕೊಂಡಿರೋದಕ್ಕೋಸ್ಕರ ಮರಗ್ತೀವಿ. ಅದನ್ನ ಬಿಟ್ಬಿಡು, ನೀನು ಜ್ಞಾನಿಯಾಗಿ ನೀನು ಇನ್ಮೇಲೆ ಬಿಹೇವ್ ಮಾಡು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಲಕ್ಷ್ಮೀಜಿ, ನೀವೇನಾದ್ರೂ ಹೇಳ್ತೀರಾ? ಅಮ್ಮ, ಈಗ ನಾನ್ ನಮ್ದ ಹೇಳ್ತೇನ್ರಿ. ಈಗ ನಮ್ಗ ನಾವು ಸಣ್ಣವ್ರಿದ್ದಾಗ, ಒಂದ್ ಸಣ್ಣ ಕೂಸಿದ್ದಾಗ ನಮ್ಗೇನು ಅರಿವು ಆಗ್ತಿರ್ಲಿಲ್ಲ ಅಮ್ಮ. ಮಾತಾಡಕ್ ಬರ್ತಿರ್ಲಿಲ್ಲ, ಬರೇ ಕೇಳಿಸ್ತಾ ಇದ್ವಿ. ಆದ್ರ ಅದ ಶಬ್ದ ಅನ್ನೋದ್ ಇರ್ಲಿಲ್ಲ ರೀ ನಮ್ಗ. ಅದ್ ಏನು ಅದಕ್ ಉತ್ತರ ಕೊಡ್ಬೇಕ ಅಥವಾ ಏನು ಅನ್ನೋದ್ ಅದು ನಮ್ಗ್ ಗೊತ್ತಿರ್ಲಿಲ್ಲ ಅಮ್ಮ. ಒಂದ್ ಟೈಮ್ನೊಳಗ ಈ ಯೌವನ ಅಂತ ಹೇಳಿ ಬಂದಾಗ ಏನೋ ಒಂಥರ ಮಜಾ ಮಸ್ತಿರಿ, ಎಲ್ಲಾನು ಎಂಜಾಯ್ ಮಾಡೋದು ಆತರ ಇರ್ತಿತ್ತು ಅಮ್ಮ. ಆಮೇಲೆ ಮುಪ್ಪು ಅಂತ ಹೇಳಿ ಬಂದಾಗ ಏನ್ ಬಿಡು ಇದೆಲ್ಲಾ ಒಂಥರ ಎಲ್ಲ ಕಳೆದ್ ಹೋದಾಗ ಹೇಗಿರ್ತೇವೋ ಆತರ ಅಮ್ಮ. ಅದಕ್ಕ ಇದು ದೇಹ ಇದನ್ನೆಲ್ಲ ಯಾರ್ ಸಹಿಸ್ಕೊಂತಾರ್ರಿ? ಈಗ ಫಾರ್ ಎಕ್ಸಾಂಪಲ್ ಶಿಶುನಾಳ ಶರೀಫ್ರ ಇದ್ರಿ. ಶಿಶುನಾಳ ಶರೀಫರ್ದು ಒಂದ್ ಸಣ್ಣ ಏಜ್ ನೊಳಗ ಗುರು ಅನ್ನೋರ್ ಸಿಕ್ಕಾಗ ಅವ್ರದ್ದು ಜೀವನಾನ ಚೇಂಜ್ ಆತ್ರಿ. ಅವ್ರ ಎಲ್ಲಾನು ಬಂದಿರೋದನ್ನೆಲ್ಲ, ಅವ್ರ ಅಮ್ಮ ತೀರ್ಕೊಂಡ್ರು, ಅವ್ರ ಹೆಂಡತಿ ತೀರ್ಕೊಂಡ್ರು. ಅದ್ ಬಂದಿರೋದನ್ನೆಲ್ಲ ಒಂದ್ ಆಧ್ಯಾತ್ಮದ ಲೈನ್ ಒಳಗ್ ತಗೊಂಡು ಒಂದ್ ಹಾಡಿನ ಮುಖಾಂತರ ಅವ್ರ ಪ್ರಸಿದ್ಧಿ ಆದ್ರಿ. ಆತರ ಯಾವಾಗ್ಲೂನು ಒಬ್ರ ಅಥವಾ ಗುರು ಆಗಿರ್ಬೋದು, ಅಥವಾ ಸನ್ಯಾಸಿ ಆಗಿರ್ಬೋದು, ಅಥವಾ ನೀವು ಆಗಿರ್ಬೋದು, ಎಲ್ಲಾನು ಸಮ ಅಂತ ಹೇಳಿ ತಗೊಂಡಾಗ ಈ ಮೋಹಕ್ ಒಳಗಾಗ್ದಾರ್ದನ ಈ ದೇಹ, ಮನಸ್ಸು, ಬುದ್ಧಿ, ಸುಖ ದುಃಖ ಅಥವಾ ಏನ ಇರ್ಲಿ ಎಲ್ಲಾನು ಸಮನಾಗಿ ನಾವು ತಗೊಂಡಾಗ ಇವತ್ತಿಲ್ಲ ಇರ್ತೈತಿ, ಇವತ್ ಚಳಿ ಇದ್ರ ನಾಳೆ ಬಿಸಿಲು ಇರ್ತೈತಿ ಅಂತಂದ್ ಹೇಳಿ, ಅಥವಾ ನಾಡ್ದು ತಂಪ್ ಇರ್ತೈತಿ ಅಂತಂದ್ ಹೇಳಿ ನಾವೆಲ್ಲಾನು ಸಮನಾಗಿ ತಗೊಂಡಾಗ ನಮ್ಗ್ ಯಾವ್ದು ಕೊರಗನ್ನದ್ ಇರಂಗೇ ಇಲ್ಲ ಅಮ್ಮ. ಈಗ ಅದೇ ತರ ಅರ್ಜುನಗ ಯುದ್ಧ ಮಾಡಬೇಕಾರ ಇವ್ರೆಲ್ಲಾ ದೇಹ ರೂಪಿಗಳು, ಇವ್ರಿಗ್ ನಾನ್ ಇವತ್ ಮೋಕ್ಷ ಕೊಟ್ಟೆ ಅಥವಾ ನನ್ನಿಂದ ಇವ್ರದ್ದು ಸಾವು ಅಂತ ಹೇಳಿ ಬರ್ದಾಗ ಇವ್ರ ಮೋಕ್ಷ ಕೊಟ್ವಿ ಅಂತಂದ್ ಹೇಳಿದ್ರ ಈ ಅವ್ರು ಈ ಮುಂದೊಂದ್ ಟೈಮ್ನೊಳಗ್ ಒಳ್ಳೆ ಗುರು ಆಗ್ ಬರ್ಬೋದಲ್ಲ ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡಿ ಇದ್ದಿದ್ರ ಅರ್ಜುನ ಇಷ್ಟು ಕೊರಗ್ತಿರ್ಲಿಲ್ಲ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತೈತಿ ಅಮ್ಮ. ಯುದ್ಧ ಮಾಡಾಕ್ ಹಿಂದ್ ನೋಡ್ತಿರ್ಲಿಲ್ಲ ರೀ ಹೆಚ್ಚು ಕಡಿಮೆ ಅಂತ ಹೇಳಿ ನನಗ್ ಹಂಗ ಅನಸ್ತೈತಿ ಅಮ್ಮ. ನಾನ್ ಅರ್ಜುನನ್ ಸ್ಥಾನದೊಳಗಿದ್ದು ನನಗ್ ಶ್ರೀಕೃಷ್ಣ ಈ ತರ ಹೇಳ್ಕೊಟ್ಟಿರ್ ಬಡ ಯುದ್ಧ ಮಾಡಿ ಮುಗಿಸಿ ಅವ್ರಿಗೆಲ್ಲಾ ಮುಕ್ತಿ ಅನ್ನೋದು ಕೊಡ್ತಿದ್ದೆ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತು ಅಮ್ಮ. ಆಮೇಲೆ ಇನ್ನೊಬ್ರು ಕ್ವಶನ್ ಕೇಳಿದ್ರಿ,
ಈಗ ನೀವ್ ಹೇಳ್ದಾಗ ನನ್ಗೊಂದ್ ಸ್ವಲ್ಪ ಕ್ಲಾರಿಟಿ ಸಿಕ್ತಮ್ಮ. ಜೀವಾತ್ಮ ಪರಮಾತ್ಮ, ಜೀವಾತ್ಮ ಬೇರೆ ಬೇರೆ ಇರ್ಬೋದ್ರಿ, ಯಾರು ಪರಮಾತ್ಮ ಎಲ್ಲಾ ಒಂದ. ನಾವ್ ಒಂದ್ ಬಾಟ್ಲಿ ಒಳಗ ನೀರ್ ಹಾಕಿ ಅಥವಾ ಒಂದ್ ಡಬ್ರಿ ಒಳಗ್ ನೀರ್ ಹಾಕಿದ್ರ ನೀರಿನ ಒಂದೊಂದ್ ಕಣ ತೆಗೆದುನು ಇದು ಜೀವಾತ್ಮ, ಇದು ಜೀವಾತ್ಮ, ಇದು ಜೀವಾತ್ಮ ಅಂತಂದ್ ಹೇಳಕ್ ಆಗಲ್ಲ ರೀ. ಎಲ್ಲಾ ನೀರು ಒಂದ ಈಕ್ವಲ್ ಆಗಿ ಇರ್ತೈತಿ ಅಮ್ಮ. ಆ ತರ ನಮ್ದು ಆತ್ಮಶಕ್ತಿ ಅಂತಂದ್ ಹೇಳಿ ನಾವು ಆ ತರ ಆತ್ಮ ಆತ್ಮ ಪರಮಾತ್ಮ ಅಂತಂದ್ ಹೇಳಿ ಹೆಂಗ್ ಹೇಳ್ತೇವೆ ಹಂಗ ಅಂತಂದ್ ಹೇಳಿ ನೀರಿನ ಕಣ ಬ್ಯಾರೆ ಬೇರೆ ಇರ್ಬೋದಮ್ಮ. ಒಂದ್ ಡಬ್ರಿ ಒಳಗ್ ನೀರ್ ಹಾಕಿದಾಗ ಹೆಂಗ್ ಎಲ್ಲಾ ಸಮನಾಗಿರ್ತೈತೋ, ಎಲ್ಲಿ ಲೋಟದೊಳಗ್ ಹಾಕಿದ್ರ ಆ ರೂಪ ತಗೊಂತೈತೋ ಹಂಗ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತಮ್ಮ. ಧನ್ಯವಾದ. ಆ ಪರಮಾತ್ಮನೇ ನಾವು, ಆದ್ರೆ ನಮ್ಗೆ ಹೌದ್ರಿ, ಗೊತ್ತಿಲ್ಲ. ಇವಾಗ ಹೌದ್ರಿ, ಅವಿದ್ಯೆಯಿಂದ ನಾವ್ ಯಾರು ಅನ್ನೋದು ಮರ್ತೋಗ್ಬಿಟ್ಟಿದೀವಿ. ಹೌದ್ರಿ. ಈಗ ಅದನ್ನ ನೋಡ್ರಿ, ಈಗ ನೀವ್ ತಿಳ್ಕೊಳ್ಬೇಕು. ನಮಗ್ ಕಲಿಸ್ಕೊಡ್ತಾ ಇದೀರಿ. ನಾವು ಈಗ ಇದ್ ಕ್ಲಾಸ್ ಈಗ ನಿಮ್ಮಿಂದ ನಾನ್ ಕಲಿತಾ ಇದ್ದೇನಿ, ನನ್ನಿಂದ ನನ್ ಮಗಳು ಕಲಿತಾ ಇದ್ದಾಳ. ಅದೇ ತರ ನಾವು ಸಂಸ್ಕೃತಿ ಮುಂದುವರ್ಸ್ಕೊಂಡ್ ಹೋದಾಗ ಎಷ್ಟು ಜೀವನ ಹಗರ ಆಕೇತ್ರಿ. ಇವತ್ತ ನನ್ ಕುಟುಂಬಕ್ಕೆ ಒಳ್ಳೇದ್ ಮಾಡ್ದೆ ಅಂತ ಹೇಳಿ ನನ್ನ ಅಕ್ಕಪಕ್ಕ ಮನೆಯವರಾಗಿರ್ಬೋದು ಅಥವಾ ನಂದ ಏರಿಯಾ ಆಗಿರ್ಬೋದು ಅಥವಾ ನನ್ ಪ್ರಪಂಚನ ಖುಷಿಯಾಗಿರ್ಲಿ ಅಂತ ಹೇಳಿ ಯಾವಾಗ ಎಲ್ಲಾರು ಪ್ರತಿಯೊಬ್ರು ಹರಸ್ತೇವ, ಅವಾಗ ಕಷ್ಟ ಅನ್ನದ ಇರಲ್ಲ, ಯುದ್ಧ ಅನ್ನದ ಇರಲ್ಲ, ಹೊರಗ್ ಅನ್ನದ ಇರಂಗಿಲ್ಲ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತಮ್ಮ. ಎಲ್ಲಾರು ಈ ಲೈನ್ ಒಳಗ್ ಬರ್ಲಿ, ಎಲ್ಲಾರು ಖುಷಿಯಿಂದ ಇರ್ಲಿ ಅನ್ನೋದು ನನ್ಗ ಹಂಗ ಪೂರಾ ಎಷ್ಟ್ ಚಂದ ಅನಸ್ತೈತ್ರಿ ನೋಡಾಕ್ಲೂನು. ಬರ್ಲಿ ಎಲ್ಲಾರು ಅಧ್ಯಾತ್ಮದ ಲೈನ್ ಒಳಗ ಎಲ್ಲಾರು ಈಗ ತುಂಬಾ ಜನ ಬರ್ತಾ ಇದ್ದಾರೆ, ತುಂಬಾ ಜನ ಬರ್ತಿದ್ದಾರೆ ಹೌದಮ್ಮ, ಇವಾಗ. ಹೌದ್ರಿ. ಮೊದ್ಲಿನ್ಕಿಂತ ಬಾಳ ಆನ್ಲೈನ್ ಕ್ಲಾಸ್ ಆಗಿರೋದ್ರಿಂದ ಬಹಳ ಅಂದ್ರ ಬಹಳ ಎಲ್ಲಾರು ಕ್ಲಾಸ್ ಅಟೆಂಡ್ ಆಗ್ತಾ ಇದಾರಮ್ಮ. ಧನ್ಯವಾದ ರೀ. ಯಾರಿಗ ಯಾಕ್ರಿ, ನನಗ ಗೊತ್ತಿರ್ಲಿಲ್ಲ ಭಗವದ್ಗೀತಾ ಅಂದ್ರೇನು. ಬುಕ್ ಇತ್ತು ಮನ್ಯಾಗಷ್ಟ, ನೋಡ್ತಿದ್ದೆ ಇಡ್ತಿದ್ದೆ ಅನ್ನೋದಷ್ಟ. ಆದ್ರೆ ಇಷ್ಟು ಒಂದೊಂದ್ ಅಕ್ಷರದೊಳಗು ಇಷ್ಟೊಂದು ಒಂದು ಏನು ಹೇಳಲಾರ್ದಷ್ಟ ಅರ್ಥ ತುಂಬೈತಿ ಅನ್ನೋದ ನನಗ್ ಗೊತ್ತಿರ್ಲಿಲ್ಲ ಅಮ್ಮ. ಧನ್ಯವಾದ ರೀ. ನಿಮ್ಮಿಂದ ನಾನು ತಿಳ್ಕೊಳ್ತಾ ಇದ್ದೀನಿ. ಧನ್ಯವಾದ ಅಮ್ಮ, ಧನ್ಯವಾದಗಳು. ಮತ್ತೆ ಬೇರೆ ಯಾರಾದ್ರೂ ಏನಾದ್ರೂ ಹೇಳೋದಿದ್ರೆ ಹೇಳಿ. ಇಲ್ಲ ಅಂತಂದ್ರೆ ಇವಾಗ ದೇಹದಲ್ಲಿ ಬದಲಾವಣೆಗಳಾಗತ್ತೆ ಅಂತಂದ್ರೆ ಈ ಪ್ರಪಂಚದಲ್ಲಿ ನಾವು ಇವಾಗಲೇ ಡಿಸ್ಕಸ್ ಮಾಡಿದ ಹಾಗೆ ಪ್ರತಿಯೊಂದರಲ್ಲೂ ಬದಲಾವಣೆಯೇ ಶಾಶ್ವತ. ಹಾಗೆ ನಮ್ಮಲ್ಲಿ ಒಂದು 6 ರೀತಿಯ ಒಂದು ಚೇಂಜಸ್ ಆಗುತ್ತೆ. ಅಂದರೆ ಅಸ್ಥಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ ಮತ್ತು ವಿನಶ್ಯತಿ ಅಂತ ಹೀಗೆ 6. ಅಂದರೆ ಅಸ್ಥಿ ಅಂದರೆ ಯಾವುದೋ ಒಂದು ಬೀಜ ರೂಪದಲ್ಲಿ ನಮ್ಮ ಅಸ್ತಿತ್ವ ಅನ್ನೋದು ಇತ್ತು, ಅದು ಹುಟ್ಟಿದ್ವಿ. ಜಾಯತೆ ಅಂದರೆ ಹುಟ್ಟೋದು. ವರ್ಧತೆ ಅಂತಂದರೆ ಮತ್ತೆ ಬೆಳೆದ್ವಿ. ಆ ಬೆಳೆದ ಮೇಲೆ ಒಂದಷ್ಟು ಕಾಲ ಅದು ಹಾಗೆ ಇರುತ್ತೆ, ವಿಪರಿಣಮತೆ. ಆಮೇಲೆ ಅಪಕ್ಷೀಯತೆ ಅಂತಂದರೆ ಅದು ಕ್ಷೀಣವಾಗ್ತಾ ಹೋಯಿತು. ನಾವು ವೃದ್ಧಾಪ್ಯ ಬಂತು, ಮತ್ತೆ ಕಾಯಿಲೆಗಳು ಬರುತ್ತೆ ವೃದ್ಧಾಪ್ಯದಲ್ಲಿ, ಎಲ್ಲವೂ ಕ್ಷೀಣವಾಗಿಬಿಡುತ್ತೆ. ಈ ದೇಹ ಅನ್ನೋದು ಕ್ಷೀಣವಾಗ್ತಾ ಹೋಗುತ್ತೆ, ಕೊನೆಗೆ ವಿನಶ್ಯತಿ, ಸತ್ತು ಹೋಗ್ಬಿಡುತ್ತೆ. ಈ 6 ರೀತಿಯ ಬದಲಾವಣೆಗಳು ಪ್ರತಿಯೊಂದಕ್ಕೂ ಇರುತ್ತೆ. ಹಾಗೆ ನಮ್ಮ ದೇಹಕ್ಕೂ ಇರುವಂತಹದ್ದೇ, ಅದು ಸಹಜ. ಹಾಗೆ ಇದನ್ನ ಇಲ್ಲಿ ಹೇಳ್ತಾ ಇರೋದು. ಇಲ್ಲಿ ಹೇಗೆ ಶ್ಲೋಕದಲ್ಲೇ ನೋಡೋಣ ಡೈರೆಕ್ಟಾಗಿ. ಕೌಮಾರಂ ಯೌವನಂ ಜರ ಅಂತಂದ್ರೆ ವೃದ್ಧಾಪ್ಯ. ಹೀಗೆ ಬಾಲ್ಯ, ಯೌವನ ಮತ್ತೆ ವೃದ್ಧಾಪ್ಯ ಹಾಗೆ ಬಂದೇ ಬರುತ್ತವೆ. ಅವು ಸಹಜವಾಗಿ ಅವುಗಳಿಗೆ ಸ್ವಭಾವಕ್ಕೆ ಅನುಗುಣವಾಗಿ ಅವು ವರ್ತಿಸುತ್ತವೆ. ಅದು ನಾನಲ್ಲ, ಅದನ್ನು ತಿಳ್ಕೊಳ್ಬೇಕಾಗಿರೋದು. ಅದು ನನಗೆ ಇರುವಂತಹದ್ದು, ನಾನು ಶಾಶ್ವತವಾದಂತಹವನು. ಹಾಗಾಗಿ ಈ ಒಬ್ಬ ಜ್ಞಾನಿಯಾದವನು ಅದಕ್ಕೋಸ್ಕರ ಏನು ಮರಳಾಗಲ್ಲ ಆ ವಿಷಯದಲ್ಲಿ. ಅದು ಇದು ಸಹಜವಾದಂತಹದ್ದು ಅಂತಂದ್ಬಿಟ್ಟು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಏನಾದರೂ ಡೌಟ್ ಇದೆಯಾ ಇದರಲ್ಲಿ?
ಇಲ್ಲ ಅಂತಂದ್ರೆ 14ನೇ ಶ್ಲೋಕವನ್ನು ನೋಡೋಣ. ಈಗ 14ನೇ ಶ್ಲೋಕದಲ್ಲಿ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಾಹ ತಾನ್ ಸ್ಥಿತಿಕ್ಷಸ್ವ ಭಾರತ. ಎಲೈ ಕುಂತಿಪುತ್ರನೇ, ಇಂದ್ರಿಯಗಳಿಗೂ ವಿಷಯಗಳಿಗೂ ಆಗುವ ಸ್ಪರ್ಶಗಳು ಶೀತೋಷ್ಣಗಳನ್ನು ಸುಖ ದುಃಖಗಳನ್ನು ಕೊಡತಕ್ಕವುಗಳು. ಅವು ಬಂದು ಹೋಗುವ ಸ್ವಭಾವವುಳ್ಳವುಗಳು, ಅನಿತ್ಯಗಳು. ಆದುದರಿಂದ ಎಲೈ ಅರ್ಜುನ, ಅವುಗಳನ್ನು ಸಹಿಸಿಕೋ. ಇವಾಗ ದೇಹದ ಬಗ್ಗೆ ಹೇಳಿ ಆಯ್ತು. 12ನೇ ಶ್ಲೋಕ 13ನೇ ಶ್ಲೋಕ ಎರಡನ್ನೂ ದೇಹ ಅನ್ನೋದು ಶಾಶ್ವತ ಅಲ್ಲಪ್ಪ, ನೀನು ಅದಕ್ಕೋಸ್ಕರ ಮರಗಬೇಡ ಅಂತಂದ್ಬಿಟ್ಟು, ಅದು ನೀನಲ್ಲ ಅಂತಂದ್ಬಿಟ್ಟು ಹೇಳಿ ಆಯ್ತು. ಈಗ ಇಂದ್ರಿಯಗಳ ಬಗ್ಗೆ ಹೇಳ್ತಾರೆ, ನೀನು ಹೇಗಿರ್ಬೇಕು, ಇಂದ್ರಿಯಗಳ ಕೆಲಸ ಏನು ಮಾಡುತ್ತವೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಪ್ರಶ್ನೆಯನ್ನು ಸಹ ನೋಡೋಣ. ಇಂದ್ರಿಯಗಳು ಮತ್ತು ವಿಷಯಗಳು ಯಾವುವು? ಇಂದ್ರಿಯಗಳು ಯಾವುವು ಅಂತ ಲಕ್ಷ್ಮೀಜಿ ನೀವೇ ಹೇಳಿ. ಇಂದ್ರಿಯಗಳು ಯಾವ್ಯಾವು? ಇವಾಗಲೇ ತೋರಿಸಿದ್ದಾಯ್ತಲ್ವ ಸ್ಲೈಡ್ ಹಿಂದೆ. ಪಂಚೇಂದ್ರಿಯಗಳು ಕಿವಿ, ಚರ್ಮ, ಕಣ್ಣು, ನಾಲಿಗೆ, ಮೂಗು ಪಂಚೇಂದ್ರಿಯಗಳು. ಲಕ್ಷ್ಮೀಜಿ ಅನ್ಮ್ಯೂಟ್ ಮಾಡಿ. ಪಂಚೇಂದ್ರಿಯಗಳು ಯಾವುವು ಅದ್ರ ಬಗ್ಗೆನೇ ಅವ್ರು ಮಾತಾಡ್ತಾ ಇರೋದು ಇವಾಗ. ಇಲ್ಲಿದೆ, ಇಲ್ಲಿ ಕೊಟ್ಟಿದೆ. ಪಂಚೇಂದ್ರಿಯಗಳು ಕಿವಿ, ಕಣ್ಣು, ಮೂಗು, ಸ್ಪರ್ಶ. ಈ ಕಿವಿ, ಹಲೋ ಚರ್ಮ, ಕಣ್ಣು, ನಾಲಿಗೆ, ಮೂಗು ಇವಿಷ್ಟನ್ನು ಪಂಚೇಂದ್ರಿಯಗಳು ಅಲ್ವಾ? ಹ್ಞೂನ್ರಿ ಹ್ಞೂನ್ರಿ ಸ್ಪರ್ಶ ಅಂತಂದ್ರೆ ಅದು ಗ್ರಹಿಸುವಂತಹದ್ದು, ಅದು ವಿಷಯ. ಹಾ ಇಂದ್ರಿಯಗಳು ಆಯ್ತು. ಅದಕ್ಕೆ ವಿಷಯಗಳು ಇವಾಗ ಹೇಳಿ. ಇವಾಗ ವಿಷಯ ಅಂತ ಹೇಳಿದ್ರ ನಮ್ದು ಕಿವಿ ಕೇಳಿಸ್ತೈತ್ರಿ, ಆತರ ನಮ್ಮ ಹೌದು, ಇಲ್ಲಿ ಕೊಟ್ಟಿದೆ ನೋಡಿ, ಇಲ್ಲೇ ಹಾ ವಿಷಯಗಳು. ಅದರಿ. ಆಮೇಲೆ ಚರ್ಮಕ್ಕ ಸ್ಪರ್ಶ ಅನ್ನೋದ್ ಒಂದ್ ಐತ್ರಿ. ಕಣ್ಣ ಕಣ್ಣು ನಮ್ಮನ್ ಎಲ್ಲಾರ್ನು ಗ್ರಹಿಸೋ ಶಕ್ತಿ ಅಥವಾ ನೋಡೋ ಶಕ್ತಿ ಐತ್ರಿ. ನಾಲಿಗೆಗೆ ರುಚಿ ನೋಡಕ್ ಐತಿ, ಮೂಗಿಗೆ ವಾಸನೆ ಶಕ್ತಿ ಐತಿ ಅಂತಂದ್ ಹೇಳಿ ನನಗ್ ಹಂಗ ಅನ್ನಿಸ್ತಮ್ಮ. ಹೌದು, ಈ ರೀತಿಯಲ್ಲಿ ಪಂಚೇಂದ್ರಿಯಗಳು ಮತ್ತೆ ಅವುಗಳಿಗೆ ಇರುವಂತ ವಿಷಯಗಳು. ಹೌದ್ರಿ. ಮತ್ತೆ ಅವುಗಳ ಸಂಯೋಗದಿಂದ ಹೇಗೆ ಶೀತೋಷ್ಣಗಳು ಉಂಟಾಗುತ್ತವೆ ಇದನ್ನ ವಿವರಿಸ್ತೀರಾ ಯಾರಾದ್ರೂ? ಸಾವಿತ್ರಿಜಿ ಹೇಳ್ತೀರಾ? ಶೀತೋಷ್ಣ ಸಾವಿತ್ರಿ ಅಂತಂದ್ರೆ ಸುಖ ದುಃಖಗಳೇ ಅಲ್ವಾ? ಹೇಳಿ. ಅಲ್ಲ, ಕಣ್ಣಿನಿಂದ ನೋಡ್ತಿ ಈ ಪಂಚೇಂದ್ರಿಯಗಳ ಅನುಭವಗಳನ್ನ ಹೇಳ್ಬೇಕಲ್ವಾ? ಇವುಗಳ ಪಂಚೇಂದ್ರಿಯಗಳು ಮತ್ತೆ ವಿಷಯಗಳ ಸಂಯೋಗದಿಂದ ಶೀತೋಷ್ಣಗಳು ಆಗತ್ತಪ್ಪ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಅವು ಶೀತೋಷ್ಣಗಳು ಆಗತ್ತೆ? ಮುಂದಿನ ಪ್ರಶ್ನೆ ಅದು ಅನಿತ್ಯ ಹೇಗೆ? ಹೇಳಿ ಹೇಳಿ ಹೇಳಿ. ಅದು ಸರಿಯಾಗಿ ಕೇಳಿಸ್ತಾ ಇಲ್ಲ, ಅದಕ್ಕೆ ನೋಡಿ, ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಲ್ಲ, ಇನ್ನು ದೊಡ್ಡದ್ ಮಾಡು ಅಂದ್ರೆ ಮಾಡ್ತೀನಿ. ಮೊಬೈಲ್ ನಲ್ಲಿ ಆಗಿದ್ದೀನಲ್ವಾ? ಆಯ್ತಾ? ದೊಡ್ಡದ್ ಮಾಡಿದೀನಿ ನೋಡಿ. ವಿಷಯಗಳು ಅಂದ್ರೆ ಏನಂಟಿ? ವಿಷಯಗಳ ಕಡೆಗೆ ಹೋದಾಗ ಈ ಪಂಚೇಂದ್ರಿಯಗಳಿಂದ ನಾವು ವಿಷಯಗಳ ಕಡೆಗೆ ಹೋದಾಗ ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ, ಆಮೇಲೆ ಗೊತ್ತಾಗ್ದಿದ್ರೆ ಹೇಳೋಣ. ಹೇಳಿ ಸಾವಿತ್ರಿಜಿ.
ನಾನು ಸುಮಿತ್ಗೆ ಹೇಳಿದ್ದು. ನೀವು ಹೇಳಿ, ನೀವು ಕಂಟಿನ್ಯೂ ಮಾಡಿ. ಅದೇ ನಮ್ಗೆ ಅವು ಅನಿತ್ಯ ಅಂತ ಗೊತ್ತಿರಲ್ಲ. ನಾವು ಒಂದು ಯಾವ್ದೇ ವಸ್ತು ಇವಾಗ ಒಂದು ಬಿಸಿ ಮುಟ್ಟುತ್ತೀವಿ, ಅದ್ ತಾಕದ ಮೇಲೆ ನಮ್ಗೆ ಅದ್ರದ್ದು ಅನುಭವ ಆಗತ್ತೆ, ಅವಾಗ ದುಃಖ ಆಗತ್ತೆ. ಅದೇ ತರ ನಾವು ಸಂತೋಷದ ಕಡೆಗೆ ಹೋದಾಗ್ಲೂ ಅದು ಸ್ವಲ್ಪದ ಮಟ್ಟಿಗೆ ಇರತ್ತೆ, ಮತ್ತೆ ಹೋಗ್ತಾ ಇರತ್ತೆ, ಬರ್ತಾ ಇರತ್ತೆ. ಈ ಈ ಸುಖ ದುಃಖಗಳೆಲ್ಲಾ ಕೂಡನು ಅನಿತ್ಯ ಅಂತ ಹೇಳ್ತಾ ಇರ್ತಾರೆ. ಹೇಳ್ತಾ ಇದ್ದಾರೆ. ಇವೆಲ್ಲ ಕೂಡನು ಬಂದು ಹೋಗುವಂತದ್ದು ಅಂತ ಹೇಳ್ತಾ ಇದ್ದಾರೆ. ಅವು ಹೇಗೆ ಇಂದ್ರಿಯಗಳ ಉಂಟಾಗುತ್ತವೆ ಮೂಲಕ ಅನ್ನೋದು ನಾವು ಗೊತ್ತಾ? ಇಂದ್ರಿಯಗಳ ಮೂಲಕ ಈ ವಸ್ತುಗಳು ಸಂಯೋಗದಿಂದ ಈ ಸುಖ ದುಃಖ ಇವೆಲ್ಲ ಬರ್ತಾ ಇದೆಯಲ್ವಾ, ದ್ವಂದ್ವಗಳು, ಇದೆಲ್ಲಾನು ನಾವು ಅದರಿಂದಾನೇ ನಾವು ಅನುಭವಿಸ್ತಾ ಇರೋದು. ವಾಸನೆ ಬಂದಾಗ ಇವಾಗ ಅವ್ರೆಲ್ಲ ಲಕ್ಷ್ಮೀಜಿಯವ್ರು ಏನ್ ಹೇಳಿದ್ರು, ಕಣ್ಣಿನಿಂದ ನೋಡ್ತೀವಿ, ಮೂಗ್ನಿಂದ ವಾಸನೆ ಇದು ಮಾಡ್ತೀವಿ. ಅದನ್ನ ಒಂದು ವಸ್ತುವನ್ನ ನಾವು ನೋಡ್ತಾ ಇದ್ರೆ ಅದು ನಮಗ್ ಬೇಕು ಅನ್ಸತ್ತೆ, ಅದನ್ನ ಪಡ್ಕೊಳಕ್ ಹೋಗ್ತೀವಿ, ಅದರಿಂದ ಸುಖನೂ ಬರತ್ತೆ, ದುಃಖನೂ ಬರತ್ತೆ. ಹಾಗಾಗಿ ಇವೆಲ್ಲಾನು ಆಗಮಾಪಾಯಿನೋ ನಿತ್ಯ ತಾಮ್ ತಿತಿಕ್ಷತ್ವ ಭಾರತ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲಾನು ಅನಿತ್ಯಗಳು, ಶಾಶ್ವತವಲ್ಲ ಇವೆಲ್ಲ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ. ಮತ್ತೆ ಇನ್ಯಾರ ಏನಾದ್ರೂ ಹೇಳ್ತೀರಾ? ಸಹಿಸ್ಕೋಬೇಕು, ಸಹಿಸುವಂತ ಗುಣ, ತಿತಿಕ್ಷತ್ವ ಅಂತಿದೆಯಲ್ವಾ, ಸುಮ್ಕೆ ಸಹಿಸುವಂತ ಏನಾದ್ರೂ ಗುಣ. ಹೇಳ್ತೀರಾ ಅಥವಾ ಇಲ್ಲ ಅಂದ್ರೆ ವಿಷಯ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಬೇಕಾ? ವಿಷಯ ಅಂದ್ರೆ ಏನಂಟಿ ಅದೇ ಹೇಳಿದ್ರೆ ಹೇಳ್ತೀನಿ. ಬೇರೆ ಯಾರಾದ್ರೂ ಏನಾದ್ರೂ ಹೇಳೋದಿದ್ರೆ ಹೇಳ್ಬಿಡಿ, ಅಲ್ಲ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಹಾಮ್ಮ ಇವಾಗ ಈಗ ನಾವ್ ಕೇಳಿದ್ವಿ ಇಂದ್ರಿಯದ ವಿಷಯ ಅಂತಂದ್ ಹೇಳಿದ್ರ, ಈಗ ನಮ್ದು ಕಣ್ಣ ಆಗಿರ್ಬೋದಮ್ಮ. ಫಾರ್ ಎಕ್ಸಾಂಪಲ್ ಕಣ್ಣನ್ನ ಏನೋ ನೋಡ್ತೈತ್ರಿ, ಅದು ನೋಡ್ದಾಗ ವೆರಿ ಗುಡ್. ಒಬ್ರು ಈ ಕಣ್ಣಿಂದ ಏನೋ ಒಂದು ಸೀರೆ ನೋಡಿದ್ವಿ ಅಂತಂದ್ ಹೇಳಿ ಅನ್ಕೊಂಡ್ರನ್ನ, ಅದು ಸೀರೆ ಬೇಕು ಅಂತಂದ್ ಹೇಳಿ ಒಂದ್ಸತೆ ಚಾಲು ಆತೋ ಇಲ್ಲೋ, ಅದು ಸೀರೆ ನಾವು ಖರೀದಿ ಮಾಡಿದ್ವಿ ಅಮ್ಮ. ಖರೀದಿ ಮಾಡಿ ಒಂದ್ಸತೆ ಉಟ್ಕೊಂಡ್ವಿ, ಆಸೆ ಸ್ವಲ್ಪ ಕಡಿಮೆ ಆಯ್ತು. ಇನ್ನೂ ಒಂದ್ಸತೆ ಉಟ್ಕೊಂಡ್ವಿ, ಮತ್ತೊಂದ್ ಸ್ವಲ್ಪ ಆಸೆ ಕಡಿಮೆ ಆಯ್ತು. ಮೂರನೇ ಸತಿ ಉಟ್ಕೊಂಡಾಗ ಇದು ಹಳೇದಾಯ್ತು ಬಿಡು ಸೀರೆ ಅಂತಂದ್ ಹೇಳಿ ಮತ್ತಲ್ಲಿಗೆ ಹರಿದೋಯ್ತು. ಅದು ಹೋಯ್ತು ಅಮ್ಮ. ಅದನ್ನ ಮತ್ತೂ ಒಂದ್ಸತಿ ಬೇರೆ ಏನೋ ನೋಡ್ತು, ನಕ್ಲೆಸ್ ನೋಡ್ತು ಅಂತಂದ್ ಹೇಳಿದ್ರ, ಅಥವಾ ಏನೋ ತಿನ್ನೋದನ್ನ ನೋಡ್ತು ಅಂತಂದ್ ಹೇಳಿದ್ರಿ. ಈಗ ಫಾರ್ ಎಕ್ಸಾಂಪಲ್ ಜಿಲೇಬಿನ ಆಗಿರ್ಬೋದಮ್ಮ. ಜಿಲೇಬಿ ನೆನೆಸ್ಕೊಂಡಾಗ ಬಾಯೊಳಗ್ ನೀರ್ ಬಂತು, ನಾಳೆ ತಿನ್ಬೇಕು ಅನಿಸ್ತು, ನಾಡ್ದಾಗ ತಗೊಂಬಂದು ತಿಂದಾದ್ಮೇಲೆ ಅದ್ರದ್ದು ಆಸೆ ಅನ್ನೋದು ತೀರ್ ಹೋಯ್ತು ಅಮ್ಮ. ಒಂದಾದ್ಮೇಲೆ ಒಂದ್ ಇದು ಕಂಟಿನ್ಯೂ ಆಗ್ತಾನೆ ಇರ್ತೈತ್ರಿ. ನಮ್ ಪಂಚೇಂದ್ರಿಯಗಳಿಂದ ಒಂದಲ್ಲ ಒಂದ್ ಆಸೆ ಕ್ರಿಯೇಟ್ ಆಗ್ತೈತಿ. ಅದು ಬಂದಾಗ ನಮ್ಗದು ಆಸೆ ತೀರೋವರ್ಗು ಅಷ್ಟ ಆಸೆ ತೀರಾದ್ಮೇಲೆ ಅದ್ ಬೇಡ ಅಂತಂದ್ ಹೇಳಿ ಅನಸ್ತೈತಿ ಅಮ್ಮ ಆ ಟೈಮ್ನೊಳಗ. ಅದಕ್ಕ ನಾವ್ ಇದು ಶೀತೋಷ್ಣ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತು ಅಮ್ಮ. ಈಗ ಸುಖ ದುಃಖ ಅಂತಂದ್ ಹೇಳಿದ್ರ, ಈಗ ನನ್ಗದ್ ನೋಡತ್ಲೇನ ಅದ್ ಒಂದ್ ವೇಳೆ ಸಿಗ್ಲಿಲ್ಲ, ಆ ನಕ್ಲೆಸ್ ನನಗ್ ಸಿಗ್ಲಿಲ್ಲ ಅಂತಂದ್ ಹೇಳಿ ಎಷ್ಟು ದುಃಖ ಪಡ್ತೇನಿ ಅಂತಂದ್ ಹೇಳಿದ್ರ, ಮುಂದ್ ಎಂತಾದು ಒಂದು ಚೆನ್ನಾಗಿರೋ ವಸ್ತು ಇದ್ರುನು ನನ್ ಕಣ್ಣಿಗ್ ಕಾಣಲ್ಲ ಅಮ್ಮ. ಯಾಕಂದ್ರ ಅದ್ ನನಗ್ ನಕ್ಲೆಸ್ ಅಷ್ಟ ತಲೆಯಾಗಿತ್ರಿ. ಅದು ದುಃಖ. ಸುಖ ಅಂತಂದ್ ಹೇಳಿದಾಗ ಅದ್ ಸಿಕ್ಕಾಗ, ಅದ್ ನಕ್ಲೆಸ್ ಅಂತಂದ್ ಹೇಳಿದಾಗ ಅದ್ ಸಿಕ್ಕಾಗ ಖುಷಿ ಆಗ್ತೈತಿ ಅಲ್ಲಮ್ಮ, ಅದು ಸುಖ. ಅದಕ್ಕ ಇವೆಲ್ಲ ಸುಖ ದುಃಖ ಬಂದ್ ಹೋಗುವಂತವ್ರಿ. ಇದು ಶಾಶ್ವತ ಅಲ್ಲ ಅಂತಂದ್ ಹೇಳಿ ಶ್ರೀಕೃಷ್ಣ ನಮಗ್ ಹೇಳ್ಕೊಡ್ತಾ ಇದಾರ ಅಂತ ಹೇಳಿ ಹಂಗ ಅನಸ್ತಮ್ಮ ನನಗ. ಅದಕ್ಕೆ ಈ ವಿಷಯಾಸಕ್ತಿ ಒಳಗ ಮುಟ್ಬೇಡ್ರಿ, ಇದು ಮೋಹ ಮಾಯದೊಳಗ್ ಇರ್ಬೇಡ್ರಿ ಅಂತಂದ್ ಹೇಳಿ ಎಷ್ಟ್ ಸರಳ ಹೇಳ್ಕೊಡ್ತಾ ಇದಾರ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತಮ್ಮ. ಧನ್ಯವಾದ ರೀ. ವೆರಿ ನೈಸ್ ಲಕ್ಷ್ಮೀಜಿ. ಇವಾಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಶೀತೋಷ್ಣಗಳಿಗೆ ಮತ್ತೆ ಸುಖ ದುಃಖಗಳು ಎಲ್ಲಾನು ಅನಿತ್ಯಗಳು, ಅಂದ್ರೆ ಅವು ಶಾಶ್ವತವಲ್ಲ, ಬಂದು ಹೋಗುವಂತಹವು ಅಂತ. ಇವು ಹೇಗೆ ಉಂಟಾಗುತ್ತವೆ? ಶೀತ ಉಷ್ಣ ನಾವು ವಾತಾವರಣದಲ್ಲಿ ನೋಡ್ತೀವಿ. ಚಳಿಗಾಲದಲ್ಲಿ ಒಂಥರ ಇರುತ್ತೆ, ಬೇಸಿಗೆಲಿ ಒಂಥರ ಇರುತ್ತೆ. ಆದ್ರೆ ಪರ್ಮನೆಂಟ್ ಆಗಿರುತ್ತಾ? ಇಲ್ಲ. ಚಳಿಗಾಲದಲ್ಲಿ ಏನ್ ಮಾಡ್ತೀವಿ ನಾವು, ಚೆನ್ನಾಗಿ ಬೆಚ್ಚಗೆ ಹೊದ್ಕೊಳ್ತೀವಿ, ಮತ್ತೆ ಸ್ವೆಟರ್ಗಳ ಹಾಕ್ಕೊಳ್ತೀವಿ. ಮತ್ತೆ ಬೇಸಿಗೆನಲ್ಲಿ ಫ್ಯಾನ್ ಹಾಕ್ಕೊಳ್ತೀವಿ. AC ಇರೋರು AC ಹಾಕ್ಕೊಳ್ತಾರೆ.
ಈ ರೀತಿಯಲ್ಲಿ ನಾವು ಅದನ್ನು ಸರಿ ಹೊಂದಿಸ್ಕೊಂಡು ಇರ್ತೀವಿ. ಆದರೆ ಅವು ಬರುತ್ತವೆ, ಅವನ್ನು ನಾವು ತಡೆಯೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅದಕ್ಕೋಸ್ಕರ ಅವುಗಳನ್ನ ಸಹಿಸ್ಕೊಂಡು ನಾವು ಏನು ಮಾಡ್ಕೊಳ್ಬಹುದು ಅಂಥದ್ದನ್ನು ಮಾತ್ರ ಮಾಡ್ಕೊಳ್ಬೇಕು. ಅವುಗಳನ್ನು ದೂಷಣೆ ಮಾಡಿಕೊಂಡು ಇದ್ದರೆ ನಾವು ಏನು ಕೆಲಸನೂ ಮಾಡೋಕ್ಕಲ್ಲ. ಅಯ್ಯೋ ಚಳಿಯಪ್ಪ ಅಂತಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ರೆ ಯಾವ ಕೆಲಸವೂ ಆಗಲ್ಲ. ಅಯ್ಯೋ ಬೇಸಿಗೆ ನಾನು ಕಪ್ಗಾಗಿ ಹೋಗ್ತೀನಿ ಅಂತಂದರೆ ಹೊರಗಡೆ ಹೋಗಲ್ಲ, ನಾನು ಕೆಲಸ ಮಾಡಲ್ಲ ಅಂತಂದರೆ ಆವಾಗಲೂ ಏನೂ ಆಗಲ್ಲ ಅಲ್ವಾ? ಆದರೆ ಬರುತ್ತೆ, ಶೀತನೂ ಚಳಿಗಾಲನೂ ಬರುತ್ತೆ, ಮತ್ತು ಬೇಸಿಗೆನೂ ಬರುತ್ತೆ. ಆವಾಗ ಹೇಗೆ ಕೆಲಸಗಳನ್ನು ಮಾಡಬೇಕು ಹಾಗೆ ಕೆಲಸವನ್ನು ಮಾಡಬೇಕು. ಮತ್ತು ಬೇಸಿಗೆ ಬಂದಾಗ ಯಾವ ಥರ ನಾವು ಇದ್ದು ಕೆಲಸಗಳನ್ನು ಮಾಡಬೇಕು ಹಾಗೆ ಮಾಡಬೇಕು. ಅದನ್ನು ಸಹಿಸ್ಕೊಳ್ಬೇಕು. ಮತ್ತು ಅವು ಅನಿತ್ಯವಾದವಂತಹವು ಅಂತ. ಈ ಸುಖ ದುಃಖಗಳು ಹೇಗೆ ಉಂಟಾಗತ್ವೆ, ಅದು ಸುಖ ದುಃಖಗಳು ಹೇಗಾಗತ್ವೆ ಅಂದರೆ ಇಂದ್ರಿಯಗಳು ಮತ್ತು ವಿಷಯಗಳ ಸಂಪರ್ಕದಿಂದ ಆಗತ್ತೆ ಅಂತ. ಇಲ್ಲಿ ಸ್ಲೈಡನ್ನು ತೋರಿಸ್ತೀನಿ. ಇದು ಪಂಚೇಂದ್ರಿಯಗಳು, ಕಿವಿ, ಚರ್ಮ, ಕಣ್ಣು, ನಾಲಿಗೆ, ಮೂಗು ಅಂತಂದ್ಬಿಟ್ಟು ನಾವು ವಿಚಾರ ಮಾಡಿದ್ವಿ. ಮತ್ತು ಅದಕ್ಕೆ ಇದು ಸಂಬಂಧಪಟ್ಟಂತಹ 5 ವಿಷಯಗಳು: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಕಿವಿ ಏನಿದ್ರು ಅದರ ಕೆಲಸ ಶಬ್ದವನ್ನು ಕೇಳಿಸ್ಕೊಳ್ಳೋ ಅಂತಹದ್ದೇ, ಒಂದೊಂದಕ್ಕೆ ಒಂದೊಂದೇ ಕೆಲಸವೇ. ಈ ಚರ್ಮಕ್ಕೆ ಸ್ಪರ್ಶ, ಮತ್ತೆ ಇದು ಕಣ್ಣು ರೂಪವನ್ನು ತಿಳಿದುಕೊಳ್ಳುತ್ತೆ. ಈ ರಸ ಅಂದರೆ ಈ ನಾಲಿಗೆ ಮುಖಾಂತರ ನಾವು ರುಚಿಯನ್ನು ನಾವು ತಿಳಿದುಕೊಳ್ತೀವಿ. ಮೂಗುಗೆ ಗಂಧ. ಇವುಗಳು ಹೇಗೆ ಬರುತ್ತೆ ಅಂದರೆ, ಈ ಶಬ್ದ ಅನ್ನೋದು ಈ ಆಕಾಶ, ಮತ್ತು ಸ್ಪರ್ಶ ಅನ್ನೋದು ಗಾಳಿಯಿಂದ, ರೂಪ ಅನ್ನೋದು ಅದಕ್ಕೆ ಅಗ್ನಿ, ಮತ್ತು ರಸ ಅನ್ನೋದು ನೀರಿನಾಂಶದಿಂದ, ಗಂಧ ಅನ್ನೋದು ಭೂತತ್ವದಿಂದ ಬರುವಂತಹದ್ದು. ನಾವು ಪ್ರಪಂಚದಲ್ಲಿ ನೋಡುವಂಥದ್ದು ಅಷ್ಟನ್ನೇ ನಾವು ನೋಡೋದು. ಆದರೆ ಬೇರೆ ಬೇರೆ ಆಕಾರಗಳಲ್ಲಿ ಏನೇನೋ ಕಾಣಿಸ್ತಾ ಇದೆಯಲ್ಲ, ಅದಕ್ಕೆ ಬೇರೆ ಬೇರೆ ಎಷ್ಟೋ ವಿಷಯಗಳಿದೆಯಪ್ಪ ಅಂತ ಅಂದ್ಕೊಳ್ತೀವಿ. ಎಷ್ಟೋ ವಿಷಯಗಳಿಲ್ಲ, 5 ಇರೋದು ನಾನಾ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅವು ನಮ್ಮ ಇಂದ್ರಿಯಗಳಿಗೆ ಹೇಗೆ ನಮಗೆ ಸುಖ ದುಃಖಗಳನ್ನು ಉಂಟು ಮಾಡುತ್ತವೆ ಅಂತಂದರೆ, ಇವಾಗ ಮೆಣಸಿನ್ಕಾಯಿ ಇದೆಯಪ್ಪ, ಮೆಣಸಿನ್ಕಾಯಿ ಅದ್ರ ಪಾಡಿಗಿದೆ. ಅದು ನಾನು ಅದನ್ನು ತಗೊಂಬಂದು ನಾನು ರುಚಿ ನೋಡಿದ್ರೆ ತಾನೇ ನನಗೆ ಅದು ಖಾರಪ್ಪ ಅಂತಂದ್ಬಿಟ್ಟು ಅದರ ಅನುಭವ ಆಗೋದು. ಹಾಗೆ ಇವಾಗ ಸ್ವೀಟ್ ಹೇಳಿದ್ರು, ಸ್ವೀಟ್ ಅನ್ನೋದು ನಂಗೆ ತುಂಬ ಇಷ್ಟ. ಅದ್ರ ಪಾಡಿಗೆ ಅದಿದೆ, ಅದನ್ನು ತಂದು ನಾನು ತಿಂದರೆ ತಾನೇ ನನಗೆ ಸಂತೋಷ ಆಯ್ತಪ್ಪ ಅಂತಬಿಟ್ಟು ಅನ್ನೋದು. ಹಾಗೆ ನನಗೆ ಅವುಗಳು ಸುಖ ದುಃಖವನ್ನು ಕೊಡುತ್ತೆ. ಒಬ್ಬೊಬ್ಬರಿಗೆ ಮೆಣಸಿನ್ಕಾಯಿ ಹಾಗೆ ತಿಂತಾರೆ, ಗೊತ್ತಿದೆಯಾ ನಿಮಗೆ? ಅವ್ರಿಗೆ ಅದೇ ಇಷ್ಟ. ನನಗೆ ಕಷ್ಟ ಆಗ್ಬೋದು, ಆದರೆ ಅವ್ರಿಗಿಷ್ಟ. ಸ್ವೀಟ್ ಕೆಲವರು ಮುಟ್ಟಲ್ಲ. ಅವ್ರಿಗೇನು ಡಯಾಬಿಟಿಸ್ ಇರಬೇಕು ಅನ್ನೋದೇನಿಲ್ಲ, ಡಯಾಬಿಟಿಸ್ ಇಲ್ದಿದ್ರೂ ಮುಟ್ಟಲ್ಲ. ನನಗೆ ಡಯಾಬಿಟಿಸ್ ಇದೆ, ಆದರೂ ನಂಗೆ ಸ್ವೀಟ್ ಇಷ್ಟ. ಹಾಗೆ ಒಬ್ಬರಿಗೆ ಇಷ್ಟ, ಒಬ್ಬರಿಗೆ ಕಷ್ಟ. ಹಾಗೆ ಆ ರೀತಿಯಲ್ಲಿ ಬದಲಾವಣೆ ಆಗುತ್ತೆ. ಅವುಗಳು ವಿಷಯಗಳು ಅನ್ನೋದು ಹೊರ ಪ್ರಪಂಚದಲ್ಲಿ ಇರುವಂಥ ವಸ್ತು ವಿಷಯಗಳು, ಅವು ಪಾಡಿಗೆ ಅವಿವೆ. ಆದರೆ ನನ್ನ ಇಂದ್ರಿಯಗಳು ಅವುಗಳೊಡನೆ ಸಂಪರ್ಕವನ್ನು ಹೊಂದಿದಾಗ ನನಗೆ ಸುಖವನ್ನು ಕೊಡುತ್ತೆ ಅಥವಾ ದುಃಖವನ್ನು ಕೊಡುತ್ತೆ. ಆಯ್ತಾ? ಇಲ್ಲಿ ಉಂಟಾಗುವಂತಹದ್ದು ಅಲ್ಲಿ ಏನೂ ಉಂಟಾಗಲ್ಲ, ಹೊರಗಡೆ ಏನೂ ಉಂಟಾಗಲ್ಲ, ನನ್ನಲ್ಲಿಯೇ ಎಲ್ಲವೂ ಉಂಟಾಗುವಂಥದ್ದು. ಅದಕ್ಕೆ ಇಂಥದ್ದೆಲ್ಲ ಆಗುತ್ತಪ್ಪ. ಆದರೆ ಅದಕ್ಕೆ ನೀನೇನು ಮಾಡಬೇಕು? ತಿತಿಕ್ಷೆ ಅನ್ನೋದನ್ನು ಬೆಳೆಸ್ಕೋ. ತಿತಿಕ್ಷೆ ಅಂತಂದರೆ ತಡ್ಕೋ. ಅದನ್ನು ನೀನೇನು ಬದಲಾವಣೆ ಮಾಡೋಕ್ಕಾಗಲ್ಲ. ನೀನು ಜ್ಞಾನಿಯಾದವನು, ನೀನು ಈ ಸಮಾಧಾನವಾಗಿ ಎಲ್ಲವನ್ನು ನಾನು ಸಹಿಸ್ಕೊಳ್ತೀನಿ ಅಂತ ಇದ್ದರೆ ನೀನು ಆಗ ಆತ್ಮಜ್ಞಾನದ ಒಂದೊಂದೇ ಮೆಟ್ಟಿಲನ್ನು ಹತ್ತಿ ನೀನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇದೆಲ್ಲ ದೇಹಕ್ಕಾಗುವಂತಹದ್ದು ಅನುಭವಗಳು. ನೀನು ಸಾಕ್ಷಿಯಾಗಿ ನೋಡು ಅದನ್ನು ಅಂತಬಿಟ್ಟು ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಇಲ್ಲಿ ಏನಾದರೂ ಸಂಶಯ ಇದ್ದರೆ ಕೇಳಿ, ಯಾರಿಗೇನಾದರೂ ಸಂಶಯ ಇದ್ದರೆ ಹೇಳಿ.
ವಿಷಯಗಳು ಗೊತ್ತಾಯ್ತಲ್ವಾ ಸುಮತಿ? ಕ್ಲಾರಿಟಿ ಸಿಗ್ತಾ? ಗೊತ್ತಾಯ್ತು ಆಂಟಿ, ಗೊತ್ತಾಯ್ತು. ಥ್ಯಾಂಕ್ಸ್ ಆಂಟಿ. ಓಕೆ ಓಕೆ. ಇನ್ನ ಬೇರೆ ಯಾರಿಗೂ ಏನು ಸಂಶಯ ಇಲ್ಲ ಅನ್ಕೊಳ್ತೀನಿ. ವೀಣಾ ಅವ್ರ ಏನಾದ್ರು ಸಂಶಯ ಇದೆಯಾ? ಹೇಳಿ. ನಿತ್ಯ ಹೇಳಿ. ಅಂದ್ರೆ ಪರ್ಮನೆಂಟ್ ಆಗಿರೋದು, ಅನಿತ್ಯ ಅಂದ್ರೆ ಶಾಶ್ವತವಲ್ಲದ್ದು. ಹೌದು. ಸರಿ ನಮ್ ಹ್ಮ್. ಸರಿ. ತಿತಿಕ್ಷೆ ಅಂದ್ರೆ ನಿತ್ಯವಾಗಿರುವಂತಹದ್ದು ಏನಿದ್ರು ಆತ್ಮ ಒಂದೇ ನಿತ್ಯ, ಇನ್ನೆಲ್ಲವೂ ಅನಿತ್ಯವೇ. ಅದಕ್ಕೆ ನಿತ್ಯವಾಗಿ ಇರುವಂತಹದ್ದು ಒಂದು ಸಾಕ್ಷಿಯ ರೂಪದಲ್ಲಿ ಇದ್ರೆ ಈ ಬಂದು ಹೋಗುವಂತಹದ್ದನ್ನೆಲ್ಲ ನೋಡೋದಕ್ಕೆ ಸಾಧ್ಯ. ಇದು ಅನಿತ್ಯ ಆದ್ರೆ ಯಾವ್ದು ಬರುತ್ತೆ ಯಾವ್ದು ಹೋಗುತ್ತೆ ಅನ್ನೋದನ್ನ ವೀಕ್ಷಣೆ ಮಾಡೋದಕ್ಕೆ ಸಾಧ್ಯ ಇರಲ್ಲ. ಒಂದು ಪರ್ಮನೆಂಟ್ ಆಗಿ ಇರುವಂತಹ ಒಂದು ಏನೋ ಇದೆ, ಅದು ನಾನು ಅನ್ನೋದು ಪರ್ಮನೆಂಟ್ ಆಗಿರೋದಕ್ಕೆ ಈ ಬದಲಾವಣೆಗಳನ್ನೆಲ್ಲ ನಾನು ನೋಡಬಹುದು. ನಾನು ಪರ್ಮನೆಂಟ್ ಆಗಿ ಇರೋದ್ರಿಂದ ನಾನು ಚಿಕ್ಕಂದಿನಿಂದ ಈಗಿನವರೆಗೂ ಆದಂತಹ ಘಟನೆಗಳನ್ನೆಲ್ಲ ಸಹ ನಾನು ಈ ಕ್ಷಣದಲ್ಲಿ ನಾನು ತಿಳ್ಕೊಳ್ಬಲ್ಲೆ. ಯಾಕೆಂದ್ರೆ ಅದನ್ನೆಲ್ಲ ನೋಡಿದೀನಿ. ನಾನು ಬದಲಾವಣೆ ಆಗದೆ ಇರೋದ್ರಿಂದ, ನಾನು ಬದಲಾವಣೆ ಆಗೋಗ್ಬಿಟ್ಟಿದ್ರೆ ನನಗೆ ಗೊತ್ತಿರ್ತಾ ಇರಲಿಲ್ಲ. ನನ್ನ ದೇಹ ಬದಲಾಯಿತು, ನನ್ನ ಮನಸ್ಸು ಬದಲಾಯಿತು, ನನ್ನ ಬುದ್ಧಿ, ನನ್ನ ತಿಳುವಳಿಕೆ ಎಲ್ಲವೂ ಬದಲಾಯಿತು. ಆದ್ರೆ ನಾನು ಅನ್ನೋದು ಏನಿದೆ ಅದು ಮಾತ್ರ ಬದಲಾವಣೆ ಆಗಿಲ್ಲ. ನಿಜನಾ? ಅದು ಶಾಶ್ವತ ಆತ್ಮ, ಅದು ಶಾಶ್ವತವೇ. ಅದು ಶಾಶ್ವತ. ಇನ್ನೆಲ್ಲವೂ ಸಹ ಬದಲಾವಣೆ ಆಗುವಂತಹದ್ದು. ಅದು ನಾನಲ್ಲಪ್ಪ, ಇದು ನೀನು ಅಂತ ತಿಳ್ಕೊ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಆ ಬದಲಾವಣೆಗೋಸ್ಕರ ನೀನು ದುಃಖ ಪಡ್ಬೇಡ, ಅದನ್ನ ಸಹಿಸ್ಕೋ. ಯಾಕಂದ್ರೆ ಅದನ್ನೇನು ಮಾಡಕ್ ಸಾಧ್ಯ ಇಲ್ಲ. ಆಯ್ತಾ? ಓಕೆ, ಆಯ್ತು. ಅದೇ ಆತ್ಮ ಅಂದ್ರೆ ಭಗವಂತ ಅಂತ ಹೇಳ್ಬೋದಲ್ವಾ ಮೇಡಮ್? ಜೀವಾತ್ಮಕ್ಕೂ ಆತ್ಮಕ್ಕೂ ಭಗವಂತ ಅಂತ ಇನ್ನು ಎಲ್ಲಿದೆ? ನೀವೇ ಭಗವಂತ ಅಂತ ಹೇಳ್ತಾ ಇದ್ದೀನಿ. ನಾವೇ ಅಲ್ಲ, ಜೀವಾತ್ಮ. ಆತ್ಮ ಬೇರೆ, ಜೀವಾತ್ಮ ಅದೇ ಜೀವಾತ್ಮನೂ ಆತ್ಮನೇ, ಅದು ಪ್ರತಿಫಲನ ಅಷ್ಟೇ. ಅದು ತಿಳುವಳಿಕೆ ಆಗ್ಬೇಕು. ಭಗವಂತ ಎಲ್ಲೋ ಇಲ್ಲ, ಇಲ್ಲೇ ನಿಮ್ಮಲ್ಲೇ, ನಿಮ್ಮ ಆ ಭಗವಂತನ ಜ್ಞಾನ ನಿಮ್ಮ ಬುದ್ಧಿಲೇ ಬರ್ಬೇಕು. ನೀವೇ ಭಗವಂತ. ಭಗವಂತನೇ ಈ ಎಲ್ಲ ಪ್ರಪಂಚವಾಗಿ, ನೀವಾಗಿ, ನಾನಾಗಿ ಎಲ್ಲ ಕಾಣಿಸ್ಕೊಳ್ತಾ ಇರೋದು. ಆ ಭಗವಂತನಿಗೆ ಈಗ ನಾನು ಯಾರು ಅನ್ನುವ ಅರಿವಿಲ್ಲದೆ ಇಷ್ಟೊಂದು ಎಲ್ಲ ಪ್ರಯತ್ನಗಳನ್ನ ಮಾಡಿ ಮತ್ತೆ ಅದರ ಸ್ವಸ್ವರೂಪವನ್ನ ಕಂಡು ಹಿಡ್ಕೊಳ್ಳೋದಷ್ಟೇ. ಅದ್ ಯಾವ ಬದಲಾವಣೆನೂ ಆಗಲ್ಲ. ಆಯ್ತಾ? ಭಗವಂತ ಎಲ್ಲೋ ಇಲ್ಲ, ನೀವೇ ಭಗವಂತ. ಆತ್ಮಕ್ಕೂ ಜೀವಾತ್ಮಕ್ಕೂ ವ್ಯತ್ಯಾಸ ಹೇಳಿದ್ರಲ್ಲ, ಅದಕ್ಕೆ ಅದೇ ಹೇಳ್ದೆ. ಅದು ಗೊತ್ತಿಲ್ಲ ಅದಕ್ಕೆ ಅಂತ ಹೇಳ್ತಾ ಇದ್ದೀನಲ್ಲ. ಗೊತ್ತಿಲ್ಲದೆ ಇರೋದಕ್ಕೆ ಆ ರೀತಿಯಲ್ಲಿ ದೇಹಗಳನ್ನ ಧಾರಣೆ ಮಾಡ್ಕೊಂಡು ಬರ್ತಾ ಇರೋದು. ಅದಕ್ಕೆ ಯಾವಾಗ ಅರಿವಾಗುತ್ತೋ ನಾನು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ ಅಂತ ಗೊತ್ತಾಗುತ್ತೋ, ಆಮೇಲೆ ಅದಕ್ಕೆ ಯಾವ ಅನುಭವಗಳನ್ನ ಪಡಿಬೇಕು, ನಾನು ಅಪರಿಮಿತವಾದಂತಹ ಪೂರ್ಣನಾದಂತಹ ಆತ್ಮ ಅಂತ ಯಾವತ್ತು ಗೊತ್ತಾಗುತ್ತೋ ಅಲ್ಲಿ ಪರಿಪೂರ್ಣತೆ ಬಂದ್ಬಿಡ್ತು. ಯಾವಾಗ್ಲೂ ಪೂರ್ಣನೇ. ಆ ಜ್ಞಾನ ಬಂತು. ನಾನು ಅಪರಿಪೂರ್ಣ ಅಂತಂದ್ಬಿಟ್ಟು ಅನ್ಕೊಂಡಿರುತ್ತಷ್ಟೇ. ಆದ್ರೆ ಅಲ್ಲಿ ಆ ರೀತಿಯ ಬಂಧನಗಳು ಏನು ಇಲ್ಲ. ಅಜ್ಞಾನದಿಂದ ಆ ರೀತಿ ಅನ್ಕೊಂಡಿರುತ್ತೆ. ಅದು ಜ್ಞಾನದಿಂದ ಪರಿಹಾರ ಆದ ತಕ್ಷಣ ಮತ್ತೆ ಜೀವನ್ ಮರಣಗಳು ಇಲ್ಲದೆ ಹೋಗ್ಬಿಡತ್ತೆ. ಆಯ್ತಲ್ವಾ? ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ನಿಲ್ಸಣ್ವಾ? ಓಕೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರಿ ಓಂ.